ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಫಣಿಗಣವರಭೂಷ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶ ಪಾರ್ವತಿ ಪಾತು ಮಾಂ ಪಾರ್ವತೀಶಃ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಯುದ್ಧಕ್ಕೆ ಮೂಲ ಕಾರಣನಾದವ ಧೃತರಾಷ್ಟ್ರ. ಆತನ ಮೂಲಕ ಮಾತ್ರ ಯುದ್ಧ ನಿಲ್ಲಿಸುವುದಕ್ಕೆ ಒಂದು ಅವಕಾಶ ಅನ್ನುವ ದೃಷ್ಟಿಯಿಂದ ಭಗವಾನ್ ವೇದವ್ಯಾಸರು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದರು. ಆದರೆ ಧೃತರಾಷ್ಟ್ರ ತಾನೇ ವೇದವ್ಯಾಸರಿಗೆ ಉಪದೇಶ ಮಾಡುವ ಅಹಂಕಾರವನ್ನು ತೋರಿದ. ಯುದ್ಧವನ್ನಾದರೂ ನೋಡಿ ತಿಳ್ಕೊ ಅಂತ ಕೇಳಿದರೆ ನೋಡುವುದಕ್ಕೆ ಕಣ್ಣು ಬೇಡ ಅಂತ ಹೇಳಿದ. ಸಂಜಯನಿಗೆ ಯುದ್ಧದ ಸಮಗ್ರ ವಿವರಣೆಯನ್ನು ಕೊಡುವುದಕ್ಕೆ ಬೇಕಾದ ಶಕ್ತಿಯನ್ನು ಶ್ರೀ ವೇದವ್ಯಾಸರು ಅನುಗ್ರಹಿಸಿದರು ಅನ್ನುವ ಕಥಾನಕವನ್ನು ನಾವು ನಿನ್ನೆಯ ದಿವಸ ಶ್ರವಣ ಮಾಡಿದ್ದೇವೆ. ಇದೀಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಭೂಮಿ ಅನ್ನುವುದು ಮನುಷ್ಯನ ಮನಸ್ಸನ್ನು ಹಾಳು ಮಾಡ್ತದೆ. ವಸ್ತುತಃ ಭೂಮಿ ತಾಯಿಯ ಸ್ಥಾನದಲ್ಲಿರತಕ್ಕಂಥವಳು. ಮಾತೃಸ್ಥಾನೀಯವಾದಂತಹ ಭೂಮಿಯನ್ನು ರಾಜರುಗಳು ತನ್ನ ಹೆಂಡತಿ ಅಂತ ಭಾವಿಸಿಕೊಳ್ಳುವುದೇ ದೊಡ್ಡ ಅಪರಾಧ. ಭೂಮಿಯನ್ನು ಭೂಮಾತೆ ಅಂತ ನಾವು ವ್ಯವಹಾರ ಮಾಡ್ತೇವೆ. ಆದರೆ ರಾಜರುಗಳು ತಮ್ಮನ್ನು ಭೂಪತಿಗಳು ಅಂತ ಹೇಳಿಕೊಳ್ಳುತ್ತಾರೆ, ಭೂಪಾಲಕರು ಅಂತ ಹೇಳ್ತಾರೆ. ನಿಜವಾಗಿ ಅವರು ಭೂಮಿಯ ಪಾಲಕರಲ್ಲ, ಭೂಮಿಯ ಅಧಿಪತಿಗಳಲ್ಲ. ಅವರನ್ನು ಭೂಮಿ ಪಾಲನೆ ಮಾಡ್ತದೆ. ನಮ್ಮೆಲ್ಲರನ್ನೂ ಭೂತಾಯಿ ತನ್ನ ಮೇಲೆ ಆಧರಿಸಿಕೊಂಡು ತಾಯಿಯ ಹಾಗೆ ರಕ್ಷಣೆ ಮಾಡ್ತಾಳೆ. ಪೃಥ್ವಿತ್ವಯ ಧೃತ ಲೋಕಾಹ ದೇವಿತ್ವಂ ವಿಷ್ಣುನಾಧೃತ ಅಂತ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತೇವೆ. ಪೃಥ್ವಿ ದೊಡ್ಡವಳಾದಂತಹ ಓ ತಾಯಿ, ತ್ವಯಾ ಧೃತ ಲೋಕಾ, ಜನರೆಲ್ಲರನ್ನೂ ಕೂಡ ನೀನು ಧರಿಸಿದ್ದಿ. ನಿನ್ನನ್ನು ಧರಿಸಿದವ ಭಗವಂತ ಮಹಾವಿಷ್ಣು ಇದ್ದಾನೆ. ವರಾಹನಿಂದ ಧರಿಸಲ್ಪಟ್ಟ ನೀನು ನಮ್ಮೆಲ್ಲರನ್ನೂ ಧರಿಸಿದ್ದಿ ಅಂತ ಪೃಥ್ವಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಲೋಕಧಾರಕಳಾದ್ದರಿಂದಲೇ ಆಕೆಗೆ ವಸುಂಧರಾ ಅಂತ ಹೆಸರು. ಅನೇಕ ಸಂಪತ್ತು, ಖನಿಜಗಳು, ದ್ರವ್ಯಗಳು, ಸಸ್ಯಗಳು, ಧಾನ್ಯಗಳು ಇದನ್ನು ತನ್ನ ಎದೆಹಾಲಿನ ರೂಪದಲ್ಲಿ ಲೋಕಕ್ಕೆ ಕೊಡುವ ಕಾರಣದಿಂದಲೇ ಆಕೆಗೆ ವಸುಂಧರಾ ಅಂತ ಹೆಸರು. ಲೋಕವನ್ನು ಧಾರಣೆ ಮಾಡಿರತಕ್ಕಂತಹ ಭೂತಾಯಿಯನ್ನು ನಾವು ಧರಿಸಿದ್ದೇವೆ, ನಾವು ಪಾಲಿಸಿದ್ದೇವೆ, ನಾವು ಈ ಭೂಮಿಗೆ ಪತಿಗಳಾಗಿದ್ದೇವೆ ಅಂತ ಕ್ಷತ್ರ ಬಂಧುಗಳು ಭಾವಿಸಿಕೊಂಡಿದ್ದಾರೆ. ಈ ಭಾವನೆಯೇ ಇವತ್ತು ಈ ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ಕಾರಣವಾಗಿದೆ. ಭೂಮಿಗೋಸ್ಕರ ಹಪತಪಿಸತಕ್ಕಂತಹ ವ್ಯಕ್ತಿತ್ವ ಕ್ಷತ್ರಿಯರಲ್ಲಿ ಇರಬಾರ್ದು.
ಭೂಮಿಗೆ ಇಂಥವನು ಅಧಿಪತಿ ಅನ್ನೋ ಒಂದು ವ್ಯವಸ್ಥೆಯನ್ನು ಭೂಮಿ ಒಪ್ಪಿಕೊಳ್ತದೆ. ಈ ಭಾಗದಲ್ಲಿ ಕೃಷಿಯನ್ನು ಮಾಡುವುದಕ್ಕೋಸ್ಕರ ಇಷ್ಟು ಭೂಮಿಗೆ ಈತ ಅಧಿಪತಿ. ಅವನ ಆಧಿಪತ್ಯಕ್ಕೆ ಒಳಪಟ್ಟು ಆತ ಆ ಭೂಮಿಯನ್ನು ಪೂಜಿಸಬೇಕು. ಭೂಮಿಯನ್ನು ಪೂಜಿಸುವ ವಿಧಾನದಲ್ಲಿ ಭೂಮಿಗೆ ಸೀರೆಯನ್ನು ಸಮರ್ಪಣೆ ಮಾಡುವಂಥದ್ದು ಒಂದು. ಹೇಗೆ ದುರ್ಗಾಮಾತೆಯನ್ನು ಪೂಜಿಸಬೇಕಾದರೆ, ಲಕ್ಷ್ಮೀದೇವಿಯನ್ನು ಪೂಜಿಸಬೇಕಾದರೆ ಒಂದು ಸೀರೆಯನ್ನು ಕೊಟ್ಟು ಆರಾಧಿಸುವ ವಿಧಾನ ಇದೆ. ಭೂತಾಯಿಗೆ ಸೀರೆಯನ್ನು ಹೊದಿಸುವ ವಿಧಾನವೇ ಭೂಮಿಯಲ್ಲಿ ಮಾಡತಕ್ಕಂತಹ ಧಾನ್ಯದ ಕೃಷಿ. ಹಸಿರು ಹಸಿರಾದಂತಹ ಪೈರುಗಳು ಬೆಳೆದು ನಿಂತಾಗ ಹಸಿರು ಸೀರೆಯನ್ನು ಹೊತ್ತಂತಹ ಸೀಮಂತಿನಿಯ ಹಾಗೆ ಭೂಮಿ ಶೋಭಿಸ್ತಾಳೆ. ಆ ರೀತಿ ಭೂಮಿಯಲ್ಲಿ ಶೋಭೆಯನ್ನು ಉಂಟು ಮಾಡುವಂಥದ್ದರ ಮೂಲಕ ಭೂಮಿಗೆ ಒಬ್ಬ ಪತಿ, ಆತ ಈ ಭಾಗಕ್ಕೆ ಜಮೀನುದಾರ, ಅದನ್ನು ನೋಡಿಕೊಳ್ಳತಕ್ಕಂತಹ ವ್ಯಕ್ತಿ ಅಂತ ಭೂಮಾತೆ ಒಪ್ಪಿಕೊಳ್ತಾಳೆ. ತಾನು ತನ್ನ ರಕ್ಷಣೆಗೋಸ್ಕರ ಈತ ಇದ್ದಾನೆ, ಅವನ ರಕ್ಷಣೆಯನ್ನು ನಾನು ಮಾಡ್ತೇನೆ ಅಂತ ತಾಯಿಯ ಸ್ವರೂಪದಲ್ಲಿದ್ದೇ ಕೃಷಿಕನನ್ನು ರಕ್ಷಣೆ ಮಾಡ್ತಾಳೆ. ಕೃಷಿಕರನ್ನು, ಭೂಮಾಲೀಕರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಒಂದಿಷ್ಟು ದೊಡ್ಡ ದೇಶಕ್ಕೆ ಒಬ್ಬ ಅಧಿಪತಿ ಅನ್ನುವ ವ್ಯವಸ್ಥೆಯಲ್ಲಿ ಭೂಪತಿ, ಭೂಕಾಂತ, ಮಹೀಪತಿ ಅನ್ನುವ ವ್ಯವಸ್ಥೆಗಳನ್ನೆಲ್ಲ ಭೂಮಾತೆ ಒಪ್ಪಿಕೊಳ್ತಾಳೆ. ಆದರೆ ಯಾವ ಭೂಮಿಗೆ ಅಧಿಪತಿಯಾಗಿದ್ದೇನೋ ಅಂತಹ ಭೂಮಿಯ ಮೇಲೆಯೇ ದೌರ್ಜನ್ಯವನ್ನು ಎಸಗತಕ್ಕಂತಹ, ಭೂಮಿಯನ್ನು ತನ್ನದ್ದು ಅನ್ನುವ ಭಾವದಿಂದ ಅದರ ಮೇಲೆ ಅತಿಕ್ರಮಿಸತಕ್ಕಂತಹ, ಭೂಮಿಯದ್ದೇ ಮಕ್ಕಳೆನಿಸಿದಂತಹ ಪಶುಪಕ್ಷಿ ಪ್ರಾಣಿ ವೃಕ್ಷಗಳ ಮೇಲೆ ಆಕ್ರಮಣವನ್ನು ಮಾಡತಕ್ಕಂತಹ ಒಬ್ಬ ರಾಜನನ್ನೇ ಆದರೂ ಭೂಮಾತೆ ಸಹಿಸುವುದಿಲ್ಲ. ಈ ಭೂಮಿಯ ಮೇಲೆ ಅತಿಯಾದ ಅಪೇಕ್ಷೆ ಇದು ಹೆಚ್ಚಿನ ಯುದ್ಧಗಳಿಗೆ ಕಾರಣವಾಗ್ತದೆ. ಯುದ್ಧದ ಮೂಲ ಹೇತು ಭೂಮಿಯಾಗ್ತದೆ. ಆದರೆ ಭೂಮಿ ನನ್ನ ರಕ್ಷಗಳು ಅನ್ನುವ ಭಾವ ಕ್ಷತ್ರಿಯರಲ್ಲಿದ್ದಾಗ ಭೂಮಿಯ ಕಾರಣದಿಂದ ಅಣ್ಣ ತಮ್ಮಂದಿರಾಗಲಿ ರಾಜಮನೆತನವಾಗಲಿ ಹೋರಾಡುವಂತಹ ಪ್ರಸಂಗ ಬರುವುದಿಲ್ಲ ಅಂತ ಸಂಜಯ ಉಪದೇಶವನ್ನು ಹೇಳುವುದಕ್ಕೆ ಪ್ರಾರಂಭಿಸಿದ್ದಾನೆ. ಭೂಮಿಯ ಮೇಲೆ ಅಂತಹ ಆಸಕ್ತಿ ಉಂಟಾಗುವುದಕ್ಕೆ ಏನು ಕಾರಣ? ಭೂಮಿ ಅನೇಕ ರೂಪವನ್ನು ತಾಳುವುದೇ ಅದಕ್ಕೆ ಕಾರಣ. ಭೂಮಿಯ ಅನೇಕ ರೂಪಗಳನ್ನು ತುಂಬ ವಿಸ್ತಾರವಾಗಿ ಸಂಜಯ ಹೇಳುತ್ತಾನೆ. ಅದಕ್ಕೆ ಭೂಮಿ ಪರ್ವ ಅಂತಲೇ ಹೆಸರು. ಭೀಷ್ಮ ಪರ್ವದ ಆರಂಭ ಭೂಮಿ ಪರ್ವದ ಮೂಲಕ ಆಗ್ತದೆ. ಭೂಮಿ ಏನೇನು ರೂಪಗಳನ್ನು ತಾನು ವಹಿಸಿಕೊಳ್ತಾಳೆ? ಮೊದಲನೆಯದಾಗಿ 3 ವಿಧವಾದ ಪ್ರಾಣಿಗಳಾಗಿ ಭೂಮಿ ಸೃಷ್ಟಿಸಿಕೊಳ್ತಾಳೆ ತನ್ನನ್ನು. ಮಣ್ಣೇ ದೇಹವಾಗಿ, ಆ ದೇಹದಲ್ಲಿ ಚೈತನ್ಯ ಪ್ರವಿಷ್ಟವಾಗ್ತದೆ, ಅದಕ್ಕೆ ಪ್ರಾಣಿ ಅಂತ ಹೆಸರು. ಉಸಿರಾಡುವುದರಿಂದ ಅದನ್ನು ಪ್ರಾಣಿ ಅಂತ ಕರೀತಾರೆ. ಪ್ರಾಣ ಅಂದರೆ ಉಸಿರು. ಉಸಿರು ಪ್ರಾಣಾಯಾಮನ ನಡೆಯುವುದರಿಂದ, ಪ್ರಾಣನ ಆಯಮನ ಅದರ ಮೂಲಕ ನಡೆಯುತ್ತೆ ಅನ್ನುವ ಕಾರಣದಿಂದ ಅದಕ್ಕೆ ಪ್ರಾಣಿ ಅಂತ ಹೆಸರು. ಅದು 3 ಬಗೆ. ಜರಾಯುಜ ಅಂತ ಒಂದು ಜಾತಿ, ಅಂಡಜ ಅಂತ ಮತ್ತೊಂದು ಜಾತಿ, ಮತ್ತೊಂದು ಜಾತಿ ಅದು ಭೂಮಿಯಲ್ಲಿ ಹುಟ್ಟುವುದಕ್ಕಿಂತ ಹೆಚ್ಚು ಶರೀರದಲ್ಲಿ ಹುಟ್ಟುತ್ತೆ, ಅದಕ್ಕೆ ಸ್ವೇದಜ ಅಂತ ಹೆಸರು. ಸ್ವೇದ ಅಂತ ಹೇಳಿದರೆ ಬೆವರು ಅಂತ ಅರ್ಥ. ಇಂಗ್ಲೀಷ್ನಲ್ಲೂ ಹಾಗೆ ಅಂತಾರೆ, ಸ್ವೇದವನ್ನು ಹುಟ್ಟಿಸುವಂಥದ್ದಕ್ಕೆ, ಸ್ವೆಟ್ ಮಾಡುವಂಥದ್ದಕ್ಕೆ ಸ್ವೆಟರು ಅಂತ ಕರೆಯೋದು. ಯಾವುದು ಹಾಕಿಕೊಂಡ್ರೆ ಮೈಯಲ್ಲಿ ಸ್ವೇದ ಉಂಟಾಗ್ತದೆ? ಸ್ವೇದ ಅಂದರೆ ಬೆವರು. ಬೆವರಿನಲ್ಲಿ ಅನೇಕ ಪ್ರಾಣಿಗಳು ಹುಟ್ಟುತ್ತವೆ. ಮನುಷ್ಯನ ತಲೆಯಲ್ಲಿ ಹುಟ್ಟತಕ್ಕಂತಹ ಹೇನುಗಳು ತೈಲಪ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ತಲೆಯಲ್ಲಿದ್ದ ಎಣ್ಣೆಯನ್ನು ನುಂಗುವುದಕ್ಕೋಸ್ಕರ ಹುಟ್ಟತಕ್ಕಂಥವುಗಳು. ಅವುಗಳು ಯಾಕೆ ಹುಟ್ಟುತ್ತವೆ ಅಂದರೆ ಇವನ ಬೆವರಿನಿಂದ ಹುಟ್ಟುವಂಥದ್ದು. ನಾನಾ ರೀತಿಯ ಫಲಗಳ ಒಳಗೆ ಹುಟ್ಟತಕ್ಕಂತಹ ಕ್ರಿಮಿಕೀಟಗಳು, ಹೊಟ್ಟೆಯಲ್ಲಿ ಉಂಟಾಗತಕ್ಕಂತಹ ಕೀಟಗಳು, ಹುಳಗಳು, ಹೊಟ್ಟೆ ಹುಳಗಳು, ಇವೆಲ್ಲವೂ ಕೂಡ ಸ್ವೇದಜ ಅಂದರೆ ಒಂದು ಊಷ್ಮ ಉಂಟಾಗುವ ಕಾರಣದಿಂದ ಸೃಷ್ಟಿಸಲ್ಪಡ್ತಕ್ಕಂತಹ ಪ್ರಾಣಿ ಜಾತ. ಇವೆಲ್ಲವನ್ನು ಕೂಡ ಸ್ವೇದಜ ಅನ್ನುವ ಒಂದು ಜಾತಿಯಲ್ಲಿ ಸೇರಿಸಿದ್ದಾರೆ. ಮತ್ತೊಂದು ಥರದ ಪ್ರಾಣಿ ಇದೆ, ಅದನ್ನು ಅಂಡಜ ಅಂತ ಕರೀತಾರೆ. ಅದಕ್ಕೆ 2 ಬಾರಿ ಜನನ. ಒಮ್ಮೆ ಮೊಟ್ಟೆಯಾಗಿ ಹುಡ್ತದೆ, ಮೊಟ್ಟೆಯಿಂದ ಮತ್ತೊಮ್ಮೆ ಹುಡ್ತದೆ. ಆದ್ದರಿಂದ ಅಂಥವುಗಳನ್ನು ದ್ವಿಜ ಅಂತ ಕರೆಯುವ ಕ್ರಮ ಇದೆ. ಪಕ್ಷಿಗಳು, ಸರೀಸೃಪಗಳು, ಮೀನುಗಳು,
ಆಮೆಗಳು ಇವೆಲ್ಲವನ್ನು ಕೂಡ ಅಂಡಜ ಅನ್ನುವ ಶಬ್ದದಿಂದ ಕರೀತಾರೆ. ಸರ್ಪಗಳು ಮೊಟ್ಟೆಯನ್ನಿಡ್ತವೆ. ವೃತ್ತಾಕಾರವಾದ ಮೊಟ್ಟೆ ಕೆಲವು ಕಾಲಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಬಿಸಿ ಮತ್ತು ಕಾಲ ಎರಡು ಸೇರಿತು ಅಂತಾದರೆ ಅದು ಒಡೆದು ಅದರ ಒಳಗಿನಿಂದ ಪ್ರಾಣಿಜಾತ ಪ್ರಾಣಿ ಸಂಕುಲ ಹುಡ್ತದೆ. ಪಕ್ಷಿ ಮೊದಲಾದಂತಹ ಜಾತಿಗಳು ಅಂಡಜವಾಗಿದ್ದುಕೊಂಡು ತಮ್ಮ ಸಂತಾನವನ್ನು ವಿಸ್ತಾರವಾಗಿ ಬೆಳೆಸಿಕೊಳ್ಳುತ್ತವೆ. ಇದು ಒಂದು ಥರದ ಪಾರ್ಥಿವ ಪರಿಣಾಮ ಅಂಡಜ ಅನ್ನುವ ಜಾತಿ. ಮೂರನೆಯ ಪರಿಣಾಮವನ್ನು ಜರಾಯುಜ ಅಂತ ಕರೆಯೋದು. ಜರಾಯು ಅಂದರೆ ಗರ್ಭದ ಪೊರೆ, ಗರ್ಭದ ಚೀಲ. ಗರ್ಭದ ಚೀಲದಲ್ಲಿ ಹುಟ್ಟತಕ್ಕಂತಹ ಸಸ್ತನಿ ಪ್ರಾಣಿಗಳನ್ನೆಲ್ಲ ಜರಾಯುಜ ಅಂತ ಕರೀತಾರೆ. ಹಾಲು ಕೊಟ್ಟು ಮಕ್ಕಳನ್ನು ಬೆಳೆಸತಕ್ಕಂತಹ ಏಕೈಕ ಪ್ರಾಣಿಗಳು ಅಂತೇಳಿದರೆ ಜರಾಯುಜಗಳು. ಅದರಲ್ಲಿ ಮನುಷ್ಯರು ಪ್ರಾಣಿಗಳು ಸೇರ್ತವೆ. ಪ್ರಾಣಿಗಳು ವಿಶೇಷವಾಗಿ ಗ್ರಾಮ್ಯ ಮತ್ತು ವನ್ಯ ಅಂತ ಎರಡು ಬಗೆ. ಹಳ್ಳಿಯಲ್ಲಿ ಮನುಷ್ಯರ ಜೊತೆಗೆ ವಾಸ ಮಾಡತಕ್ಕಂತಹ ಪ್ರಾಣಿಗಳಲ್ಲಿ ಮೊದಲ ಪ್ರಾಣಿ ಯಾವುದು ಅಂದರೆ ಮನುಷ್ಯ. ಆದರೆ ಮನುಷ್ಯನಿಗೆ ಪ್ರಾಣಿ ಅಂತ ಹೇಳಿದರೆ ಸಿಟ್ಟು ಬರ್ತದೆ. ಉಳಿದವುಗಳನ್ನೆಲ್ಲ ಪ್ರಾಣಿಗಳು ಅಂತ ಹೇಳುವ ಮನುಷ್ಯನನ್ನು ಪ್ರಾಣಿ ಅಂತ ಹೇಳಬಾರ್ದಂತೆ. ಪ್ರಾಣಿ ಅಲ್ಲದೆ ಹೋದರೆ ಶವ ಅಂತ ಅರ್ಥ. ಉಸಿರಾಟ ಉಳ್ಳವನು ಪ್ರಾಣಿ ಅಲ್ವಾ. ಮೊದಲ ಗ್ರಾಮ್ಯ ಪಶು ಯಾವುದು ಅಂತ ಹೇಳಿದರೆ ಮನುಷ್ಯ. ಮನುಷ್ಯನೂ ಒಬ್ಬ ಪಶು. ಪಶು ಅಂದರೆ ದೇವರ ಪೂಜೆಗೆ ಒದಗತಕ್ಕದ್ದು ಅಂತ ಅರ್ಥ. ಪಶು ಶಬ್ದಕ್ಕೆ ಹಾಗರ್ಥ. ಅಬಧ್ನ ಪುರುಷಂ ಪಶುಂ ಅಂತ. ಈ ಪುರುಷನೂ ಕೂಡ ಒಬ್ಬ ಪಶು. ಯಜ್ಞದಲ್ಲಿ ಪುರುಷ ಯಜ್ಞ ಅಂತಿದೆ. ಪುರುಷನೇ ತನ್ನ ಪಶುತ್ವವನ್ನು ತಾನು ಹೋಮ ಮಾಡಿಕೊಂಡು ತಾನು ಶಾಂತನಾಗಿ ಪಶುಭಾವವನ್ನು ತ್ಯಜಿಸಿ ಮತ್ತೆ ತಾನು ಯಜ್ಞದ ಶೇಷವಾಗುವುದಕ್ಕೆ ಬೇಕಾದ ಒಂದು ಪುರುಷ ಯಜ್ಞ ಅಂತ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಮೊದಲ ಪಶು. ಆಮೇಲೆ ಗೋವು ಎರಡನೇತ್ತು. ಆದ್ದರಿಂದಲೇ ಈ ಗೋವು ಮತ್ತು ಮನುಷ್ಯನನ್ನು ಒಟ್ಟಿಗೆ ಇಡುವಂಥದ್ದು ಆ ನಿಟ್ಟಿನಿಂದ. ಮನುಷ್ಯನಿಗೆ ತುಂಬ ಅಂಟಿಕೊಂಡು ದೇವರ ಪೂಜೆಯಲ್ಲಿ ಹೆಚ್ಚು ಉಪಕಾರ ಮಾಡತಕ್ಕಂತಹ ಪಶು ಅಂತೇಳಿದರೆ ಆಮೇಲೆ ಗೋವು. ಆಮೇಲೆ ನಾವು ಯೋಚನೆ ಮಾಡುವ ಹಾಗೆ ಇದರಲ್ಲಿ ಕುರಿ ಅಂದರೆ ಅವಿ ಅಂತ ಬರ್ತದೆ, ಮಹಿಷ ಅಂತ ಬರ್ತದೆ. ಗೋವಿನ ಜೊತೆಗೆ ವೃಷಭ ಅನ್ನುವುದನ್ನು ಪೃಥಕ್ಕರಿಸಿ ಅದನ್ನು ಕೊನೆಗೆ ಅಜ. ಮನುಷ್ಯ ಕುಡಿಯಬಹುದಾದ ಹಾಲು ಅಂತೇಳಿದರೆ 4 ಬಗೆಯ ಹಾಲು ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು. ಗೋ ಮಹಿಷ್ಯಾಜಾವಿನಿಯ ಅವೀನಾಂ ಅಂತ. ಗೋ ಹಸುವಿನ ಹಾಲು ಕುಡಿಬೋದು. ಮಹಿಷಿ ಅಂದರೆ ಎಮ್ಮೆಯ ಹಾಲು ಕುಡಿಬೋದು. ಅಜಾ ಅಂದರೆ ಆಡಿನ ಹಾಲು ಕುಡಿಬೋದು. ಅದೂ ಸಿಗದೆ ಹೋದರೆ ಅವಿ ಅಂದರೆ ಕುರಿಯ ಹಾಲು ಕುಡಿಬೋದು. ಇದಿಷ್ಟು ಮನುಷ್ಯ ಸ್ವೀಕರಿಸಬಹುದಾದ ಹಾಲು. ಉಳಿದ ಹಾಗೆ ಹುಲಿಯ ಹಾಲಿನ ಮೇವು ಇತ್ಯಾದಿಗಳಿಗೆ ಅವಕಾಶ ಇಲ್ಲ. ಬೇರೆ ಪ್ರಾಣಿಗಳ ಹಾಲು ಕುಡಿಯುವುದಕ್ಕಿಲ್ಲ. ಪುಟ್ಟ ಮಗು ಆಗಿದ್ದಾಗ ತನ್ನ ಹಾಲು ತಾನು ಕುಡಿಬೋದಂತೆ. ತನ್ನ ಹಾಲು ಅಂದರೂ ತನ್ನ ಮಾತೃಸ್ತನ್ಯಜವಾದ ಹಾಲು ಅಂತೇಳಿದರೆ ಎರಡು ಅರ್ಥ ಒಂದೇ. ಆದ್ದರಿಂದ ಹಾಲು ಕುಡಿಯುವುದಕ್ಕೆ ಅವನಿಗೆ ವಿಹಿತವಾದದ್ದು ಯಾವುದು ಅಂತೇಳಿದರೆ ಈ ಗೋಮಹಿಷಿ ಅಜ ಮತ್ತು ಅವಿ ಅಂತ ಹೇಳ್ತಕ್ಕಂಥ 4 ಬಗೆಯದ್ದು. ಇವಿಷ್ಟು ಕೂಡ ಯಾಜ್ಞೀಯ ಅಥವಾ ಯಜ್ಞೀಯ ಅನ್ನುವ ಶಬ್ದದಿಂದ ಕರೆಸಿಕೊಳ್ಳುವುದರಿಂದ ಇದು 4 ಬಗೆಯದ್ದಾದ ಪಶು. ಈ ಪಶುವಿನ ಜೊತೆಗೆ ಕುದುರೆ ಮತ್ತು ಗಜ ಅನ್ನುವುದು ಯಜ್ಞಕ್ಕೆ ಸಂಬಂಧಪಟ್ಟ ಪಶು. ಆದ್ದರಿಂದ ಅವೆರಡನ್ನು ಸೇರಿಸಿ 6 ಆಗ್ತದೆ. ಕೊನೆಗೆ ಮನುಷ್ಯನೆಂಬ ಪಶುವನ್ನು ಸೇರಿಸಿ 7. ಈ 7 ಗ್ರಾಮ್ಯ ಪಶು ಅಂತ ಕರೆಸಿಕೊಳ್ತವೆ. ವೇದಗಳಲ್ಲಿ ಪ್ರತಿಪಾದ್ಯವಾದಂತಹ 7 ಪಶುಗಳು. ಇದರ ಮೇಲೆ ಕಾಡಿಗೆ ಸಂಬಂಧಪಟ್ಟದ್ದು ಸಿಂಹ. ಇಲ್ಲಿ ಹೇಗೆ ಮನುಷ್ಯ ಗ್ರಾಮ ರಾಜ ಅಂತ ಕರೆಸಿಕೊಳ್ತಾನಂತೆ, ಹಾಗೆ ಸಿಂಹ ಅದು ವನ ರಾಜ ಅಂತ ಕರೆಸಿಕೊಳ್ತದೆ. ವನ್ಯಗಳಲ್ಲಿ ಮೊದಲನೇದ್ದು ಸಿಂಹ. ಆಮೇಲೆ ವ್ಯಾಘ್ರದಿಂದ ಚಿತ್ರಕದ ತನಕ, ಚಿತ್ರಕ ಅಂದರೆ ಚಿರತೆಯ ತನಕ ಒಟ್ಟು 7 ವನ್ಯ ಪಶುಗಳು, 7 ಗ್ರಾಮ್ಯ ಪಶುಗಳು, ಒಟ್ಟು 14 ಪಶುಗಳು. 14 ಪಶುಗಳ ಜೊತೆಗೆ ಜರಾಯುಜ, ಅಂಡಜ, ಸ್ವೇಜಜ ಅಂತ ಹೇಳತಕ್ಕಂಥ 3 ಬಗೆಯದ್ದಾದಂತಹ ಪ್ರಾಣಿಗಳು. ಇವುಗಳನ್ನು ಸೇರಿಸಿ ಅದರಲ್ಲಿ ಜರಾಯುಜದಲ್ಲೇ ವಿಭಿನ್ನವಾದದ್ದು 14 ಬಗೆಯದ್ದಾದಂತಹ ಪ್ರಾಣಿಗಳು, ಪಶುಗಳು ಅಂತ. ಇವಿಷ್ಟು ಕೂಡ ಪಾರ್ಥಿವ ಪದಾರ್ಥಗಳು. ಭೂಮಿ ಅಂತ ಹೇಳುವಲ್ಲಿ ಇದಿಷ್ಟೂ ಸೇರುತ್ತೆ. ಇವಿಷ್ಟರ ಮೇಲೆ ಮನುಷ್ಯನಿಗೆ ಬಹಳ ಆಕಾಂಕ್ಷೆಗಳು. ಅದರಲ್ಲಿ ಕುದುರೆ, ಆನೆ ಇದೆಲ್ಲ ಮನುಷ್ಯ ತುಂಬ ಅಪೇಕ್ಷೆ ಪಡುವಂಥ ವಸ್ತುಗಳಂತೆ. ಇವತ್ತು ಮನುಷ್ಯ ಅದನ್ನು ಅಪೇಕ್ಷೆ ಪಡುವುದು ಕಾಣಿಸುವುದಿಲ್ಲ. ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ ಮನುಷ್ಯರಿಗೆ ಕುದುರೆ ಅಂದರೆ ಭಾರಿ ಇಷ್ಟ. ಅದಕ್ಕೋಸ್ಕರ ಯಾರ್ಯಾರನ್ನು ಹೋರಾಡಿ ಸಾಯಿಸಬೇಕಾದರೂ ಕುದುರೆಯನ್ನು ತಮ್ಮದ್ದಾಗಿಸಿಕೊಳ್ತಾರಂತೆ. ಆನೆಯೂ ಕೂಡ ಹಾಗೆ ಅಂತ. ಅದು ಒಂದು ಕಾಲದ ಒಬ್ಬ ಜಮೀನುದಾರನಿಗೆ ಅನಿವಾರ್ಯವಾದಂತಹ ವಾಹನವಾಗಿತ್ತು. ಎತ್ತುಗಳು,
ಕುದುರೆಗಳು, ಆನೆಗಳು ಇದ್ದರೆ ಮಾತ್ರ ಅವನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತಾ ಇತ್ತು. ಇವತ್ತು ಕುದುರೆಯ ಸ್ಥಾನದಲ್ಲಿ 2 ಚಕ್ರದ ವಾಹನಗಳು ಅಂತ ಇಟ್ಟುಕೊಳ್ಬೋದು, ಆನೆಯ ಸ್ಥಾನದಲ್ಲಿ ಟ್ರ್ಯಾಕ್ಟರುಗಳು ಅಥವಾ ಲಾರಿಗಳು ಅದನ್ನೆಲ್ಲ ಇಟ್ಟುಕೊಳ್ಬೋದು. ಒಟ್ಟು ಅದೆಲ್ಲ ತುಂಬ ಅಪೇಕ್ಷಿತವಾದ ವಸ್ತುಗಳು ಅಂತ ಅಭಿಪ್ರಾಯಗಳು. ಇಂತಹ ಪಶುಗಳ ಬಗ್ಗೆ ಜರಾಯುಜ ಪ್ರಾಣಿ ಯಾವ್ಯಾವುದೋ ಸೇವಕ ವರ್ಗ, ತನಗೆ ಸಹಕಾರಿಯಾದ ಪತ್ನಿ ಸುತ ವರ್ಗ, ಇವೆಲ್ಲವೂ ಪಾರ್ಥಿವ ಭಾಗಗಳು. ಇದರ ಮೇಲೆ ಮನುಷ್ಯನಿಗೆ ತುಂಬ ಆಕಾಂಕ್ಷೆ. ಈ ಪೃಥಿವಿ ಭೂಮಿ ಅನಿಸಿಕೊಂಡ ಇವುಗಳ ಮೇಲಿನ ಆಕಾಂಕ್ಷೆಯಿಂದಲೇ ಅನೇಕ ಯುದ್ಧಗಳು ಘಟಿಸ್ತವೆ. ಇವತ್ತು ನಿನ್ನ ಮಗನಾದ ದುರ್ಯೋಧನ ಅಥವಾ ಅವನ ಅಪ್ಪನಾದ ನೀನು ಈ ಯುದ್ಧಕ್ಕೆ ಸಜ್ಜಾಗ್ತಾ ಇರುವುದು ಭೂಮಿಯ ಕಾರಣದಿಂದ. ಅದನ್ನ ಭೂಮಿಯ ಬಗ್ಗೆ ಆಕಾಂಕ್ಷೆ ಕಡಿಮೆ ಮಾಡಬೇಕು. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಇಂಥ ಆಕಾಂಕ್ಷೆ ಹುಟ್ಟುವುದಕ್ಕೆ ಮುಖ್ಯವಾದ ಮತ್ತೊಂದು ಕಾರಣ ಇದೆ. ಏನೆಂದರೆ, ಪಂಚಭೂತಗಳಲ್ಲಿ ಭೂಮಿ ಸರ್ವೋತ್ಕೃಷ್ಟ. ಪಂಚಭೂತಗಳು ಅಂತ ನಾವು ಕರೆಯುವುದು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ ಹೇಳುವ ಪಂಚಭೂತ. ಇದರಲ್ಲಿ ಭೂಮಿಯಲ್ಲಿರುವಷ್ಟು ಗುಣ ಬೇರೆ ಯಾವ ಭೂತಗಳಲ್ಲೂ ಇಲ್ಲ. ಆಕಾಶ ಅನ್ನುವುದು ವಸ್ತುತಃ ಎಲ್ಲ ಭೂತಗಳಿಗಿಂತ ದೊಡ್ಡ ಭೂತ. ಆದ್ದರಿಂದ ಆಕಾಶವನ್ನು ಮಹಾಭೂತ ಅಂತ ಕರೀತಾರೆ. ಭೂತಾಕಾಶ ಅಂತ ಅದನ್ನು ಭೂತವಾದ್ದರಿಂದಲೇ ಭೂತಾಕಾಶ ಅಂತ ಕರೆಯುವುದು. ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂತ ಹೇಳಿದರೆ ವಾಯುತತ್ವಕ್ಕಿಂತ 10 ಪಟ್ಟು, ಎಷ್ಟು ಗಾಳಿ ಇದೆಯೋ ಅದಕ್ಕಿಂತ 10 ಪಟ್ಟು ದೊಡ್ಡದಾದಂತಹ ಭೂತಾಕಾಶ. ಅವ್ಯಾಕೃತ ಆಕಾಶ ಅನ್ನುವುದು ಅದಕ್ಕಿಂತ ಹೊರಗೆ. ಇದು ಅವಕಾಶ, ಆಕಾಶ ಬೇರೆ, ಅವ್ಯಾಕೃತ ಆಕಾಶ ಗಗನ ಅದು ಬೇರೆ. ಅವ್ಯಾಕೃತ ಆಕಾಶ ಅಂತೇಳಿದರೆ ಎಲ್ಲೆಡೆ ತುಂಬಿದಂತಹ ಜಾಗ. ನಾವು ಸ್ಪೇಸ್ ಮತ್ತು ಸ್ಕೈ ಅನ್ನುವ ಶಬ್ದವನ್ನು ಇದಕ್ಕೆ ಉದಾಹರಣೆಯಾಗಿ ಇಟ್ಟುಕೊಳ್ಬೋದು. ಭೂತಾಕಾಶವನ್ನು ನಾವು ಸ್ಕೈ ಅಂತ ಕರಿತೇವೆ, ಅವ್ಯಾಕೃತ ಆಕಾಶವನ್ನು ಸ್ಪೇಸ್ ಅಂತ ಕರಿತೇವೆ. ಅದು ಎಲ್ಲ ಕಡೆಯಲ್ಲೂ ತುಂಬಿರತಕ್ಕಂಥದ್ದು. ಈ ಭೂತಾಕಾಶ ದೊಡ್ಡ ಭೂತ, ಆದರೆ ಅದರಲ್ಲಿ ಇರುವುದು ಶಬ್ದ ಮಾತ್ರ. ಆಕಾಶದಲ್ಲಿ ಶಬ್ದ ಬಿಟ್ಟರೆ ಮತ್ತೊಂದು ಗುಣ ಇಲ್ಲ. ಆದರೆ ಭೂಮಿಯಲ್ಲಿ ಹಾಗಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಅಂತ ಹೇಳುವ 5 ಗುಣಗಳು ಭೂಮಿಯಲ್ಲಿದ್ದಾವೆ. ಭೂಮಿಯಲ್ಲಿ ಶಬ್ದ ಇದೆ, ಯಾಕಂದರೆ ಆಕಾಶದಿಂದ ಜನ್ಯವಾದದ್ದು ಕೊನೆಗೆ ಈ ಭೂಮಿ. ಆದ್ದರಿಂದ ಆಕಾಶದ ಗುಣವಾದಂತಹ ಶಬ್ದ ಭೂಮಿಯಲ್ಲಿ ಸೇರಿಕೊಂಡಿದೆ. ಆದ್ದರಿಂದಲೇ ಭೂಮಿಯನ್ನು ಹೊಡೆದಾಗ ಪಟಪಟ ಶಬ್ದ ಬರುವುದು. ಭೂಮಿಯದ್ದೇ ಆದಂತಹ ಪ್ರಾಣಿಗಳ ಚರ್ಮಗಳನ್ನು, ಭೂಮಿಯಿಂದಲೇ ಜನ್ಯವಾದ ಖನಿಜ, ಭೂಮಿಯಲ್ಲಿರುವ ಖನಿಗಳಿಂದ ಜನಿತವಾದಂತಹ ಖನಿಜಗಳ ಪದಾರ್ಥ, ಅದು ತಾಮ್ರದ ಹಂಡೆಯ ಮೇಲೆ ಅದರ ಚರ್ಮವನ್ನು ಎತ್ತಿ ಜೋರಾಗಿ ಸೆಳೆದು ಕಟ್ಟಿ ಅದಕ್ಕೆ ಹೊಡೆದಾಗ ಢಮ್ ಅಂತ ಶಬ್ದ ಬರ್ತದಲ್ಲ, ಅದು ನಗಾರಿ ಅಂತ ಕರೆಸಿಕೊಳ್ತದೆ. ನಗಾರಿಯಾಗಿ ಶಬ್ದ ಬರುವುದು ಅದು ಭೂಮಿಯಿಂದ, ಯಾಕೆಂದರೆ ಭೂಮಿಯಲ್ಲಿ ಶಬ್ದವೆಂಬ ಗುಣ ಇದೆ. ಅಷ್ಟೇ ಅಲ್ಲ, ಸ್ಪರ್ಶ ಇದೆ. ಅನುಷ್ಣಾಶೀತವಾದ ಸ್ಪರ್ಶ ಭೂಮಿಗೆ ಸಹಜವಾದ ಗುಣ, ಮುಟ್ಟುವುದಕ್ಕೆ ಸಾಧ್ಯವಾಗತಕ್ಕಂಥದ್ದು. ಆಕಾಶದಲ್ಲಾಗಲಿ, ಆಕಾಶದಲ್ಲಿ ಸ್ಪರ್ಶ ಗುಣ ಇಲ್ಲ. ಆಕಾಶವನ್ನು ಯಾರು ಮುಟ್ಟುವುದಕ್ಕೆ ಬರುವುದಿಲ್ಲ, ಮುಟ್ಟಿ ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಪೃಥ್ವಿಯಲ್ಲಿ ಸ್ಪರ್ಶ ಗುಣ ಇದೆ. ವಾಯುವಿನಲ್ಲಿ ಸ್ಪರ್ಶ ಗುಣ ಇದೆ, ವಾಯುವಿನಲ್ಲಿ ಶಬ್ದ ಗುಣವೂ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ಗುಣ ಭೂಮಿಯಲ್ಲಿ ರಸ ಇದೆ. ನಾಲಿಗೆಯಿಂದ ಅದನ್ನು ಆಸ್ವಾದಿಸಬಹುದು. ಭೂಮಿಯನ್ನು ಭೂಮಿಯಿಂದ ಆವಿರ್ಭವಿಸುವ ಧಾನ್ಯ, ಭೂಮಿಯಿಂದ ಆವಿರ್ಭವಿಸುವ ಕಬ್ಬಿನ ಹಾಲು, 7 ವಿಧವಾದ ರುಚಿಯೂ ಕೂಡ ಭೂಮಿಯಲ್ಲಿದೆ. ರಸದಿಂದ ತುಂಬಿ, ಷಡ್ರಸೋಪೇತ ಅಲ್ಲ, 7 ರಸೋಪೇತವಾಗಿರತಕ್ಕಂಥದ್ದು ಭೂಮಿ. ಷಡ್ರಸಗಳ ಜೊತೆಗೆ ಆ ಭೂಮಿಯಲ್ಲಿ ಷಡ್ರಸಗಳ ಮಿಲಿತವಾದಂತಹ ಚಿತ್ರರಸ. ನೈಯಾಯಿಕರು ಚಿತ್ರರಸವನ್ನು ಒಪ್ಪುವುದಿಲ್ಲ, ನಮ್ಮ ಸಿದ್ಧಾಂತ ಅದನ್ನು ಅಂಗೀಕರಿಸ್ತದೆ. ಇಷ್ಟೂ ರಸಗಳಿಂದ ಕೂಡಿರತಕ್ಕಂಥದ್ದು ಭೂಮಿ. ಆದ್ದರಿಂದಲೇ ಭೂಮಿಗೆ ರಸ ಅಂತ ಹೆಸರು, ಅಥವಾ ರಸಾಘನ ಅಂತ ಹೆಸರು. ಭೂಮಿ ರಸದಿಂದ ಕೂಡಿದೆ. ಗಾಳಿಯಲ್ಲಿ ನೆಕ್ಕಿದರೆ ರುಚಿ ಸಿಗುವುದಿಲ್ಲ, ಆಕಾಶದಲ್ಲೂ ಕೂಡ ರುಚಿ ಇಲ್ಲ. ಹಾಗಾದರೆ ಆಕಾಶವಾಯುಗಳಿಗಿಂತ ಹೆಚ್ಚಿನದ್ದು ಭೂಮಿ. ಯಾಕೆಂದರೆ ಆಕಾಶವಾಯುಗಳಲ್ಲಿರತಕ್ಕಂತಹ ಗುಣಗಳ ಜೊತೆಗೆ ಭೂಮಿಯಲ್ಲಿ ರಸವೆಂಬ ಅಧಿಕ ಗುಣ ಇದೆ. ಅಗ್ನಿಯಲ್ಲಿ ಮತ್ತೊಂದಿದೆ, ಸ್ಪರ್ಶ. ಅಗ್ನಿಯಲ್ಲಿರುವ ಸ್ಪರ್ಶ ಭೂಮಿಯಲ್ಲೂ ಇದೆ, ಆದ್ದರಿಂದ ಅಗ್ನಿಗಿಂತ ಹೆಚ್ಚಿನದ್ದು ಭೂಮಿ. ಅಗ್ನಿಯಲ್ಲಿ ರಸ ಇಲ್ಲ. ಅಗ್ನಿಯನ್ನು ನಾಲಿಗೆಗೆ ಹಾಕಿ ಯಾವ ರುಚಿ ಅಂತ ಯಾರ ಹತ್ರ ಆದರೂ ಕೇಳಿದರೆ ಮರುದಿವಸಕ್ಕೆ ಸಕ್ಕರೆ ಕೊಟ್ಟರು ಅವನಿಗೆ ರುಚಿ ಗೊತ್ತಾಗೋದಿಲ್ಲ. ನಾಲಿಗೆಯಿಂದ ಅಗ್ನಿಯಲ್ಲಿ ರುಚಿಯನ್ನು ಸವಿಯುವುದಕ್ಕೆ ಬರುವುದಿಲ್ಲ, ಯಾಕಂದರೆ ಅಗ್ನಿಯಲ್ಲಿ ರುಚಿ ಅನ್ನುವುದು ಇಲ್ಲ. ಅಗ್ನಿಯಲ್ಲಿರುವುದು 3. ಒಂದು ಆಕಾಶದಿಂದ ಹುಟ್ಟಿದ ವಾಯುವಿನಿಂದ ಜನ್ಯವಾದದ್ದು ಅಗ್ನಿ. ಆದ್ದರಿಂದ ಆಕಾಶದ ಗುಣವಾದ ಶಬ್ದ ಅಗ್ನಿಯಲ್ಲಿದೆ. ಅದು ಪಟಪಟ ಅಂತ ಉರಿಯುತ್ತೆ, ಶಬ್ದ ಮಾಡುತ್ತೆ. ಜೊತೆಗೆ ಉಷ್ಣ ಅನ್ನುವ ಸ್ಪರ್ಶ ಅದರಲ್ಲಿದೆ. ಆದರೆ ನಾಲಿಗೆಗೆ ಹಾಕಿ ಅದನ್ನು ಆಸ್ವಾದಿಸುವುದಕ್ಕೆ ಅವಕಾಶ ಇಲ್ಲ.
ಇದರ ಜೊತೆಗೆ ವಾಯುವಿನ ಸ್ಪರ್ಶ ಇದೆ. ವಾಯುವಿನಲ್ಲಿಲ್ಲದೇ ಇದ್ದ ವಿಶೇಷವಾದ ಗುಣ ಅಗ್ನಿಯಲ್ಲಿ ಬಂದದ್ದು ಅಂತೇಳಿದರೆ ರೂಪ. ಅದನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ, ಚಕ್ಷುರಿಂದ್ರಿಯಕ್ಕೆ ವಿಷಯವಾಗುತ್ತೆ. ಹೇಗೆ ಶ್ರೋತ್ರೇಂದ್ರಿಯದಿಂದ ಅಗ್ನಿಯ ಚಟಚಟಾಯಮಾನವಾದ ಶಬ್ದ ಕೇಳಿಸುತ್ತೋ, ತ್ವಗಿಂದ್ರಿಯದಿಂದ ಅದೇ ಅಗ್ನಿಯಲ್ಲಿರತಕ್ಕಂಥ ಉಷ್ಣಸ್ಪರ್ಶದ ಗ್ರಹಣವಾಗ್ತದೋ, ಹಾಗೆ ಚಕ್ಷುರೇಂದ್ರಿಯದಿಂದ ಅಗ್ನಿಯು ದೃಶ್ಯವೂ ಆಗುತ್ತೆ. ವಾಯುವಿನಲ್ಲೂ ಆಕಾಶದಲ್ಲೂ ಇಲ್ಲದೇ ಇರುವ ದೃಶ್ಯತ್ವ, ಅದಕ್ಕೆ ಪ್ರಯೋಜಕವಾದ ರೂಪವೆಂಬ ಗುಣ, ಅದು ಅಗ್ನಿಯಲ್ಲಿ ಬಂದಂತಹ ಒಂದು ವಿಶೇಷ ಗುಣ. ಆ ಅಗ್ನಿಯಲ್ಲಿದ್ದ ಸ್ಪರ್ಶ ಗುಣ ಅದು ಭೂಮಿಯಲ್ಲೂ ಇದೆ. ಅಗ್ನಿಯಲ್ಲಿ ಉಷ್ಣ ಸ್ಪರ್ಶ ಇದ್ದರೆ ಭೂಮಿಯಲ್ಲಿ ಅನುಷ್ಣಾಶೀತ ಸ್ಪರ್ಶ ಇದೆ. ಆದ್ದರಿಂದ ಅಗ್ನಿಗಿಂತ ಮಿಗಿಲು, ಯಾಕೆಂದರೆ ಅಗ್ನಿಯಲ್ಲಿಲ್ಲದೆ ಇದ್ದ ರಸಗುಣವೂ ಕೂಡ ಭೂಮಿಯಲ್ಲಿದೆ. ಆದರೆ ಜಲ ಅಗ್ನಿಯಿಂದ ಆವಿರ್ಭವಿಸಿದಂತಹ ತತ್ವ, ಅದು ಜಲತತ್ವ. ಜಲತತ್ವದಲ್ಲಿ ಶಬ್ದ ಇದೆ, ಅದು ಜುಳುಜುಳು ಅಂತ ಹರಿಯುತ್ತೆ. ಅದರಲ್ಲಿ ಸ್ಪರ್ಶ ಇದೆ, ತಂಪಾದ ಸ್ಪರ್ಶ, ಶೀತ ಸ್ಪರ್ಶ ಇದೆ. ಅದರಲ್ಲಿ ರಸ ಇದೆ, ನಾಲಿಗೆಗೆ ಹಾಕಿದರೆ ರುಚಿ. ನೀರಿಗಿರುವ ರುಚಿ ಬೇರೆ ಯಾವುದಕ್ಕೂ ಇಲ್ಲಂತೆ. ಕಬ್ಬಿನ ಹಾಲಿನಲ್ಲೂ ನೀರಿನ ರುಚಿ ಇಲ್ಲ. ಒಬ್ಬ ತುಂಬ ತೃಷಿಯಾಗಿ ಬಂದ ಅಂತ ಅಂದ್ಕೊಳ್ಳಿ, ತೃಷಿತನಾದಂತಹ ವ್ಯಕ್ತಿಗೆ, ತೃಷಾರ್ತನಿಗೆ ನೀವು 1 ಲೋಟ ಹಾಲು ಹಿಡ್ಕೊಂಡು ಬಂದರೆ ಬೇಡ ಬೇಡ ಬರೀ ನೀರು ಕೊಡಿ ಅಂತ ಹೇಳ್ತಾನೆ. ಅವನು ನೀರು ಕುಡಿದಾಗ ಸಿಗುವ ಆನಂದ ಬೇರೆ ಯಾವ ವಸ್ತುಗಳನ್ನು ಆತ ಸ್ವೀಕರಿಸಿದರೂ ಅವನಿಗೆ ಸಿಗಲಾರದು. ಬೇರೆ ಯಾವುದೇ ವಸ್ತುವನ್ನು ಆತ ತಿಂದು ಖುಷಿ ಪಡಬೇಕಾದ್ರೆ ಅದರ ಜೊತೆಗೆ ನೀರು ಬೇಕೇ ಬೇಕು. ಅಕ್ಕಿಯನ್ನು ತಿಂದು ಖುಷಿ ಪಡು ಅಂತ ಕೇಳಿದರೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಕ್ಕಿಯನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಬೆಂಕಿಯಿಂದ ಬೇಯಿಸಿದರೆ ಇನ್ನೂ ಚಂದ ಅಂತ ಹೇಳ್ತಾನೆ. ಅವನಿಗೆ ನೀರು ಇಲ್ಲದೆ ಹೋದರೆ ಯಾವುದೂ ರುಚಿಸುವುದಿಲ್ಲ. ಯಾಕಂದರೆ ರುಚಿಯನ್ನು ಕೊಡುವವನಿಗೆ ನೀರು ಅಂತ ಹೆಸರು. ನೀನು ಅಂತಲ್ಲ, ನೀನು ಅನ್ನೋದರ ಬಹುವಚನ ನೀರು ಅಂತ ಆಗಬೇಕಲ್ವ. ಅವನು ಅನ್ನೋದು ಅವರು ಅಂತ ಆಗುವುದಾದರೆ ನೀನು ಅನ್ನೋದು ನೀರು ಅಂತ ಆಗಬೇಕು. ಆದರೆ ನಾವು ನೀವು ಅಂತೇವೆ. ಅದನ್ನು ನೀರು ಅಂತ ಹೇಳಿದರೆ ಅದೊಂದು ಬಹುವಚನದ ಶಬ್ದ. ಆಪಹ ಆಪೋಹಿಷ್ಠಾಹ ಮಯೋ ಭುವಃ. ಮಯಃ ಅಂದರೆ ಆನಂದದ, ಭುವಃ ಅಂದರೆ ಉತ್ಪತ್ತಿ ಸ್ಥಾನ. ನಮಗೆ ಆನಂದದ ಉತ್ಪತ್ತಿ ಸ್ಥಾನವೇ ನೀರು. ಅದು ನಿರಂತರ ಬಹುವಚನದ ಶಬ್ದದಲ್ಲಿ ಹೇಳಲ್ಪಡುತ್ತೆ. ಯಾಕಂದರೆ ನೀರನ್ನು ಒಂದು ನೀರು ಅಂತ ಹೇಳಲಿಕ್ಕಾಗೋದಿಲ್ಲ. ಆಕಾಶದಿಂದ ಬೀಳ್ತಾ ಇರುವ ನೀರು, ಅದಕ್ಕೆ ಅಭಿಮಾನಿ ದೇವತೆಗಳು ಕೂಡ ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟಿ ತೀರ್ಥಾಭಿಮಾನಿಗಳು. ಆದ್ದರಿಂದ ಅದು ಸ್ತ್ರೀಲಿಂಗದಲ್ಲಿ ಬಹುವಚನದಲ್ಲೇ ಇರತಕ್ಕಂತಹ ಶಬ್ದ. ಅಂತಹ ಅಪತತ್ವ ಏನಿದೆ, ನೀರು ಅಂತ ಹೇಳ್ತಕ್ಕಂತಹ ತತ್ವ, ಅದು ರಸವನ್ನು ನಮಗೆ ಅನುಭವ ಗೋಚರವಾಗಿಸತಕ್ಕಂತಹ ತತ್ವ. ಆ ನಿಟ್ಟಿನಿಂದ ಅದರದ್ದೇ ಆದ ವಿಶೇಷ ಗುಣ ರಸಗುಣ. ಆ ರಸವೂ ಕೂಡ ಭೂಮಿಯಲ್ಲಿದೆ. ನೀರಿನಲ್ಲಿರುವುದು ಬರೀ ಒಂದು ಮಾಧುರ್ಯ, ಒಂದು ವಿಚಿತ್ರವಾದ ಮಾಧುರ್ಯ. ಎಲ್ಲಕ್ಕೂ ಮಾಧುರ್ಯವನ್ನು ಕೊಡ್ತಕ್ಕಂಥ ಮಧುರ ರಸ ಅನ್ನೋದು ನೀರಿನಲ್ಲಿದ್ದರೆ, ನಮ್ಮ ಪೃಥಿವಿಯಲ್ಲಿ ಬರೀ ಮಧುರ ರಸ ಅಲ್ಲ, ಲವಣ, ಉಪ್ಪು ರಸ ಇದೆ, ಹುಳಿ ರಸ, ಆಮ್ಲ ಅಂತ ಕರೆಸಿಕೊಳ್ತಕ್ಕಂಥ ಉಪ್ಪು ಇದೆ, ಒಗರು ಅಂತ ಕರೆಸಿಕೊಳ್ತಕ್ಕಂಥ ಕಷಾಯ ರಸ ಇದೆ, ತಿಕ್ತ ಅಂತ ಕರೆಸಿಕೊಳ್ತಕ್ಕಂಥ ಕಹಿ ರಸ ಇದೆ. ಎಲ್ಲ ರೀತಿಯ ರಸದಿಂದಲೂ ತುಂಬಿರತಕ್ಕಂಥದ್ದು ಪಾರ್ಥಿವ ದ್ರವ್ಯ. ಆದ್ದರಿಂದ ಪೃಥಿವಿ ಅನ್ನುವುದು ಹಿಂದೆ ಹೇಳಿದ 4 ಭೂತಗಳ ಗುಣದಿಂದ ತುಂಬಿದೆ. ಆದರೆ ನೀರಿಗಿಂತಲೂ ಪೃಥಿವಿ ಶ್ರೇಷ್ಠ. ಯಾಕೆ ಅಂತೇಳಿದರೆ, ನೀರಿನಲ್ಲಿ ಇಲ್ಲದೇ ಇದ್ದಂತಹ ಗಂಧವೆಂಬ ಗುಣ ಪೃಥಿವಿಯಲ್ಲಿದೆ. ಇಲ್ಲಿಯ ತನಕ ಮೂಗಿಗೆ ಕೆಲಸ ಇರಲಿಲ್ಲ. ನಾಲಿಗೆಯಲ್ಲಿ ನೀರು ಅನಿಸಿದಂತಹ ವರುಣದೇವ ರಸನಾ ತತ್ವಕ್ಕೆ ಅಭಿಮಾನಿಯಾಗಿದ್ದುಕೊಂಡು ರುಚಿಯನ್ನು ಗ್ರಹಣ ಮಾಡಿಸುವವ ಇದ್ದಾನೆ. ಆದರೆ ಮೂಗಿನಲ್ಲಿ ನಿಂತು ಅಶ್ವಿನಿ ದೇವತೆಗಳು ಗಂಧವನ್ನು ಘ್ರಾಣನ ಮಾಡಿಸ್ತಾರಲ್ಲ, ಅವರಿಗೆ ಈಗ ನೀರಿನ ತನಕ 4 ಭೂತಗಳಲ್ಲೂ ಕೂಡ ಕೆಲಸ ಇಲ್ಲ. ಯಾಕಂದರೆ ನೀರು ಅದು ಪರಿಮಳಿತ ಅಲ್ಲ. ನೀರು ಪರಿಮಳ ಆಗಬೇಕಾದರೂ ಅದಕ್ಕೆ ಕಮಲದ ಪುಷ್ಪದ ದಂಟನ್ನು ಹಾಕಬೇಕು ಅಥವಾ ಕಮಲದ ಪುಷ್ಪದ ಎಸಳನ್ನು ಹಾಕಬೇಕು. ಪನ್ನೀರು ಆಗಬೇಕಾದರೂ ಅದಕ್ಕೆ ಒಂದಿಷ್ಟು ಪುಷ್ಪದ ಸಂಯೋಗ ಆಗಬೇಕು. ಪುಷ್ಪ ಸಂಯುಕ್ತವಾದಂತಹ ಜಲದಲ್ಲಿ ಗಂಧ ಸ್ವತಃ ಇಲ್ಲ. ಅಥವಾ ಗಟಾರದ ನೀರು ಬೇರೆ ಪಾರ್ಥಿವವಾದ ಕೊಳೆತ ವಸ್ತುವನ್ನು ನೀರಿನಲ್ಲಿ ಸೇರಿಸಿದರೆ ನೀರಿನಲ್ಲಿ ದುರ್ಗಂಧವಾದರೂ ಬಂದೀತು. ನೀರು ಸ್ವತಃ ಅದು ನಿರ್ಗಂಧ, ಅದರಲ್ಲಿ ಗಂಧ ಇಲ್ಲ. ಹಾಗಾದರೆ ಗಂಧ ಅದು ಪಾರ್ಥಿವದ್ದೇ ಆದಂತಹ ವಿಶೇಷವಾದ ಗುಣ. ಹೀಗೆ 5 ಗುಣಗಳಿಂದ ಕೂಡಿರತಕ್ಕಂಥದ್ದು ಭೂಮಿ. ಭೂಮಿಯನ್ನು ಮೂಸಬಹುದು, ಪೃಥಿವಿಯನ್ನು ಆಸ್ವಾದಿಸಬಹುದು, ಪೃಥಿವಿಯನ್ನು ಕೇಳಬಹುದು, ಪೃಥಿವಿಯನ್ನು ನೋಡಬಹುದು, ಪೃಥಿವಿಯನ್ನು ಸ್ಪರ್ಶಿಸಬಹುದು. ಹೀಗೆ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಅಂತ ಹೇಳುವ ದೈವದತ್ತವಾದಂತಹ ಏನು 5 ಇಂದ್ರಿಯಗಳಿದ್ದಾವೆ, ಆ ಅಷ್ಟೂ ಇಂದ್ರಿಯಗಳಿಗೂ ಕೆಲಸ ಕೊಡತಕ್ಕಂತಹ, ಅಷ್ಟೂ ಇಂದ್ರಿಯಗಳಿಗೂ ವಿಷಯವಾದಂತಹ ಶಬ್ದಸ್ಪರ್ಶ ರೂಪರಸಗಂಧಗಳಿಗೆ ಆಧಾರಭೂತವಾದ ಒಂದೇ ಒಂದು ತತ್ವ, ಅದು ಪೃಥಿವಿ ತತ್ವ. ಆದ್ದರಿಂದ ಈ ಭೂಮಿ ಅನ್ನುವುದು
ಎಲ್ಲ ಭೂತಕ್ಕಿಂತ ದೊಡ್ಡದು. ಅದು ಮಹಾಭೂತವೆನಿಸಿದ ಆಕಾಶಕ್ಕಿಂತಲೇ ದೊಡ್ಡದು ಪೃಥ್ವಿ. ಇದು ದೊಡ್ಡದು ಅಂತ ಹೇಳಿದರೆ ಆಕಾರದಲ್ಲಿ ದೊಡ್ಡದಲ್ಲ, ಆಕಾರದಲ್ಲಿ ಎಲ್ಲಕ್ಕಿಂತ ಚಿಕ್ಕದು. ಆದರೆ ಎಲ್ಲಕ್ಕಿಂತ ದೊಡ್ಡದು ಯಾಕೆ ಅಂದರೆ ಅದರ ಉಪಯೋಗದ ದೃಷ್ಟಿಯಿಂದ ಎಲ್ಲಕ್ಕಿಂತ ದೊಡ್ಡದು. ಭೂಮಿ ಇಲ್ಲದೆ ಹೋದರೆ ಉಳಿದದ್ದು ಯಾವುದೂ ಕೂಡ ಇದ್ದೂ ಇಲ್ಲದೆ ಇದ್ದ ಹಾಗೆ ಆಗುತ್ತೆ. ಆದ್ದರಿಂದ ಭೂಮಿ ಸರ್ವಶ್ರೇಷ್ಠವಾದದ್ದು. ಅದನ್ನು ಸರ್ವರಸ ಅಂತ ಕರೆಸಿಕೊಂಡಂತಹ ಭೂಮಿ ಅದು ಎಲ್ಲರ ಆಹ್ಲಾದಕ್ಕೆ ವಿಷಯ. ಅದನ್ನೇ ಭೂಮಿಗೋಸ್ಕರ ಅಣ್ಣ ತಮ್ಮಂದಿರೂ ಕೂಡ ಹೊಡೆದಾಡ್ತಾರೆ. ಪರಸ್ಪರ ಶತ್ರುಗಳು ಹೋರಾಡುವುದು ಬೇರೆ, ಅಣ್ಣ ತಮ್ಮಂದಿರು ಹೋರಾಡ್ತಾರೆ ಭೂಮಿಗೋಸ್ಕರ. ಕುರುಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಸೇರಿಕೊಂಡಿದ್ದಾರೆ. ಇದು ಭೂಮಿಯ ಸೆಳೆತ. ಆದರೆ ಇಂತಹ ಭೂಮಿಯಲ್ಲಿ ನಾವು ಅಸ್ವತಂತ್ರರಿದ್ದೇವೆ ಅನ್ನುವ ಎಚ್ಚರದ ಜೊತೆಗೆ ಇಷ್ಟು ದೊಡ್ಡದಾದ ಭೂಮಿ ಅತ್ಯಂತ ಚಿಕ್ಕದು ಅನ್ನುವ ಪ್ರಜ್ಞೆ ಬೇಕು ಅಂತ ಸಂಜಯ ಹೇಳ್ತಾನೆ. ಇದು ಭಾರಿ ದೊಡ್ಡದು ಹೌದು, ಆದರೆ ಅತ್ಯಂತ ಚಿಕ್ಕದು. ಚಿಕ್ಕದು ಅಂತಾದಾಗ ಅದರ ಬಗ್ಗೆ ಆಸೆ ಆಕಾಂಕ್ಷೆ ಕಡಿಮೆ ಆಗ್ತದೆ. ಆ ಚಿಕ್ಕದು ಅನ್ನೋದನ್ನು ಮೊದಲು ತಿಳ್ಕೊ. ಯಾಕೆ ಚಿಕ್ಕದು ಅಂತೇಳಿದರೆ, ಇದು ವಿಶಾಲವಾದ ಪ್ರಪಂಚದಲ್ಲಿ ಭೂಮಿ ಒಂದು ಸಾಸಿವೆಯಷ್ಟು ದೊಡ್ಡದು ಅಲ್ಲ, ಅಷ್ಟು ಚಿಕ್ಕದು ಭೂಮಿ. ನಾವು ಭಾರಿ ದೊಡ್ಡದು ಅಂತ ಅಂದುಕೊಂಡಿದ್ದೇವೆ. ಭಗವಂತ ಬ್ರಹ್ಮಾಂಡದ ಒಳಗೆ ನೀರಿನಲ್ಲಿ ಬಹಳ ಕಾಲ ಮಲಗಿದ್ದಂತೆ. ನೀರಿನಲ್ಲಿ ಮಲಗಿದ. ಸಂಸ್ಕೃತದಲ್ಲಿ ನೀರನ್ನು ನೀರ ಮತ್ತು ನಾರ ಅನ್ನೋ ಎರಡು ಶಬ್ದದಲ್ಲಿ ಕರೀತಾರೆ. ಆಪೋ ನಾರ ಇತಿ ಪ್ರೋಕ್ತ. ಅಪಿಗೆ ನಾರ ಅಂತ ಒಂದು ಹೆಸರು. ನೀರಿನಲ್ಲಿ ಮಲಗಿದವನಿಗೆ ನೀರಾಯಣ ಅಥವಾ ನಾರಾಯಣ ಅಂತ ಹೆಸರು. ಅಯನಂ ತಸ್ಯತಾ ಸರ್ವಾಹ ತಸ್ಮಾತ್ ನಾರಾಯಣ ಸ್ಮೃತಃ. ನಾರಾಯಣ ಅಂದರೆ ನೀರಿನಲ್ಲಿ ಮಲಗಿದವ ಅಂತ ಅರ್ಥ. ನೀರಿನಲ್ಲಿ ಮಲಗಿದ್ದ ದೇವರು ತುಂಬ ಕಾಲ ಮಲಗಿದ್ದ. ತುಂಬ ಅಂದರೆ ಲೆಕ್ಕಾಚಾರ ಹೇಳಿದರೆ ಕಂಪ್ಯೂಟ್ರಲ್ಲೂ ಸಿಗುವುದಿಲ್ಲ, ಅದು ಅಷ್ಟು ಉದ್ದ ಬರಿಬೇಕದು. ಅಷ್ಟು ಕಾಲದ ತನಕ ನೀರಿನಲ್ಲಿ ಮಲಗಿದ್ದ. ನಾವು ಅಕಸ್ಮಾತ್ ನೀರಿನಲ್ಲಿ ಒಂದು ದಿವಸ ಮಲಗಿದರೆ ಸಾಕು, ಮೂಗಿನಲ್ಲಿ ಕಿವಿಯಲ್ಲಿ ಎಲ್ಲ ಕಡೆ ಮಣ್ಣು ಹೋಗಿ ಸೇರಿಕೊಳ್ತದಲ್ವಾ, ಅಲ್ಲೆಲ್ಲ ಪಾಚಿ ಹಿಡಿಯುತ್ತೆ. ಹಾಗೆ ಈ ಭಗವಂತ ಮಲಗಿದ್ದಾಗ ಅವನ ಕಿವಿಯಲ್ಲಿ ಪಾಚಿ ಹಿಡಿಯುತ್ತಂತೆ. ಅವನು ಹಾಗೆ ಎರಡೂ ಕಿವಿಗೂ ಕೈ ಹಾಕಿ ತನ್ನ ಕೈಯಲ್ಲಿ ತೆಗೆದಂತಹ ಆ ಪಾಚಿಯನ್ನು ಹೀಗೆ ಆ ಕಡೆ ಈ ಕಡೆ ಹಾರಿಸಿದಂತೆ. ಅದು ಭಗವಂತನ ಕಿವಿಯಲ್ಲಿದ್ದ ಶೈವಾಲ. ಅದನ್ನು ವಿಷ್ಣುಕರ್ಣ ಮಲ ಅಂತಲೂ ಕರೀತಾರೆ. ಕಿವಿಯಿಂದ ತೆಗೆದ ಮಣ್ಣು. ಒಂದು ಕಿವಿಯಿಂದ ಮಣ್ಣು ತೆಗೆದರೆ ಎಷ್ಟು ಇರ್ತದೆ? ಹಿಂದೆ ಎಲ್ಲ ಒಂದು ಸೌಟು ಬರ್ತಿತ್ತು, ಕಿವಿಗೆ ಹಾಕಿ ಹೀಗೊಂದು ತೆಗಿಲಿಕ್ಕೆ ಒಂದು ಸೌಟು ಬರ್ತಿತ್ತು ಹಿಂದೆ. ಈಗೆಲ್ಲ ಅದಿಲ್ಲ. ಒಂದು ಕಡ್ಡಿಗೆ ಒಂದಿಷ್ಟು ಹತ್ತಿ ಸೇರಿಸಿರ್ತಾರೆ, ಹೀಗೆ ತೆಗೆಯುವುದು. ತೆಗೆದು ಆಮೇಲೆ ಹೀಗೆ ಮೈಗೆ ಒರೆಸಿಕೊಳ್ಳುವುದು ಎಲ್ಲ ಮಾಡ್ತಾರೆ. ಕಿವಿಯಿಂದ ಒಂದಿಷ್ಟು ಮಣ್ಣು ತೆಗೆಯುವುದಕ್ಕೆ ಕಿವಿಯಲ್ಲಿ ಮಣ್ಣು ಬಂದರೆ ಎಷ್ಟು ಮಣ್ಣು ಬಂದೀತು? ಅತ್ಯಲ್ಪವಾದ ಮಣ್ಣು. ಆ ಮಣ್ಣನ್ನು ಹೀಗೆ ಎಸೆದರೆ ಆ ಮಣ್ಣಿನಿಂದ ಎರಡು ಹುಳಗಳು ಹುಟ್ಟಿಕೊಂಡುವಂತೆ. ಎರಡು ಹುಳಗಳು ಎಲ್ಲೆಲ್ಲ ಹುಟ್ಟಿಕೊಂಡಿದ್ದಾವೆ. ನೀರಿನಲ್ಲಿ ಹಾಗೆ ಬೆಳೆದವು ಗಟ್ಟಿಯಾದವು, ಮನುಷ್ಯಾಕಾರವನ್ನು ಪಡೆದವಂತೆ. ಮನುಷ್ಯಾಕಾರವನ್ನು ಪಡೆದ ಎರಡು ಹುಳಗಳು ನೀರಿನಲ್ಲಿ ಈಜುತ್ತಾ ಹಸಿವು ಅಂತ ಹೇಳಿಕೊಂಡಾಗ ಎರಡು ಒಟ್ಟಾದುವಂತೆ. ಒಟ್ಟಾಗಿ ಅವುಗಳೇ ನಾಮಕರಣ ಮಾಡಿಕೊಂಡುವಂತೆ. ಒಂದಕ್ಕೆ ಮಧು ಅಂತ ಹೆಸರು, ಮತ್ತೊಬ್ಬನಿಗೆ ಕೈಟಭ ಅಂತ ಹೆಸರು. ಅವರವರ ಶಾರೀರಿಕವಾದ ಸೌಂದರ್ಯ ಮತ್ತು ಅದರಲ್ಲಿರುವ ಕಾಠಿಣ್ಯ ಮಾರ್ಧವವನ್ನು ಇಟ್ಟಂತಹ ಹೆಸರು. ಮಧು ಕೈಟಭ ಅಂತ ಇಬ್ಬರಿಗೆ ಹೆಸರಾಯಿತು. ಇದು ಭಗವಂತನ ಕಣ್ಣಿನ ಮಣ್ಣಿನ ಮಕ್ಕಳು. ಮಣ್ಣಿನ ಮಕ್ಕಳು ಅಂತ ಹೇಳಿದರೆ ಮಧು ಕೈಟಭರನ್ನೇ ಕರೆಯೋದು. ಇವರಿಬ್ಬರೂ ಕೂಡ ಜೊತೆ ಸೇರಿಕೊಂಡು ತಿನ್ನುವುದಕ್ಕೇನು ಅಂತ ವಿಚಾರ ಮಾಡಿದರು. ಇಡೀ ನೀರಿನಲ್ಲಿ ಜಲಚರ ಇರಲೇ ಇಲ್ಲ. ನೀರಿನ ಮೇಲಕ್ಕೆ ಬಂದರು. ನೀರಿನ ಅಡಿಯಲ್ಲಿ ಹುಟ್ಟಿದವರು 50 ಲಕ್ಷ ಯೋಜನದಷ್ಟು ಬ್ರಹ್ಮಾಂಡದ ಅಂಡೋದಕ ಇದೆ. ಆ ಅಂಡೋದಕದಲ್ಲಿ ಮೇಲಕ್ಕೆ ಬರ್ತಾರೆ. ಮೇಲಕ್ಕೆ ಬಂದು ನೋಡಿದರೆ ಅಂಡೋದಕದಲ್ಲಿ ಒಂದು ಪದ್ಮ ಅರಳಿದೆ. ಅರಳಿದ ಪದ್ಮದಲ್ಲಿ ಚತುರ್ಮುಖ ಕಾಣಿಸಿದ. ಒಬ್ಬೊಬ್ಬರ ಹೊಟ್ಟೆಗೆ ಎರಡೆರಡಾದರೂ ಸಿಕ್ಕಿದರೆ ಒಳ್ಳೆಯದು ಅಂತ 4 ಮುಖ, ಎರಡೆರಡು ಮುಖ, ಎರಡೆರಡು ಬೋಂಡಗಳಿದ್ದ ಹಾಗೆ ಅಂತ ಅಂದ್ಕೊಂಡ್ರು ಇವರು. ಇದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಬೇಕು ಅಂತ ಅಂದ್ಕೊಂಡು ಇಬ್ಬರೂ ಸೇರಿ ಅವನನ್ನು ಆಕ್ರಮಿಸುವುದಕ್ಕೆ ಪ್ರಾರಂಭಿಸಿದರಂತೆ. ಇವರಿಗೆ ಹೊಟ್ಟೆಯಲ್ಲಿ ಹಸಿವಾದಾಗ ಸಿಕ್ಕಾಬಟ್ಟೆ ಸಿಟ್ಟು ಬೇರೆ ಬಂತಂತೆ. ಇಬ್ಬರಿಗೆ ಪರಸ್ಪರ ಕೈ ಹಿಡ್ಕೊಂಡಿದ್ದಾರೆ. ತಮ್ಮ ಹಲ್ಲುಗಳನ್ನು ಕಟಕಟಾಯಮಾನವಾಗಿ ಶಬ್ದ ಮಾಡ್ತಾ ಇದ್ದಾರೆ. ಮಾಡಿಕೊಂಡು ಕಣ್ಣೆಲ್ಲ ಕೆಂಪಾಗಿದೆ ಅಂತೆ. ಕ್ರೋಧ ರಕ್ತೇಕ್ಷಣವು ಅಂತ ಕರೀತಾರೆ. ಕ್ರೋಧದಿಂದ ಕೆಂಪಾದ ಕಣ್ಣು. ಅತ್ತುಂ ಬ್ರಹ್ಮಾಣಂ ಜನಿತೋದ್ಯಮವು ಅಂತ ಮಾರ್ಕಂಡೇಯ ಪುರಾಣ ಹೇಳ್ತದೆ. ಆ ಚತುರ್ಮುಖ ಬ್ರಹ್ಮನನ್ನು ನುಂಗಿಬಿಡಬೇಕು ಅಂತ ಬಂದರಂತೆ ಇಬ್ಬರು ಕೂಡ. ಬಂದಾಗ ಚತುರ್ಮುಖ ತನ್ನ 8 ಕಣ್ಣುಗಳನ್ನು ಮುಚ್ಚಿಕೊಂಡು 2 ಕೈಗಳನ್ನು ಜೋಡಿಸಿಕೊಂಡು ತನ್ನ ಜನನಕ್ಕೆ ಹೇತುಭೂತನಾದಂತಹ ನಾರಾಯಣನನ್ನು ಸ್ಮರಿಸಿದ. ಆವಾಗ
ಯಾಕಂದರೆ ನಾನು ಆ ನಾರಾಯಣನ ಮಗ, ಇವರಿಬ್ಬರು ನಾರಾಯಣನ ಮಕ್ಕಳು, ಅಣ್ಣ ತಮ್ಮಂದರು ಹೋರಾಡಬಾರ್ದು ಅಂತ ಅದು ಇತಿಹಾಸದ ಪ್ರಜ್ಞೆ. ಹಾಗಾಗಿ ಅವರಿಬ್ಬರು ಹೋರಾಡಲಿಲ್ಲಂತೆ. ಬ್ರಹ್ಮ ಅವರನ್ನು ಹೊಡೆಯುವುದಕ್ಕೆ ಹೋಗಲಿಲ್ಲ ಅಥವಾ ಅವರ ಬಾಯಿಗೆ ಆಹಾರವಾಗುವುದಕ್ಕೂ ಮುಂದುವರಿಯಲಿಲ್ಲ, ನಾರಾಯಣನನ್ನು ಸ್ಮರಿಸಿದ. 3 ಜನ ಮಕ್ಕಳು ಸೇರಿ ಗಲಾಟೆ ಆಗುವ ಪ್ರಸಂಗ ಬಂದಿದೆ ಅಂತ ನಾರಾಯಣ ತಾನು ಮಲಗಿದ್ದ ರೂಪದಿಂದ ವಿಷ್ಣು ಅನ್ನುವ ರೂಪದಿಂದ ಹೊರಗೆ ಬರ್ತಾನಂತೆ. ತಾನು ಮಲಗಿದ್ದಲಿಂದಲೇ ಎದ್ದು ಬಂದರೆ ಈ ನಾಭಿಯಲ್ಲಿ ಕೂತಂತಹ ಬ್ರಹ್ಮ ಕೈ ಮುಗಿದುಕೊಂಡು ಕೂತಿದ್ದಾನೆ, ಅವನು ಕೂಡ ಅಲುಗಾಡಿ ಅವನ ಧ್ಯಾನಕ್ಕೆ ಭಂಗ ಆಗುತ್ತೆ ಅಂತ ದೇವರಿಗೆ ತಾನು ಮಲಗಿದ್ದ ನಾರಾಯಣ ರೂಪವನ್ನು ಹಾಗೇ ಇಟ್ಟು ಅದರಿಂದ ವಿಷ್ಣು ಎಂಬ ರೂಪದಿಂದ ಮತ್ತೊಂದು ರೂಪವನ್ನು ತೆಗೆದುಕೊಂಡು ಹೊರಗೆ ಬಂದು ಈ ಇಬ್ಬರು ಮಕ್ಕಳ ಜೊತೆಗೆ ಹೋರಾಡಿದ. ಇಬ್ಬರು ಮಕ್ಕಳ ಮುಂದೆ ಬಂದ. ಅವನನ್ನು ತಿನ್ನುವುದಕ್ಕಿಂತ ನನ್ನನ್ನು ತಿಂದರೆ ಚಂದ, ಯಾಕಂದರೆ ನೋಡಿ ಈ ಕಿವಿಯ ಒಳಗೆ ತೂರುವಷ್ಟು ನೀವಿದ್ದೀರಿ, ನನ್ನನ್ನು ತಿಂದರೆ ನಿಮ್ಮ ಹೊಟ್ಟೆ ಭರ್ತಿ ಆಗುತ್ತೆ ಅಂತ ಹೇಳಿದ. ಇವರಿಬ್ಬರು ಹೌದಲ್ವಾ ಅಂತ ಇವನ ಜೊತೆಗೆ ಹೋರಾಡಿದರು. ಈ ನಾರಾಯಣನೂ ಕೂಡ ವಿಷ್ಣುವೂ ಕೂಡ ಅವರ ಜೊತೆಗೆ ಪ್ರೀತಿಯಿಂದ, ಕಿವಿಯಿಂದ ಹುಟ್ಟಿದವರು, ಎಷ್ಟು ಸಾಧ್ಯ ಅಷ್ಟು, 1 ವರ್ಷ 2 ವರ್ಷ ಅಲ್ಲ ಅಂತೆ, ಒಟ್ಟು 5000 ವರ್ಷ ಹೋರಾಡಿದ್ದಂತೆ. 5 ವರ್ಷ ಸಹಸ್ರಾಣಿ ಬಾಹು ಪ್ರಹರಣೋ ವಿಭುಹು ಅಂತ. ಕೈಯಲ್ಲಿ ಯಾವುದೋ ಆಯುಧಗಳನ್ನು ಹಿಡ್ಕೊಂಡು ಹೋರಾಡಿದ್ದಲ್ಲ, ಬರೀ ಕೈಯಲ್ಲೇ ಗುದ್ದುವುದು ಹೊಡೆಯುವುದು, ಯಾಕಂದರೆ ಆಯುಧಗಳ ಸೃಷ್ಟಿ ಇನ್ನಾಗಬೇಕಷ್ಟೇ. ಅಷ್ಟರಲ್ಲಿ ಹೋರಾಡ್ತಾ ಇದ್ದಾರೆ. ಸುಮ್ಮನೆ ಕೆಲವು ಸಲ ನೀರಿನಲ್ಲೇ ಹೊಡೆಯುವುದಂತೆ, ಹೀಗೆ ಆಟ ಆಡ್ತಾ ಇದ್ದಾರೆ. ನಾರಾಯಣನಿಗೆ ಬೆಳಗ್ಗೆ ಎದ್ದ ಮೇಲೆ ಒಂದು 12 ಸೂರ್ಯ ನಮಸ್ಕಾರ ಮಾಡಿದ ಹಾಗೆ, ಒಂದು ವ್ಯಾಯಾಮ ಆದ ಹಾಗೆ ಆಗ್ತದೆ ಅಂತ ಈ ಮಕ್ಕಳ ಜೊತೆಗೆ 5000 ವರ್ಷ ಹೋರಾಡಿದ. ಅಷ್ಟಾದರೂ ಮಕ್ಕಳು ಸೋಲುವುದಿಲ್ಲ, ಈ ದೇವರಂತೂ ಸೋಲು ಒಪ್ಪಿಕೊಳ್ಳುವವ ಅಲ್ಲ. ಕೊನೆಗೆ ಆ ಮಕ್ಕಳನ್ನು ಒಂದು ಸಲ ಹೀಗೆ ಅಪ್ಪಿಕೊಂಡಂತೆ. ಲಕ್ಷ್ಮೀಧರೆಯರಿಂದ ಆಶ್ಲಿಷ್ಟನಾದ ಭಗವಂತ ಹೇಗೋ ಹಾಗೆ ಕಾಣಿಸಿತಂತೆ, ಪದ್ಮಪುರಾಣ ಹೇಳ್ತದೆ. ಅವರನ್ನು ಹಾಗೆ ಅಪ್ಪಿಕೊಂಡಂತೆ. ಅಪ್ಪಿಕೊಂಡಾಗ ಆ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ, ಒಂದು ತಂದೆ ನಮ್ಮನ್ನು ಆಲಿಂಗಿಸಿದ ಖುಷಿ ಆಗ್ತದಲ್ವ ಅಂತ ಆ ಇಬ್ಬರು ಮಕ್ಕಳಿಗೆ ಖುಷಿಯಾಯಿತು. ಖುಷಿಯಾಗಿ ಈಗ ಮುಖ ನೋಡ್ತಾರೆ, ಏನು ಇಷ್ಟು ಹೋರಾಡ್ತಾ ಇದ್ದವ ಅಷ್ಟು ಖುಷಿಯಿಂದ ಅಪ್ಪಿಕೊಳ್ತಾ ಇದ್ದಿ. ಅದಕ್ಕೆ ವಿಷ್ಣು ಹೇಳಿದ, ನಿಮ್ಮ ಹೋರಾಟ ನೋಡಿ ಭಾರಿ ಇಷ್ಟವಾಯಿತು ನನಗೆ, ಆದ್ದರಿಂದ ನಿಮಗೇನಾದರೂ ಕೊಡಬೇಕು ಅಂತ ನನ್ನ ಮನಸ್ಸಾಗಿದೆ, ಬೇಕಾದ್ದು ಕೇಳಿ ಅಂತ ಹೇಳಿದ. ಇಷ್ಟಾದಾಗ ಇವರು ಜಾಗೃತರಾದರು. ಪರಸ್ಪರ ಅಣ್ಣ ತಮ್ಮಂದಿರು ಮುಖ ನೋಡಿಕೊಂಡ್ರು. ಏನಂತೆ, ನಾವು ಹೋರಾಡಿದ್ದವನಿಗೆ ಇಷ್ಟ ಆಯಿತು, ಅದಕ್ಕೆ ನಾವೇನಾದರೂ ಕೇಳಬೇಕಾ ಇವನ ಹತ್ರ? ನೋಡಿ ಆಸುರ ಭಾವ ಯಾವತ್ತು ಹೇಗಿರ್ತದೆ ಅಂತೇಳಿದರೆ, ಇನ್ನೊಬ್ಬರಿಗೆ ತಲೆ ಬಗ್ಗಿಸುವ ಹಾಗಿರುವುದಿಲ್ಲ, ಎಲ್ಲರೂ ನನಗೆ ತಲೆ ಬಗ್ಗಿಸಬೇಕು ಅನ್ನುವ ಭಾವದ ಇರುವಂಥದ್ದೇ ಆಸುರ ಭಾವ. ಅದೇ ಸುರಭಾವ ಹಾಗಲ್ಲ, ಒಂದು ಶ್ರೇಷ್ಠವಾದ ಶಕ್ತಿಯನ್ನು ನಂಬಿ ಒಪ್ಪಿ ಅಪ್ಪಿ ಅದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವ ಶರಣಾಗತಿ ಭಾವಕ್ಕೆ ಸುರಭಾವ ಅಂತ ಹೆಸರು. ಇವರಿಬ್ಬರು ಅಸುರರು ಆ ನಾರಾಯಣನ ಮುಂದೆ, ನೀನು ನಮಗೆ ವರ ಕೊಡುವುದಲ್ಲ, ನೀನು ನಮ್ಮಲ್ಲಿ ಇಷ್ಟು ಸಮಯ ಹೋರಾಡಿದೆಯಲ್ವ, ಒಂದು ಪೆಟ್ಟು ತಿಂದು ಕೂಡ ಏನು ಹೇಗೆ ತಪ್ಪಿಸಿಕೊಳ್ತಿ, ಎಷ್ಟು ಚುರುಕಾಗಿದ್ದು ಇಷ್ಟು ದೊಡ್ಡ ಶರೀರದ ನೀನು, ಆದ್ದರಿಂದ ನಮಗೆ ನಿನ್ನ ಮೇಲೆ ಖುಷಿಯಾಗಿದೆ, ಬೇಕಾದ್ದು ನೀನು ಕೇಳ್ಬೋದು ಅಂತ ಇವರು ಹೇಳಿದರು. ನೀನು ಕೇಳುವುದು ಹೊರತು ನಾವು ಕೇಳುವುದಕ್ಕಿರುವುದಲ್ಲ, ನಮ್ಮ ಕೈ ಯಾವತ್ತೂ ಮೇಲೆ, ಇದು ಕೇಳುವವರು ಕೈ ಕೆಳಗೆ ಮಾಡಬೇಕಾಗ್ತದೆ. ಹುಟ್ಟಿದ ಕಾಲದಲ್ಲೇ ಈ ಮಕ್ಕಳಿಗೆ ಇಷ್ಟು ದೊಡ್ಡ ಬುದ್ಧಿ ಇರುವುದು ನೋಡಿ ದೇವರಿಗೂ ಖುಷಿಯಾಯಿತು, ಅಂತೂ ನನ್ನ ಮಕ್ಕಳು ಹೌದು ಅಂತ ಖುಷಿಯಾಯಿತು. ಆ ಮಕ್ಕಳಿಗೆ ಹೇಳ್ತಾನೆ, ಹಾಗಾದರೆ ನೀವಿಷ್ಟು ಹೋರಾಡಿಯೂ ಸಾಯಲಿಲ್ಲ ಅಲ್ವಾ, ನಿಮ್ಮ ಪ್ರಾಣ ನನಗೆ ಬೇಕು ಅಂತ ಹೇಳಿದ. ಇವರು ನೋಡಿ ಹುಟ್ಟಿನ ಆದಿಯಲ್ಲಿ ಎಷ್ಟು ಪ್ರಾಮಾಣಿಕರಿದ್ದರು ಅಸುರರು ಅಂತೇಳಿದರೆ, ಕೊಟ್ಟ ಮಾತಿಗೆ ತಪ್ಪಲಾರೆವು ಅಂತ ಅಷ್ಟು ಸಿದ್ಧ ಅವರಲ್ಲಿ. ಪ್ರಾಣ ಕೊಡಬೇಕಾಯಿತು. ಕಣ್ಣಲ್ಲಿ ನೀರು ಬಂತಂತೆ. ಇಬ್ಬರು ಅಣ್ಣ ತಮ್ಮಂದಿರು ಆಲಂಗಿಸಿಕೊಳ್ತಾರೆ, ನಾವು ಸಾಯ್ತೇವಲ್ವಾ, ನಾವು ಅವನು ಕೇಳಿದ್ದನ್ನು ಅವನ ಹತ್ರವೇ ಕೇಳಿ ಏನಾದರೂ ಬಚಾವಾಗಬೇಕಿತ್ತು, ಅದು ಬಿಟ್ಟು ಇದು ಹೀಗಾಯ್ತಲ್ಲ, ಹೊಟ್ಟೆಗೆ ಒಂದಿಷ್ಟು ಅನ್ನ ಕೇಳಿದರೆ ಅಷ್ಟಾದರೂ ನಡೀತಾ ಇತ್ತಲ್ವ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕೊನೆಗೆ ತಾವು ನಾರಾಯಣನ ಹತ್ರ ಹೇಳ್ತಾರೆ, ಅವರೇ ಆಲೋಚನೆ ಮಾಡಿ, ಏನು ಬುದ್ಧಿವಂತ, ಈ ಬುದ್ಧಿವಂತಿಕೆಯಿಂದ ನಮ್ಮ ಪ್ರಾಣವನ್ನು ಕೇಳಿಬಿಟ್ಟ ಅಲ್ವಾ, ಅವನಷ್ಟು ಬುದ್ಧಿವಂತ ಆದರೆ ನಾವೆಷ್ಟು ಬುದ್ಧಿವಂತರು ಅಂತ ಪರಸ್ಪರ ಭಾರಿ ಬುದ್ಧಿವಂತಿಕೆಯನ್ನು ತೋರಿಸಿದರಂತೆ. ಏನು ಅಂದರೆ, ನೀನು ಪ್ರಾಣ ಕೇಳಿದ್ದಿ, ಕೊಡುವುದಕ್ಕೆ ತೊಂದರೆ ಇಲ್ಲ, ತೆಗೊಳ್ಳುವವ ನೀನಲ್ವಾ, ಆದರೆ ನೀರಿಲ್ಲದೆ ಇದ್ದ ಜಾಗದಲ್ಲಿ ನಮ್ಮನ್ನು ಪ್ರಾಣ ತೆಗಿಬೋದು ನೀನು ಅಂತ ಹೇಳಿದ್ರಂತೆ. ಅಂದರೆ ಅವರ ಆಲೋಚನೆ ಏನು, ಅದು ಏಕಾರ್ಣವೀಕೃತವಾದ ಕಾಲ. ಏಕಾರ್ಣವ ಅಂತೇಳಿದರು, ಪ್ರಳಯ ಅಂತೇಳಿದರು, ಅರ್ಥ ಒಂದೇ, ಎಲ್ಲೆಡೆ ನೀರು, ಎಲ್ಲೆಡೆ ಜಗತಿ ಏಕಾರ್ಣವೀಕೃತೆ, ಎಲ್ಲವೂ ನೀರಾಗಿರುವಾಗ ಇವ ನೀರಿಲ್ಲದ ಜಾಗದಲ್ಲಿ ಹೇಗೆ ಪ್ರಾಣ ತೆಗಿತಾನೆ ಅಂತ ಇವರ ಆಲೋಚನೆ. ನಾರಾಯಣ ಆ ಇಬ್ಬರೂ ಮಕ್ಕಳನ್ನು ತಾನು ಅಪ್ಪಿಕೊಂಡೇ ನೀರಿನ ಮೇಲಕ್ಕೆ ಬಂದಂತೆ. ಅಲ್ಲಿಯ ತನಕ ನೀರಿನ ಒಳಗೆ ಹೋರಾಡ್ತಾ ಇದ್ದರು, ಈಗ ನೀರಿನ ಮೇಲಕ್ಕೆ ಬಂದು ತಾನು ನೀರಿನ ಮೇಲೆ ಕೂತ. ಹಿಂದೆ ನೀರು ಅವನಿಗೆ ಅಯನವಾಗಿದ್ದರೆ ಈಗ ನೀರಿನಲ್ಲಿ ಆತ ಅಯನ. ಜಲಂ ನಾರಂ ಏವ ಅಯನಂ ಯಸ್ಯ. ಈ ವಿಷ್ಣು ಮತ್ತೆ ನಾರಾಯಣನಾದ
ಒಬ್ಬ ನಾರಾಯಣ ನೀರಿನ ಅಡಿಯಲ್ಲಿ ತನ್ನ ನಾಭಿಯಿಂದ ಕಮಲವನ್ನು ಬೆಳೆಸಿ ಕಮಲದಲ್ಲಿ ಬ್ರಹ್ಮನ ಸೃಷ್ಟಿಗೆ ಕಾರಣನಾಗಿ ಹಾಗೇ ಇದ್ದಾನೆ ಕಮಲಜನನ್ನು ಹೊತ್ತುಕೊಂಡು. ಇನ್ನೊಬ್ಬ ನಾರಾಯಣ ನೀರಿನ ಮೇಲೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಕೂತಿದ್ದಾನೆ, ಅಟ್ಟೆ ಮಟ್ಟೆ ಹಾಕಿ ಕೂತಿದ್ದಾನೆ. ಕೂತು ತನ್ನ ಎರಡೂ ತೊಡೆಯನ್ನು ಕೂಡ ಒರೆಸಿದಂತೆ. ಒರೆಸಿ ಬನ್ನಿ ಅಂತ ಮಕ್ಕಳನ್ನು ಕರೆದ. ಮಕ್ಕಳು ಬರುವಾಗ ಒದ್ದೆ ಬಟ್ಟೆಯಲ್ಲಿ ಬಂದರು. ಅವರನ್ನು ಸ್ವಲ್ಪ ಒರೆಸಿ ನೀರಿಲ್ಲದೆ ಇದ್ದ ಹಾಗೆ ಮಾಡಿ ತೊಡೆಯಲ್ಲಿ ಕೂಡಿಸಿದಂತೆ. ಅದು ನೋಡುವುದಕ್ಕೆ ಹೇಗಿತ್ತು? ವೇದವ್ಯಾಸರು ಪುರಾಣದಲ್ಲಿ ಹೇಳ್ತಾರೆ, ನೋಡುವುದಕ್ಕೆ ಲಕ್ಷ್ಮಿ ಮತ್ತು ಧರಾದೇವಿಯರನ್ನು ತನ್ನ ತೊಡೆಯಲ್ಲಿ ಭಗವಂತ ಕೂಡಿಸಿಕೊಂಡ ಹಾಗಿತ್ತಂತೆ. ಪ್ರೀತಿಯ ಮಕ್ಕಳಿಬ್ಬರು ಮಧುಕೈಟಭರು. ಅವರನ್ನು ಕೂಡಿಸಿ, ನೋಡಿ ಇಲ್ಲಿ ನೀರಿಲ್ಲದ ಜಾಗದಲ್ಲಿ ಕೂಡಿಸಿದ್ದೇನೆ ಅಂತ ಹೇಳಿ ಅವರ ತಲೆಗೊಂದು ಮೆಲ್ಲ ಹೊಡೆದಂತೆ. ಇಬ್ಬರು ಸತ್ರಂತೆ. ಇನ್ನೊಂದು ಪುರಾಣದ ಪ್ರಕಾರ ಚಕ್ರ ಹಿಡ್ಕೊಂಡು ಚಕ್ರದಿಂದ ತಲೆ ಕತ್ತರಿಸಿದ ಅಂತ. ಇದು ಹಾಗಲ್ಲ, ಸುಮ್ಮನೆ ತಲೆಯಲ್ಲಿ ಹೊಡೆಯುವುದಕ್ಕೆ ಯಾವ ಜಾಗಕ್ಕೆ ಎಷ್ಟು ಹೊಡಿಬೇಕು ಅಷ್ಟೇ ಹೊಡೆದ್ರೆ ಸಾಯುವುದು ಭಾಳ ಸುಲಭ. ಸಾಯಿಸುವುದು ಬಹಳ ಕಷ್ಟದ ಕೆಲಸ ಇಲ್ಲ. ಶರೀರದಲ್ಲಿ 6 ಬಗೆಯದ್ದಾದ ಮರ್ಮಸ್ಥಾನಗಳಿದ್ದಾವೆ. ಅದಕ್ಕೆ ಚಕ್ರ ಅಂತ ಕರೀತಾರೆ, ಷಟ್ಚಕ್ರಗಳು ಅಂತ ಕರೀತಾರೆ. ಆ ಜಾಗಕ್ಕೆ ಒಂದು ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಪೆಟ್ಟು ಬಿದ್ದರೆ ಮನುಷ್ಯನಿಗೆ ಪ್ರಾಣ ಹೋಗುವುದಕ್ಕೆ ಕಷ್ಟ ಇಲ್ಲ. ಆ ಕ್ರಮದಲ್ಲಿ ಹೊಡೆದ. ಇಬ್ಬರು ಸತ್ರು. ಸತ್ತವರನ್ನು ಹಾಗೆ ಸ್ವಲ್ಪ ಹಿಂಡಿ ನೀರಿನಲ್ಲಿ ಬಿಸಾಡಿದ. ಹುಟ್ಟಿಸುವುದು ಎಷ್ಟು ಸುಲಭವೋ ಈ ದೇವರಿಗೆ ಸಾಯಿಸುವುದು ಅಷ್ಟೇ ಸುಲಭ. ಅದಕ್ಕೆ ಜನ್ಮಾದ್ಯಸ್ಯ ಯತಃ ಅಂತ ಅವನನ್ನು ಕರೆಯೋದು. ಯಾವಾಗ ಈ 2 ಮಕ್ಕಳನ್ನು ಅವರ ಪಾರ್ಥಿವ ಅವರ ದೇಹಗಳನ್ನು ನೀರಿನಲ್ಲಿ ಎಸೆದ, ಕಿವಿಯ ಮಣ್ಣಿನ ದೇಹ ಅದು, ಎಸೆದದ್ದು ಆ ನೀರಿನ ಅಲೆಗಳಿಗೆ ಸಿಕ್ಕು, ಬೀಸಿದ ಕ್ಷೋಭೆ ನೀರು ಆ ಕ್ಷೋಭೆಗೆ ಸಿಕ್ಕು ಅದು ಮೇಲೆ ಕೆಳಗೆ ಆಗೋಯಿತು. ಅಷ್ಟೆಲ್ಲ ಪೆಟ್ಟು ಬಿದ್ದಾಗ ಪುಡಿ ಪುಡಿಯಾಗಿ ಅದರ ಎಲುಬುಗಳು ಕೂಡ ನುಜ್ಜುಗುಜ್ಜಾಗಿ ಅದರ ಮಾಂಸ ಮಜ್ಜೆ ಇವುಗಳೆಲ್ಲ ಸೇರಿ ಅದರ ಮೇಧಸ್ಸಿನಿಂದ ಒಂದು ಉಂಡೆ ಆಯ್ತಂತೆ. ಆ 2 ಶರೀರ ಮಧುವನ್ನು ನಾಶ ಮಾಡಿ ಮಧುಸೂದನ ಅಂತರಿಸಿಕೊಂಡ ದೇವರ, ಕೈಟಭನ ಸಂಹಾರದಿಂದ ಕೈಟಭಾರಿ ಅಂತ ಕರೆಸಿಕೊಂಡಂತಹ ಈ ಭಗವಂತನ ಹಿಂಡಿ ಬಿಸಾಡಲ್ಪಟ್ಟ ಹಿಪ್ಪೆಯಾದ ಆ ದೇಹದ ಮೇಧಸ್ಸು ಒಂದು ಉಂಡೆಯಾಯಿತು. ದೇವರ ಕಿವಿಯಿಂದ ಬಂದ ಆ ಮಣ್ಣಿನ ರಾಶಿಯಲ್ಲಿ ಅದು 10ನೇ ಭಾಗದಷ್ಟು ಇರಲಿಲ್ಲಂತೆ. ಅಷ್ಟು ಪುಟ್ಟದಾದ ಉಂಡೆ ಆಯಿತು. ಅದು ಮೇಧಸ್ಸಿನಿಂದ ಉಂಟಾದ ಉಂಡೆ ಆದ್ದರಿಂದ ಅದಕ್ಕೆ ಮೇದಿನಿ ಅಂತ ದೇವರು ಹೆಸರಿಟ್ರಂತೆ. ಅದೇ ಈ ಭೂಮಿ. ಇದು ಸಂಜೆ ಹೇಳುವ ಕಥೆ. ಭೂಮಿ ಅಂದರೆ ಮತ್ತೇನೂ ಅಲ್ಲ, ಆ ರಕ್ಕಸರ ಮೇಧಸ್ಸಿನಿಂದ ನಿರ್ಮಿತವಾದಂತಹ ಒಂದು ಉಂಡೆ. ಅದನ್ನು ಭೂಗೋಳ ಅಂತ ಕರಿತೇವೆ. ಅದೊಂದು ಭೂಮಿ. ಮೇಧಸ್ಸಿನಿಂದ ನಿರ್ಮಿತವಾದ್ದರಿಂದ ಪರಮ ಪವಿತ್ರವಾದದ್ದೇನೂ ಅಲ್ಲ. ಭೂಮಿಯಲ್ಲಿ ಯಜ್ಞವನ್ನು ಮಾಡಬೇಕಾದ್ರೆ ಪುಣ್ಯಾಹ ಮಂತ್ರಗಳನ್ನು ಹೇಳಿ ಪುಣ್ಯಾಹೋದಕವನ್ನು ಪ್ರೋಕ್ಷಣೆ ಮಾಡಿಯೇ ಯಜ್ಞದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಬೇಕು. ಯಾಕಂದರೆ ಇದು ಮೇದಿನಿ ಅನ್ನುವುದು ಮೇಧಸ್ಸಿನಿಂದ ನಿರ್ಮಿತವಾದದ್ದರಿಂದ ಅಲ್ಲಿ ಯಾವತ್ತೂ ಅಘಾಹ ಅನ್ನುವ ಶಕ್ತಿ ಯಾವತ್ತೂ ಇರುತ್ತೆ ಭೂಮಿಯಲ್ಲಿ. ಅಘಾಹ ಶಕ್ತಿಯನ್ನು ದೂರ ಮಾಡುವುದಕ್ಕೆ ಹೇಳಿದಂಥ 8 ಮಂತ್ರಗಳಿಗೆ ಪುಣ್ಯಾಹ ಮಂತ್ರ ಅಂತ ಹೆಸರು. ಆ ಪುಣ್ಯಾಹ ಮಂತ್ರಗಳ ಮೂಲಕ ಅಘಾಹ ಶಕ್ತಿಯನ್ನು ದೂರ ನಿರಸನ ಮಾಡಿ ಮೇದಿನಿಯಲ್ಲಿ ಪಾವಿತ್ರ್ಯವನ್ನು ಸಂಪಾದಿಸಿಯೇ ಯಜ್ಞಕರ್ಮಾದಿಗಳನ್ನು ನಡೆಸಬೇಕು. ಆದ್ದರಿಂದ ಈ ಮೇಧಸ್ಸು ಆ ಭಗವಂತನ ಅಷ್ಟು ವಿಶಾಲತೆಯ ಮುಂದೆ ಒಂದು ಪುಟ್ಟ ಸಾಸಿವೆ ಕಾಳಿನ ಗಾತ್ರ. ಈ ಮೇಧಸ್ಸು ಅದು ನೀರಿನಲ್ಲೇ ಇದ್ದರೆ ಅದರಲ್ಲಿ ಈ ಚತುರ್ಮುಖನಿಗೆ ಸೃಷ್ಟಿ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿ ಭಗವಂತ ತನ್ನ ಹೊಟ್ಟೆಯಿಂದ ಒಂದು ಕೂರ್ಮವನ್ನು ಹುಟ್ಟಿಸಿದಂತೆ. ತನ್ನ ಹೊಟ್ಟೆಯಿಂದ ಹೊರಹಾಕಿದ ಕೂರ್ಮಕ್ಕೆ ವಿಷ್ಣು ಕೂರ್ಮ ಅಂತ ಹೆಸರು. ಅವರಿಂದ ಹೊರಬಂದಂಥ ವಿಷ್ಣು ಕೂರ್ಮ ಅದು ಒಂದು ಕೂರ್ಮವನ್ನು ಹುಟ್ಟಿಸಿದಂತೆ. ಆ ಕೂರ್ಮಕ್ಕೆ ವಾಯುಕೂರ್ಮ ಅಂತ ಹೆಸರು. ವಿಷ್ಣು ಕೂರ್ಮ ತನ್ನ ಪುಚ್ಛದಲ್ಲಿ ಆ ವಾಯುಕೂರ್ಮವನ್ನು ಧಾರಣೆ ಮಾಡಿಕೊಂಡ. ಆ ವಾಯುಕೂರ್ಮ ತನ್ನ ಹೊಟ್ಟೆಯಿಂದ ಒಂದು ಹಾವನ್ನು ಹುಟ್ಟಿಸಿದಂತೆ. ನೀರು ಹಾವು ಅಂತ ಅದಕ್ಕೆ ಹೆಸರು. ಆದರೆ ಆ ಹಾವು ಎಷ್ಟಿದೆ ಅಂತೇಳಿದರೆ ಅದಕ್ಕೆ 1000 ಹೆಡೆಗಳು. ಆದ್ದರಿಂದಲೇ ಅನಂತ ಅಂತ ಅವನಿಗೆ ಹೆಸರು. ಶೇಷ ಅಂತ ಅವನನ್ನು ಮತ್ತೊಂದು ಶಬ್ದದಿಂದ ಕರೀತಾರೆ. ಹೀಗೆ ವಾಯುವಿನಿಂದ ಆವಿರ್ಭವಿಸಿದ ಶೇಷ 3 ಸುತ್ತು ಹೆಡೆ ತನ್ನ ಶರೀರವನ್ನು ಸುತ್ತಿಸಿ ತನ್ನ ಹೆಡೆಯನ್ನೆತ್ತಿ ನಿಂತಾಗ ಭಗವಂತ ಆ ಶೇಷನಿಗೆ ಆದೇಶ ಮಾಡಿದ, ನೀನು 2 ರೂಪ ತೆಗೋ. ಒಂದು ನನ್ನ ಹಾಸಿಗೆಯಾಗಿರಬೇಕು, 2ನೇದ್ದು ಈ ಭೂಮಿಯನ್ನು ಧಾರಣೆ ಮಾಡಬೇಕು ಅಂತ. ಹಾಗೆ ಶೇಷ ತನ್ನ ಅನಂತ ಹೆಡೆಗಳಲ್ಲಿ ಯಾವುದೋ ಒಂದು ಹೆಡೆಯ ಮೇಲೆ ಈ ಭೂಮಿಯನ್ನು ಹಾಗೆ ಮೇಲಕ್ಕೆ ಹಾರಿಸಿದಂತೆ. ಮೇಲಕ್ಕೆ ಹಾರಿಸಿದರೆ ನೀರಿನಿಂದ ಬಹಳ ಮೇಲೆ ಆಕಾಶದಲ್ಲಿ ಅದು ಈ ಶೇಷನ ಸಂಕರ್ಷಣ ಶಕ್ತಿಯಿಂದ ನಿಂತಿತಂತೆ. 36,000 ಯೋಜನದಷ್ಟು ಎತ್ತರದಲ್ಲಿ ನೀರಿಗಿಂತ ಈ ಶೇಷನ ಶಕ್ತಿ. ಶೇಷನಿಗೆ ಸಂಕರ್ಷಣ ಅಂತ ಹೆಸರು. ಸಂಕರ್ಷಣ ಅಂದರೆ ಅದರಲ್ಲಿ 2 ಶಕ್ತಿ ಇದೆ. ಒಂದು ಆಕರ್ಷಣೆ ಮಾಡುವ ಶಕ್ತಿ, ಮತ್ತೊಂದು ವಿಕರ್ಷಣೆ ಮಾಡುವ ಶಕ್ತಿ. ತನ್ನ ವಿಕರ್ಷಣ ಆಕರ್ಷಣ ಶಕ್ತಿಯ ಬಲದಿಂದ ಆಕಾಶದಲ್ಲಿ ಭೂಮಿಯನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ. ಹೀಗೆ ಭೂಮಿ
ಶೇಷನ ಹೆಡೆಯ ಮೇಲೆ, ಸ್ವಲ್ಪ ಮೇಲೆ ಕಾಣಿಸುವ ಭೂಮಿ, ಆ ಶೇಷನ ಹೆಡೆಯ ಜೊತೆಗೆ ನಾವು ಭೂಮಿಯನ್ನು ಸೂರ್ಯಮಂಡಲದಿಂದ ನೋಡಿದರೆ, ಸೂರ್ಯಮಂಡಲದ ಎತ್ತರಕ್ಕೆ ಹೋಗಿ ಭೂಮಿಯನ್ನು ನೋಡಬೇಕಂತೆ. ಶೇಷನ ಹೆಡೆ ಕಾಣಿಸುತ್ತಂತೆ. ಪುರುಸೊತ್ತಾದರೆ ಒಂದು ಸಲ ಹೋಗಿ ನೋಡ್ಬೋದು ನಾವೆಲ್ಲ. ಸೂರ್ಯಮಂಡಲಕ್ಕೆ ಹೋಗಿ ಕೆಳಗೆ ನೋಡಬೇಕು ಭೂಮಿಯನ್ನು. ಶೇಷನ ಹೆಡೆ, ಆ ಅನಂತ ಹೆಡೆಗಳಲ್ಲಿ ಒಂದು ಹೆಡೆ, ಆ ಒಂದು ಹೆಡೆಯ ಮೇಲೆ ಈ ಭೂಮಿ ನೋಡಿದರೆ ಅದೊಂದು ಸಾಸಿವೆ ಕಾಳಿನ ಹಾಗೆ ಕಾಣಿಸುತ್ತೆ. ಸರ್ಷಪಾಯತೆ, ಸರ್ಷಪದ ಹಾಗೆ ಕಾಣಿಸುತ್ತೆ. ಅಷ್ಟು ಪುಟ್ಟದಾದ ಈ ಭೂಮಿಯಲ್ಲಿ ನಮ್ಮದ್ದೇನು ಅಹಂಕಾರ, ದುರಹಂಕಾರ, ನನ್ನ ಭೂಮಿ, ಪಾಂಡವರಿಗೆ ಸೂಜಿಯ ಮನೆಯಷ್ಟು ಕೊಡಲಾರೆ, ಇರುವುದೇ ಅದೊಂದು ಸರ್ಷಪದಷ್ಟು ಇರೋದು. ಅಂಥ ಭೂಮಿಯಲ್ಲಿ ಅಹಂಕಾರದಿಂದ ಹೋರಾಟ ಬೇಕೋ ಧೃತರಾಷ್ಟ್ರ? ಮತ್ತೊಮ್ಮೆ ಆಲೋಚನೆ ಮಾಡು ಅಂತ ಸಂಜೆಯ ಭೂಮಿಯ ಬಗ್ಗೆ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇಷ್ಟು ಚಿಕ್ಕದಲ್ಲ ಭೂಮಿ, ಸಿಕ್ಕಾಬಟ್ಟೆ ದೊಡ್ಡದು. ಆ ಭಗವಂತ ವಿಷ್ಣು, ಅವ ವಿಷ್ಣು ಯಾಕೆ ಅಂದರೆ ಎಲ್ಲೆಡೆ ವ್ಯಾಪಿಸಿದ್ರಿಂದ ಅವ ವಿಷ್ಣು. ವೇವೇಷ್ಟಿ ಸರ್ವಂ ಇತಿ ವಿಷ್ಣು, ವಿಶಿಲ್ರು ವ್ಯಾಪ್ತವು ಅಂತ ಧಾತು. ಎಲ್ಲೆಡೆ ತುಂಬಿದ ಕಾರಣದಿಂದ ಆ ಭಗವಂತನಿಗೆ ವಿಷ್ಣು ಅಂತ ಹೆಸರು. ಎಲ್ಲೆಡೆ ತುಂಬಿದ ದೇವರ ಮುಂದೆ ಅಲ್ಪವಾದ ಪೃಥಿವಿ, ಅದು ಸರ್ಷಪ ಸದೃಶ, ಅದು ಸರಿ. ಆದರೆ ಇಷ್ಟು ಪುಟ್ಟದಾದ ಭೂಮಿ ಎಷ್ಟು? ಒಂದು ಬಾರಿ ಇದೇ ವಿಷ್ಣು ಭೂಮಿಯನ್ನೆಲ್ಲ ಅಳತೆ ಮಾಡಬೇಕು ಅಂತ ತೀರ್ಮಾನಿಸಿದಂತೆ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟಿದವ, ಮನೆ ಕಟ್ಟಿದ ಮೇಲೆ ಕೆಲವು ಸಲ ಅಳತೆ ಮಾಡ್ತಾನೆ, ಎಲ್ಲ ಆಯ ಸರಿಯಾಗಿ ಉಂಟೋ ಇಲ್ಲೋ ಅಂತ ನೋಡ್ತಾನೆ ಒಂದು ಕಟ್ಟಿದ ಮೇಲೆ. ಹಾಗೆ ಈ ಭೂಮಿಯನ್ನು ಅಳತೆ ಮಾಡಬೇಕು, ಭೂಮಿಯನ್ನೆಲ್ಲ ಬ್ರಹ್ಮಾಂಡವನ್ನೇ ಅಳೆದು ಬಿಡಬೇಕು ಅಂತ ಅವನು ತ್ರಿವಿಕ್ರಮನಾದ ಅಂತೆ ವಿಷ್ಣು. ಇದಂ ವಿಷ್ಣು ವಿಚಕ್ರಮೇ ಅಂತ. ಆ ವಿಷ್ಣು ಇದನ್ನು ವಿಕ್ರಮಣ ಮಾಡಿದ. ಅಂದರೆ ಕ್ರಮಣ ಅಂದರೆ ಹೆಜ್ಜೆ ಇಡುವುದು. ತ್ರೇಧಾ ನಿದಧೇ ಪದಂ, ಅವ 3 ಹೆಜ್ಜೆಯನ್ನು ಇಟ್ಟಂತೆ. 3 ಹೆಜ್ಜೆಯನ್ನು ಇಟ್ಟಾಗ ಅಂದರೆ ಒಂದು ಹೆಜ್ಜೆಯನ್ನು ಮೇಲಕ್ಕೆತ್ತಿದ, ಎತ್ತಿ ಮೇಲೆ ಸತ್ಯಲೋಕದ ಮೇಲೆ ಮುಕ್ತವಿಹರಣ ಸ್ಥಾನದ ತನಕ, ವೈಕುಂಠ ಲೋಕದ ತನಕ ಪಾದ ಬೆಳೆಯಿತು. ಬ್ರಹ್ಮಾಂಡ ಕಟಹ ಒಡೆಯಿತು. ಬ್ರಹ್ಮದೇವ ಪಾದ ತೊಳೆದ ನೀರು ಗಂಗೆಯಾಗಿ ಹರಿಯಿತು. ಇದೆಲ್ಲ ಕಥೆ. ಈ ರೀತಿ ಆತ ಒಂದು ಪಾದವನ್ನು ಎತ್ತಿದಾಗ ಇನ್ನೊಂದು ಪಾದ ಅದಕ್ಕೆ ಅನುಗುಣವಾಗಿ ಬೆಳೆದಿದೆ. ಆ ಪಾದ ಎಲ್ಲಿದೆ? ನರ್ಮದಾ ತೀರದಲ್ಲಿದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಬೆಳೆದ ಪಾದ ಅದು. ಅಲ್ಲಿ ಬೆಳೆದ ಪಾದ ಬೆಳೆದು ಭೂಮಿಯನ್ನು ಹುಡುಕಬೇಕಂತೆ. ಆ ಪಾದದಲ್ಲಿ ಭೂಮಿ ಎಲ್ಲಿುಂಟು ಅಂತ ಹುಡುಕಬೇಕಂತೆ. ಹುಡುಕಿದರೆ ಅವನ ಅಂಗುಷ್ಟದ ಪಕ್ಕದ ಬೆರಳಿಗೆ ಅಂಟಿದ ಧೂಳಿನ ಹಾಗೆ ಕಾಣಿಸುತ್ತಂತೆ ಈ ಭೂಮಿ. ಸಮೂಳ್ಳಮಸ್ಯ ಪಾಂಸುರೇ, ಪಾಂಸು ಅಂದರೆ ಧೂಳು. ಆ ಭಗವಂತನ ಪಾದದ ಪಾಂಸುವಿನ ಹಾಗೆ ಸಮೂಳ್ಳವಾಗಿದೆ ಇಡೀ ಪೃಥಿವಿ. ಹಾಗಾದರೆ ಈ ಪೃಥಿವಿ ಅನ್ನೋದು ಇಷ್ಟು ಪುಟ್ಟದಾದ ಧೂಳಿನ ಕಣವೂ ಅಲ್ಲದ ಭಗವಂತ ಅನ್ನುವ ಬ್ರಹ್ಮ, ಪರಬ್ರಹ್ಮದ ಮುಂದೆ ಒಂದು ಧೂಳಿನ ಕಣವೂ ಅಲ್ಲ ಈ ಪೃಥಿವಿ. ಅಂತಹ ಪೃಥಿವಿ ಎಷ್ಟು ದೊಡ್ಡದು ಗೊತ್ತೋ? ಅಂದರೆ ದೇವರು ದೊಡ್ಡವ ಅಂತ ಮೊದಲು ಅರ್ಥ ಮಾಡ್ಕೋ. ಆವಾಗ ಯುದ್ಧ ಬೇಕಾಗಲ್ಲ. ವೈರಾಗ್ಯ ಅನ್ನೋದು ದೇವರ ಎತ್ತರವನ್ನು ತಿಳಿದಾಗ ಬರುವುದು. ಇಂತಹ ಪೃಥಿವಿ ಎಷ್ಟು ದೊಡ್ಡದಿದೆ. ಇದಕ್ಕೆ ಸಪ್ತದ್ವೀಪ ಅಂತ ಹೆಸರು. ಸಪ್ತ ದ್ವೀಪಾನಿ ಯಸ್ಯಾಂ ಸಾ ಸಪ್ತದ್ವೀಪ ವಸುಂಧರ. ಇದು 7 ದ್ವೀಪಗಳಿಂದ ತುಂಬಿರತಕ್ಕಂಥ ಭೂಮಿ. ದ್ವೀಪ ಅಂದರೆ ಸಾಮಾನ್ಯ ದ್ವೀಪ ಅಲ್ಲ. ಪಕ್ಕದಲ್ಲಿರ್ತಕ್ಕಂಥ ಸಿಂಹಳ ದ್ವೀಪ ಇರ್ಬೋದು, ಅದರ ಸುತ್ತಮುತ್ತಲೂ ಇರುವ ಲಕ್ಷದ್ವೀಪ ಅಂತ ಕರಿಬೋದು. ಅದಕ್ಕಿಂತ ಇರತಕ್ಕಂಥ ಅಸ್ತ್ರಾಲಯ, ಇವತ್ತು ಆಸ್ಟ್ರೇಲಿಯಾ ಅಂತ ಕರಿತೇವೆ, ಅದು ಒಂದು ಪುಟ್ಟ ದ್ವೀಪ. ಈ ಎಲ್ಲ ದ್ವೀಪಗಳು ಅಲ್ಪ ದ್ವೀಪಗಳು. ಆದರೆ ದ್ವೀಪ ಯಾವುದು ನಿಜವಾಗಿ? ದ್ವೀಪ ಅಂದರೆ ಅದು ಸಪ್ತ ಸಾಗರಗಳ ಮಧ್ಯದಲ್ಲಿ ಬಂದಿರತಕ್ಕಂಥ ಸಪ್ತದ್ವೀಪಗಳು. ಅದರಲ್ಲಿ ಮೊದಲನೆಯ ಸಾಗರಕ್ಕೆ ಲವಣಾಂಬುಧಿ ಅಂತ ಹೆಸರು. ಲವಣ ಸಾಗರ ಅಥವಾ ಕ್ಷಾರೋದ ಅಂತ ಕರೀತಾರೆ. ಕ್ಷಾರ ಅಂದರೆ ಉಪ್ಪು ನೀರಿನ ಸಮುದ್ರ. ಆ ಉಪ್ಪು ನೀರಿನ ಸಮುದ್ರದಲ್ಲಿ ಒಂದು ದೊಡ್ಡ ದ್ವೀಪ ಇದೆ. ಆ ದ್ವೀಪಕ್ಕೆ ಜಂಬೂದ್ವೀಪ ಅಂತ ಹೆಸರು. ಜಂಬೂದ್ವೀಪೇ ಭಾರತ ವರ್ಷೇ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ. ಅದು ಜಂಬೂದ್ವೀಪ ಅಂತ ಅದಕ್ಕೆ ಹೆಸರು. ಅದಕ್ಕೆ ಜಂಬೂದ್ವೀಪ ಅಂತ ಯಾಕೆ ಹೆಸರು? ಅಲ್ಲೊಂದು ಮರ ಇದೆ, ಅದು ನೇರಳೆಯ ಮರ, ಜಂಬೂ ವೃಕ್ಷ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಆ ಜಂಬೂ ವೃಕ್ಷ ಭಾರಿ ದೊಡ್ಡದು. ಅದೊಂದು ಪರ್ವತದ ಮೇಲೆ ಇದೆ, ಸುಪಾರ್ಶ್ವ ಅಂತ ಆ ಪರ್ವತದ ಹೆಸರು. ಅದರ ಮೇಲೆ ಇರತಕ್ಕಂಥ ವೃಕ್ಷ. ಆ ವೃಕ್ಷ 10,000 ಯೋಜನದಷ್ಟು ಎತ್ತರ ಬೆಳೆದಿದೆ. ಮಾನುಷ ದೃಷ್ಟಿಗೆ ಅಗೋಚರವಾದ ವೃಕ್ಷ, ಒಂದು ರೀತಿಯ ತೇಜಸ ವೃಕ್ಷ. ಅಷ್ಟು ಎತ್ತರಕ್ಕೆ ಬೆಳೆದಂತಹ ವೃಕ್ಷದ ಶಾಖೆಗಳು 12,000 ಯೋಜನದಷ್ಟು ವಿಶಾಲವಾಗಿ ಪಸರಿಸಿದೆ. ಆ ವೃಕ್ಷದಲ್ಲಿ ದೊಡ್ಡ ದೊಡ್ಡ ಫಲಗಳು ಆಗಿದ್ದಾವೆ. ಅದಕ್ಕೆ ಜಂಬೂ ಫಲ ಅಂತ ಹೆಸರು. ನೇರಳೆ ಹಣ್ಣುಗಳು. ನಮ್ಮ ನೇರಳೆ ಹಣ್ಣು ಒಂದು ಅಂಗುಷ್ಟದಷ್ಟು ದಪ್ಪ ಇದ್ದರೆ, ಈ ನೇರಳೆ ಹಣ್ಣು 10,000 ಆನೆಗಳು ಒಟ್ಟು ಸೇರಿದರೆ ಎಷ್ಟು ದೊಡ್ಡದಾಗ್ತದೋ ಅಷ್ಟು ದೊಡ್ಡ ಹಣ್ಣದು.
ಅಂದರೆ ನಮ್ಮ ಕಲ್ಪನೆಗೆ ನಿಲುಕುವಂಥದ್ದಲ್ಲ, ಭಾರಿ ದೊಡ್ಡ ಗಜಗಾತ್ರ, ಸಹಸ್ರ ಗಜಗಾತ್ರದ ಹಣ್ಣುಗಳು ಅದರಲ್ಲಿದ್ದಾವೆ. ಅಲ್ಲಿಂದ ಹಣ್ಣು ಅದು ಹಣ್ಣಾದಾಗ ಬೀಳುತ್ತಂತೆ. ನಮ್ಮ ಅದೃಷ್ಟ ಏನು ಅಂತೇಳಿದರೆ ಹಲಸಿನ ಹಣ್ಣು ಹಣ್ಣಾದರೂ ಬೀಳುವುದಿಲ್ಲ, ನಾವು ಕತ್ತಿಕಳೆ ಹಾಕಿ ಎಳಿಬೇಕು. ಅದೃಷ್ಟ, ಯಾಕಂದರೆ ಅದರ ಅಡಿಯಲ್ಲಿದ್ದವನ ತಲೆ ಹೊಳಾಗಬಾರ್ದು ಅಂತ ಅದಕ್ಕೂ ಅಷ್ಟು ಬುದ್ಧಿ ಇದೆ. ಇದು ಹಾಗಲ್ಲಂತೆ, ಅಷ್ಟು ದೊಡ್ಡ ಹಣ್ಣು ಅದರಿಂದ ಪಟ್ಟು ಅಂತ ಬೀಳುತ್ತಂತೆ. ಬಿದ್ದಾಗ ನೇರಳೆ ಹಣ್ಣಲ್ಲ ಅದು, ಅದಕ್ಕೆ ಹೆಸರು ಮಾತ್ರ ಜಂಬೂ ವೃಕ್ಷ, ಜಂಬೂ ಫಲ. ಆದರೆ ಕೆಳಗೆ ಬಿದ್ದಾಗ ಒಡೆಯುತ್ತೆ. ಒಡೆದಾಗ ಅದರ ಒಳಗಿಂದ ಹಳದಿಯ ರಸ, ಅದರ ಎಸೆನ್ಸ್ ಅದು ಹೊರಗೆ ಬರ್ತದೆ, ಅದರ ರಸ ಹೊರಗೆ ಬರ್ತದೆ. ಬಿದ್ದದ್ದು ಎಷ್ಟು ಎತ್ತರದಿಂದ? ಒಟ್ಟು 12 ಯೋಜನದಷ್ಟು ಆಳಕ್ಕೆ ಬಿದ್ದ, 12,000 ಯೋಜನದಷ್ಟು ಆಳಕ್ಕೆ ಬಿದ್ದದ್ದಂತೆ. ಯಾಕಂದರೆ ಮರ 10,000 ಯೋಜನ, ಆ ಪರ್ವತ 2,000 ಯೋಜನ, ಬಿದ್ದದ್ದು ಪರ್ವತದ ಬುಡಕ್ಕೆ. ಅದು 12,000 ಯೋಜನದಷ್ಟು ಆಳಕ್ಕೆ ಬಿದ್ದಾಗ ಆ ಪೆಟ್ಟಿಗೆ ಅದು ಛಲ್ಲಾಪಿಲ್ಲಿಯಾಗಿ ಒಳಗಿದ್ದ ರಸ ಎಲ್ಲ ಹರಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟು ದೊಡ್ಡ ಹಣ್ಣು ಬಿದ್ದರೆ ಅದರ ರಸ ಹರಿದರೆ ಅದು ಗಂಗಾ ನದಿಗಿಂತ ದೊಡ್ಡದಂತೆ. ಬಹಳ ದೊಡ್ಡ ನದಿಯಾಗಿ ಆ ರಸ ಹರಿಯುತ್ತೆ. ಹರಿದು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅದು ಗಟ್ಟಿಯಾಗುವುದಕ್ಕೆ ಪ್ರಾರಂಭ ಆಗುತ್ತೆ. ಅದರ ರಸವನ್ನು ಭೂಮಿ ಹೀರ್ತಾ ಇದ್ದ ಹಾಗೆ ಅದು ಗಟ್ಟಿಯಾಗುತ್ತೆ. ಗಟ್ಟಿ ಮುಂದಕ್ಕೆ ಹೋದ ಹಾಗೆ ಪೂರ್ತಿ ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ. ಜಂಬೂ ವೃಕ್ಷದ ಫಲದಿಂದ ಉಂಟಾದ ಗಟ್ಟಿಯಾದ ಹಳದಿ ರಸವನ್ನೇ ಜಾಂಬೂನದ ಅಂತ ಕರೀತಾರೆ. ಜಾಂಬೂನದ ಅಂದರೆ ಬಂಗಾರ. ದೇವತೆಗಳು ಅಪ್ಸರೆಯರು ಎಲ್ಲ ಬಂದು ಅದರಿಂದ ಒಂದಿಷ್ಟು ತೆಗೆದು ಅದನ್ನು ಹೀಗೆ ಮಾಡಿ ಕಿವಿಗೆ ಮೂಗಿಗೆಲ್ಲ ಹಾಕ್ಕೊಂಡು ಹೋಗ್ತಾರಂತೆ. ನಮಗೂ ಅವಕಾಶ ಇದ್ದರೆ ಹೋಗಿ ಏನಾದರೂ ಹಾಕ್ಕೊಂಡು ಬರ್ಬೋದಿತ್ತು. ಆ ರೀತಿಯ ಬಂಗಾರದ ನಿರ್ಮಾಣ ಆ ವೃಕ್ಷದಿಂದ, ಜಂಬೂ ವೃಕ್ಷದಿಂದ ಆಗುತ್ತೆ ಅನ್ನುವ ಕಾರಣದಿಂದಲೇ ಈ ದ್ವೀಪಕ್ಕೆ ಜಂಬೂ ದ್ವೀಪ ಅಂತ, ಆ ವೃಕ್ಷದ ಹೆಸರಿನಲ್ಲಿ ಈ ದ್ವೀಪವನ್ನು ಜಂಬೂ ದ್ವೀಪ ಅಂತ ಕರೀತಾರೆ. ಈ ಜಂಬೂ ದ್ವೀಪದ ಮಧ್ಯದಲ್ಲಿ ಒಂದು ಪರ್ವತ ಇದೆ. ಆ ಪರ್ವತವನ್ನೇ ಮೇರು ಅಂತ ಕರೆಯೋದು. ಮೇರು ಪರ್ವತ ಬಂಗಾರದ ಪರ್ವತ, ಅದರ ಸುತ್ತಲೇ ಜಾಂಬೂನದ ಹರಿಯೋದು. ಈ ಪರ್ವತವೇ ಬಂಗಾರದ ಪರ್ವತ, ಅಂದರೆ ಕಲ್ಲು ಇಲ್ಲ ಅಂತಲ್ಲ, ಬಂಗಾರ ಅತಿಶಯಿತವಾಗಿದೆ. ಅಲ್ಲಿ ಯಾವುದೋ ಒಂದು ಕಲ್ಲು ತೆಗೊಂಡು ಬಂದರೆ ಅದರಿಂದಲೇ ಉಂಗುರ ಮಾಡ್ಬೋದಂತೆ, ಆ ರೀತಿಯ ಬಂಗಾರದ ಪರ್ವತ ಅದು. ಮಣ್ಣೂ ಇದೆ, ಬಂಗಾರವೂ ಇದೆ. ಆ ಪರ್ವತ ಉಳಿದೆಲ್ಲ ಪರ್ವತಕ್ಕಿಂತ ವಿಶಿಷ್ಟ. ಯಾಕಂದರೆ ಉಳಿದ ಪರ್ವತಗಳು ಕೆಳಗಿನಿಂದ ದಪ್ಪವಾಗಿದ್ದು ಮೇಲೆ ಹೋಗ್ತಾ ಇದ್ದ ಹಾಗೆ ತೆಳ್ಳಗಾಗಿ ಶಿಖರದಲ್ಲಿ ತುಂಬ ತೆಳ್ಳಗಿರ್ತದೆ. ಆದರೆ ಈ ಪರ್ವತ ತಿರುಗು ಮುರುಗು ಪರ್ವತ ಇದ್ದ ಹಾಗಿದೆ, ಕೆಳಗೆ ತೆಳ್ಳಗಿರ್ತದೆ, ಮೇಲೆ ಹೋಗ್ತಾ ಇದ್ದ ಹಾಗೆ ಅಗಲವಾಗ್ತದೆ. ಅದನ್ನು ಬರೀ ಮಣ್ಣು ಇದ್ದರೆ ಹೀಗಾಗುವುದಕ್ಕೆ ಸಾಧ್ಯ ಇಲ್ಲ. ಇದು ಬಂಗಾರದ ಪರ್ವತ. ಒಟ್ಟು 1,00,000 ಯೋಜನದಷ್ಟು ಎತ್ತರದ ಪರ್ವತ. ಸಂಜೆಯ ನೋಡಿಕೊಂಡು ಬಂದ ಹಾಗೆ ಅದರ ವಿವರಣೆ ಕೊಡ್ತಾನೆ. ಯಾಕಂದರೆ ಅವನಿಗೆ ವೇದವ್ಯಾಸರು ಅಂಥ ದಿವ್ಯ ದೃಷ್ಟಿ ಕೊಟ್ಟುಬಿಟ್ಟಿದ್ದಾರೆ. ಅದು ಕೆಳಗಿನಿಂದ 1,00,000 ಯೋಜನದಷ್ಟು ಎತ್ತರ ಇದೆ. ಆದರೆ ನಮಗೆ ಕಾಣಿಸುವುದು 84,000 ಯೋಜನ ಮಾತ್ರ. ಇನ್ನು 16,000 ಯೋಜನೆ ಏನಾಗಿದೆ, ಅದು ಭೂಮಿಯ ಒಳಗೆ ಕೀಲಿತವಾಗಿದೆ. ಅದರ ತುದಿಯಾದ ಭಾಗ ಅದು 14,000 ಯೋಜನದಷ್ಟು 16,000 ಯೋಜನದಷ್ಟು ಭೂಮಿಯಲ್ಲಿ ಅದು ತೂರಿ ಹೋಗಿದೆ. ಮೇಲಕ್ಕೆ ಮಾತ್ರ 84,000 ಯೋಜನದಷ್ಟು ವಿಸ್ತಾರ ಕಾಣಿಸುತ್ತೆ. ಅದರ ಮೇರುವಿನ ಮಧ್ಯಭಾಗದಲ್ಲಿ ಸೂರ್ಯ ಸಂಚರಿಸ್ತಾನೆ ಅಂದರೆ ಆ ಪರ್ವತ ಎಷ್ಟು ಎತ್ತರದಲ್ಲಿದೆ ಅಂತ ಯೋಚಿಸಬೇಕು. ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಹೇ ಭಾಸ್ಕರಂ ಅಂತ ನವಗ್ರಹಗಳೆಲ್ಲ ಮೇರುವಿಗೆ ಸುತ್ತುತ್ತಾವೆ. ಅಂಥ ಎತ್ತರದ ಪರ್ವತ. ಮೇಲೆ ಹೋದರೆ ಮೇರುವಿನ ಮೇಲೆ ಬಹಳ ವಿಶಾಲವಾದ ಪ್ರತ್ಯಂತ ಜಾಗ ಇದೆ. ಆ ಎತ್ತರದ ಜಾಗಕ್ಕೆ ವೈಜಯಂತ ಅಂತ ಹೆಸರು. ಆ ವೈಜಯಂತದಲ್ಲಿ ಚತುರ್ಮುಖ ಬ್ರಹ್ಮ ಕುಳಿತು ಪಾಠ ಮಾಡ್ತಾನೆ. ಅನೇಕ ಶಿಷ್ಯರು ಅಲ್ಲಿ ಪಾಠ ಕೇಳ್ತಾರೆ. ಅಂಥ ಒಂದು ವಿಶೇಷವಾದ ಜಾಗ. ಮೇರುವಿನ ಅಲ್ಲಲ್ಲಿ ಗುಹೆಗಳಿದ್ದಾವೆ. ಮೇರುವಿನ ಮಧ್ಯದಲ್ಲಿ ಅನೇಕ ಶಿಖರಗಳಿದ್ದಾವೆ. ಆ ಶಿಖರಗಳಲ್ಲಿ ಉಪವನಗಳಿದ್ದಾವೆ. ಆ ಉಪವನದಲ್ಲಿ ರುದ್ರದೇವರ ಉಪವನವೂ ಒಂದಿದೆ. ಬೇರೆ ಬೇರೆ ಕುಬೇರನಿಗೆ ಸಂಬಂಧಪಟ್ಟ ಉಪವನ ಇದೆ. ಮೇರು ಪರ್ವತ ಅನ್ನೋದು ದೇವತೆಗಳಿಗೆ ವಿಹಾರ ಸ್ಥಾನ, ಅವರ ಜಾಗ ಅಲ್ಲ, ಅವರದ್ದು ಸ್ವರ್ಲೋಕ ಇದ್ದರೂ ಆಗಾಗ ಮೇರು ಭೂಮಿಯಲ್ಲಿ ಬಂದು ಮೇರುವಿನಲ್ಲಿ ಅವರು ವಿಹರಿಸ್ತಾರೆ. ಅಷ್ಟು ಮಹತ್ವವುಳ್ಳಂತಹ ಪರ್ವತ ಮೇರು ಪರ್ವತ. ಈ ಮೇರು ಪರ್ವತದ ಸುತ್ತ ಇರತಕ್ಕಂಥ ವಿಶಾಲವಾದ ಪ್ರದೇಶವೇ ಜಂಬೂದ್ವೀಪ. ಮೇರುವಿನಿಂದ ನೀವು ಸಮುದ್ರಕ್ಕೆ ಹೋಗಬೇಕಾದ್ರೆ 50,000 ಯೋಜನ ಹೋಗಬೇಕು. ಆ ಕಡೆಗೆ ಸಮುದ್ರಕ್ಕೆ ಹೋಗಬೇಕಾದ್ರೆ 50,000. ಯಾವ ಕಡೆಗೂ 50,000 ಯೋಜನದಷ್ಟು ದೂರ ಹೋದರೆ ನಿಮಗೆ ಲವಣ ಸಮುದ್ರ ಸಿಗ್ತದೆ. ಹಾಗಾದರೆ ಮೇರುವಿನ ಒಟ್ಟು ವ್ಯಾಸ ಎಷ್ಟು ಅಂದರೆ 1,00,000 ಯೋಜನ. ಈ ಮೇರುವಿಗಿಂತ ಕೆಳಭಾಗದಲ್ಲಿ ಒಂದು ದೊಡ್ಡ ಪರ್ವತ ಇದೆ, ಪರ್ವತ ರಾಶಿ. ಅದೆಷ್ಟು ದೊಡ್ಡದು ಅಂದರೆ 2 ಸಮುದ್ರವನ್ನು ಜೋಡಿಸುವಂತಹ ಪರ್ವತ.
ಆ ಪರ್ವತಕ್ಕೆ ನಿಷದ ಪರ್ವತ ಅಂತ ಹೆಸರು. ಸ್ವಲ್ಪ ನಿಮಗೆ ಕೇಳಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಮಹಾಭಾರತ ಪ್ರವಚನ ಆದ್ದರಿಂದ ಅದನ್ನು ಹೇಳಲೇಬೇಕು. ಸ್ವಲ್ಪ ನಿದ್ದೆ ಬರದೆ, ಏಕಾದಶಿ ಅಲ್ವ, ನಿದ್ದೆ ಬರಲಿಕ್ಕಿಲ್ಲ, ವಿಷಯ ಹೇಳ್ತೇನೆ. ಅದಕ್ಕೆ ನಿಷದ ಪರ್ವತ ಅಂತ ಹೆಸರು. ಅದು ಎರಡೂ ಸಮುದ್ರಗಳನ್ನು ಸೇರಿಸುವಷ್ಟು ವಿಶಾಲವಾದ ಪರ್ವತ. ಆ ಪರ್ವತದ ಕೆಳಗೆ ಮತ್ತೆ 2 ಪರ್ವತ ಇದೆ. ಒಂದು ಹೇಮಕೂಟ ಪರ್ವತ, ಮತ್ತೊಂದು ಹಿಮವತ್ ಪರ್ವತ ಅಥವಾ ಹಿಮಾಲಯ ಅನ್ನುವ ಪರ್ವತ. ಈ ನಿಷದ ಪರ್ವತಕ್ಕಿಂತ ಕೆಳಗೆ ಹೇಮಕೂಟ ಪರ್ವತ ಸಿಗುವಲ್ಲಿಯ ತನಕ ಒಂದು ವಿಶಾಲವಾದ ಪ್ರಸ್ಥಭೂಮಿ ಇದೆ. ಆ ಪ್ರಸ್ಥಭೂಮಿಗೆ ಹರಿವರ್ಷ ಅಂತ ಹೆಸರು. ಹರಿವರ್ಷದ ಬಗ್ಗೆ ಭಾರಿ ವಿವರಣೆ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಬೇಡ. ಅಲ್ಲಿ ಬದುಕತಕ್ಕಂಥ ವ್ಯಕ್ತಿಗಳು 11,000 ವರ್ಷ ಕನಿಷ್ಠ ಜೀವನ ಮಾಡ್ತಾರೆ ಅಂತ ಒಂದು ವಿಶೇಷ ಇದೆ. ಆ ಹರಿವರ್ಷದಿಂದ ಕೆಳಗೆ ಹೇಮಕೂಟ ಪರ್ವತ, ಹೇಮಕೂಟ ಪರ್ವತದಿಂದ ಕೆಳಗೆ ಹಿಮವತ್ ಪರ್ವತ ಸಿಗುವಲ್ಲಿಯ ತನಕ ಒಂದು ವಿಶಾಲವಾದ ಪ್ರಸ್ಥಭೂಮಿ ಇದೆ. ಆ ಭೂಮಿಯನ್ನು ಕಿಂಪುರುಷ ವರ್ಷ ಅಥವಾ ಕಿಂಪುರುಷ ಖಂಡ ಅಂತ ಕರೀತಾರೆ. ಹಿಮವತ್ ಪರ್ವತ ಅದು 2,000 ಯೋಜನದಷ್ಟು ವಿಶಾಲವಾದಂತಹ ಪರ್ವತ ಶ್ರೇಣಿ. ಅದು ಕೂಡ ಆ ಕಡೆ ಈ ಕಡೆ ಸಮುದ್ರವನ್ನು ಮುಟ್ಟುತ್ತೆ. ಪೂರ್ವಾಪರವು ತೋಯನಿಧಿ ವಗಾಕ್ಯ ಸ್ಥಿತ ಪೃಥಿವಿಯ ಇವ ಮಾನದಂಡ ಅಂತ, ಪೃಥಿವಿಗೆ ಮಾನದಂಡದ ಹಾಗಿರತಕ್ಕಂಥ ಒಂದು ವಿಶೇಷವಾದ ಪರ್ವತ. ಆ ಪರ್ವತದ ಕೆಳಭಾಗ ಮತ್ತೆ ಕೆಳಗೆ ನಮಗೆ ಲವಣಾಂಬುದಿ ಸಿಗುವಲ್ಲಿಯ ತನಕದ ವರ್ಷವನ್ನೇ ಭಾರತ ವರ್ಷ ಅಂತ ಕರೆಯುವುದು. ಹಿಮವತ್ ಪರ್ವತದಲ್ಲಿ ಈ ಭಾರತ ವರ್ಷದ ದೇವರು ನಾರಾಯಣ ನರನಾರಾಯಣ ಪರ್ವತಗಳ ಮಧ್ಯದಲ್ಲಿ ಅಲಕನಂದೆಯ ತೀರದಲ್ಲಿ ವಾಸ ಮಾಡ್ತಾನೆ. ಅಂಥ ವಿಶಿಷ್ಟವಾದಂತಹ ತಾಣ ಅದು ಭಾರತ ವರ್ಷ ಅಂತ ಕರೆಸಿಕೊಳ್ಳುವ ಭಾಗ. ಈ ಭಾರತ ವರ್ಷದಲ್ಲಿ ಅನೇಕ ಪ್ರದೇಶಗಳಿದ್ದಾವೆ. ಒಂದು ಕಡೆಯಲ್ಲಿ ಕಾಶ್ಮೀರದ ಭಾಗ, ಇನ್ನೊಂದು ಕಡೆಯಲ್ಲಿ ಗುರ್ಜರದ ಪ್ರದೇಶ, ಅದಕ್ಕಿಂತ ಆ ಕಡೆ ಮೇಲಕ್ಕೆ ಹೋಯಿತು ಅಂತಾದರೆ ರಿಚೀಕ ಪ್ರದೇಶ, ಇವತ್ತು ರಷ್ಯಾ ಅಂತ ಕರಿತೇವೆ. ಈ ಕಡೆಯಿಂದ ಹೋದರೆ ಬ್ರಹ್ಮಾವರ್ತ ಪ್ರದೇಶ, ಇವತ್ತು ಬರ್ಮಾ ಅನ್ನುವ ಶಬ್ದದಿಂದ ಕರಿತೇವೆ. ಕೆಳಗೆ ಬಂದರೆ ಸಿಂಹಳ ದ್ವೀಪ, ಈ ಕಡೆಯಿಂದ ಸಿಗತಕ್ಕಂಥ ನಾನಾ ರೀತಿಯ ದ್ವೀಪಗಳು, ಇವೆಲ್ಲವನ್ನು ಸೇರಿಸಿ ಒಟ್ಟಿಗೆ ಭಾರತ ವರ್ಷ ಅನ್ನುವ ಶಬ್ದದಿಂದ ಕರಿತೇವೆ. ಈ ಭಾರತ ವರ್ಷ, ಅದರಲ್ಲಿ ನಾವಿವತ್ತು ಕರೆಯುವ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ಪ್ರೋಕ್ತಂ ಭಾರತೀಯತ್ರ ಸಂತತಿ ಅಂತ ಉಲ್ಲೇಖ ಮಾಡುವ ಭರತಖಂಡ ಇದೆ. ಭಾರತ ವರ್ಷೇ ಭರತಖಂಡೇ. ಯಾವ ಪ್ರದೇಶದಲ್ಲಿ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಮತ್ತು ಕಾವೇರಿ ಅಂತ ಹೇಳುವ 7 ಮಹಾನದಿಗಳು ಹರಿತಾವೋ ಅಂತಹ 7 ಮಹಾನದಿಗಳಿಂದ ಆರ್ದ್ರವಾಗಿ ಫಲವತ್ತಾದಂತಹ ಪ್ರದೇಶವನ್ನೇ ಭರತಖಂಡ ಅಂತ ಕರೀತಾರೆ. ಇದನ್ನು ಅಂಜನಾಭ ಅಂತ ಹಿಂದೆ ಕರೀತಾ ಇದ್ದರು. ಒಬ್ಬ ಭರತನೆಂಬ ಋಷಭದೇವನ ಮಗನಾದ ಭರತ ಈ ಅಂಜನಾಭ ಅನ್ನುವ ಕಪ್ಪು ಪ್ರದೇಶವನ್ನು, ಕಪ್ಪು ಮಣ್ಣಿನ ದೇಶವನ್ನು ಆಳಿದ ಕಾರಣದಿಂದ ಈ ದೇಶಕ್ಕೆ ಭಾರತ ಅಂತ ಆಮೇಲೆ ಭರತಖಂಡ ಅಂತ ಹೆಸರಾಯಿತು. ಅದಕ್ಕಿಂತ ಮುಂಚೆ ಇದು ಭಾರತ ವರ್ಷ. ಭಾರತ ವರ್ಷದಲ್ಲಿ ಒಂದು ಪ್ರದೇಶ ಅಂಜನಾಭ ಅಂತ ಕರೆಸಿಕೊಳ್ಳುವ ಭರತಖಂಡ. ಇಷ್ಟು ಜಂಬೂದ್ವೀಪದ ಪ್ರದೇಶ. ಭರತಖಂಡದ ಮೇಲೆ ಹಿಮವತ್ ಪರ್ವತ, ಹಿಮವತ್ ಪರ್ವತದ ಮೇಲೆ ಕಿಂಪುರುಷ ಖಂಡ, ಕಿಂಪುರುಷ ಖಂಡವನ್ನು ಮೇಲೆ ದಾಟಿತು ಅಂತಾದರೆ ಹೇಮಕೂಟ, ಹೇಮಕೂಟವನ್ನು ದಾಟಿದರೆ ಹರಿವರ್ಷ, ಹರಿವರ್ಷದ ಮೇಲೆ ನಿಷದ ಅಂತ ಹೇಳುವ ಪರ್ವತ. ನಿಷದ ಪರ್ವತವನ್ನು ದಾಟಿ ಹೋದರೆ ಅಲ್ಲೊಂದು ಪ್ರಸ್ಥಭೂಮಿ, ಅದರ ಮಧ್ಯದಲ್ಲೇ ಮೇರು ಪರ್ವತ ಇರೋದು. ಮೇರು ಪರ್ವತವನ್ನು ದಾಟಿ ಮೇಲಕ್ಕೆ ಹೋದರೆ ಅಲ್ಲೊಂದು ವಿಶಾಲವಾದ ಪರ್ವತ. ನಿಷದ ಎಷ್ಟು ಉದ್ದವಾಗಿದೆಯೋ ಅಷ್ಟೇ ಉದ್ದವಾಗಿರತಕ್ಕಂತಹ ನೀಲ ಅಂತ ಹೇಳುವ ಒಂದು ಪರ್ವತ ಇದೆ. ನೀಲ ಪರ್ವತವು ಕೂಡ ಸೀಮಾ ಪರ್ವತ ಅಂತ ಕರೆಸಿಕೊಂಡಿದೆ. ಈ ನೀಲ ಮತ್ತು ನಿಷದ ಇದರ ಮಧ್ಯದಲ್ಲಿ ಮೇರುವಿನಿಂದ ಅಧಿಷ್ಠಿತವಾದ ಖಂಡ ಪ್ರದೇಶವನ್ನೇ ಇಲಾವೃತ ಖಂಡ ಅಂತ ಕರೀತಾರೆ. ಮಹಾಭಾರತ ಅದನ್ನು ಐರಾವತ ಖಂಡ ಅಂತ ಕರೆದಿದೆ. ಆದರೆ ಉಳಿದ ಎಲ್ಲ ಪುರಾಣಗಳು ಅದನ್ನು ಇಲಾವೃತ ಖಂಡ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಈ ಇಲಾವೃತ ಖಂಡ ಅದು ಪೂರ್ವದಲ್ಲೂ ಮತ್ತು ಪಶ್ಚಿಮದಲ್ಲೂ ಅದನ್ನು ಮತ್ತೆ 2 ವಿಭಾಗ ಮಾಡ್ತಾರೆ. ಪೂರ್ತಿ ದಕ್ಷಿಣಕ್ಕೆ ಬಂದರೆ ಭಾರತ ವರ್ಷ. ಭಾರತ ವರ್ಷದ ಮೇಲೆ ನಾವೀಗ ಹೇಳಿದ ಹಾಗೆ ಕಿಂಪುರುಷ ಮತ್ತು ಹರಿವರ್ಷ ಇದೆ. ಹರಿವರ್ಷದ ಮೇಲೆ ನಾವು ಉತ್ತರಕ್ಕೆ ಸಾಗ್ತಾ ಇದ್ದೇವೆ. ಉತ್ತರದಲ್ಲಿ ಮಧ್ಯದಲ್ಲಿರತಕ್ಕಂಥ ಮೇರುವಿನಿಂದ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಸಾಗಿದರೆ ಮಧ್ಯದಲ್ಲಿ ಒಟ್ಟು 50,000 ಯೋಜನದಷ್ಟು ಹೋದರೆ ನಮಗೆ ಸಾಗರ ಸಿಗುವುದು. 25,000 ಯೋಜನದಷ್ಟು ಹೋದಾಗ ಒಂದು ವಿಶಾಲವಾದ ಪರ್ವತ ಅಡ್ಡಲಕ್ಕಿದೆ. ಅಂದರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಹರಿದಂಥ ಒಂದು ಪರ್ವತ ಇದೆ. ಅದಕ್ಕೆ ಗಂಧಮಾದನ ಪರ್ವತ ಅಂತ ಹೆಸರು. ಹಾಗಾದರೆ ನಾವು ಇವತ್ತು ಇಲ್ಲಿಂದ ಗಂಧಮಾದನಕ್ಕೆ ಹೋಗಬೇಕಾದ್ರೆ ಎಷ್ಟು ದೂರ ಅಂತ ಲೆಕ್ಕ ಹಾಕಿ. ಹಿಂದೆ ಶ್ರೀರಾಮಚಂದ್ರ ಲಂಕೆಗೆ ಗಂಧಮಾದನವನ್ನು ತರಿಸಿಕೊಂಡ ಹನುಮಂತನ ಮೂಲಕ. ಎಷ್ಟು ದೂರಕ್ಕೆ ಹೋಗಬೇಕು?
ಭರತ ವರ್ಷದ ಪೂರ್ತಿ ಕೆಳಗೆ ಲವಣ ಸಮುದ್ರದಿಂದ ಈ ಗಂಧಮಾದನಕ್ಕೆ ಸರಿಯಾಗಿ 50,000 ಯೋಜನ ಪ್ರಾಕ್ 50 ಸಹಸ್ರೈಹಿ ವ್ಯವಹಿತಂ ಅಗಮತ್ ಅಂತ 50,000 ಯೋಜನದಷ್ಟು ದೂರದಲ್ಲಿರತಕ್ಕಂಥದ್ದು ಈ ಗಂಧಮಾದನ ಪರ್ವತ. ಆ ಗಂಧಮಾದನ ಪರ್ವತದಿಂದ ವಿಭಕ್ತವಾದ ಪ್ರದೇಶ, ಈ ಕಡೆ ಇಲಾವೃತ ಖಂಡ, ಆ ಕಡೆಯಿಂದ ಕೇತುಮಾಲ ಅಂತ ಕರೆಸಿಕೊಳ್ತಕ್ಕಂಥ ಮತ್ತೊಂದು ಖಂಡ. ಈ ಕಡೆ ಪಶ್ಚಿಮಕ್ಕೆ, ಈಗ ನಾವು ಪೂರ್ವದ ಕಡೆಗೆ ಹೋದದ್ದು, ಪಶ್ಚಿಮದ ಕಡೆಗೆ ಹೋದಾಗ ಅಲ್ಲೊಂದು ಪರ್ವತ ಇದೆ. ಆ ಪರ್ವತವನ್ನು ಮಾಲ್ಯವತ್ ಪರ್ವತ ಅಂತ ಕರೀತಾರೆ. ಸುಪಾರ್ಶ್ವ ಅಂತಲೂ ಅದಕ್ಕೆ ಹೆಸರಿದೆ. ಶೃಂಗವಾನ್ ಅಂತ ಮಹಾಭಾರತ ಆ ಪರ್ವತವನ್ನು ಕರೆದಿದೆ. ಶೃಂಗವಾನ್ ಅಂತ ಹೇಳುವ ಪರ್ವತದ ತಡೆ ಇದೆ. ಆ ತಡೆಯುಳ್ಳಲ್ಲಿಯ ತನಕ ಇಲಾವೃತ ಖಂಡ, ಅದಕ್ಕಿಂತ ಆ ಕಡೆ ಭದ್ರಾಶ್ವ ಅಂತ ಹೆಸರಿನ ಒಂದು ಖಂಡ. ಹೀಗೆ ಭದ್ರಾಶ್ವ ವರ್ಷ, ಕೇತುಮಾಲ ವರ್ಷ ಮತ್ತು ಇಲಾವೃತ ವರ್ಷ, ಇಲ್ಲಿ 3 ಆಯಿತು. ಕೆಳಗೆ ಹರಿವರ್ಷ, ಕಿಂಪುರುಷ ವರ್ಷ ಮತ್ತು ಭಾರತ ವರ್ಷ ಅಂತ ಹೇಳಿ ಒಟ್ಟು 6 ಆಯಿತು. ಇನ್ನು ಮೇಲಕ್ಕೆ ಹೋದರೆ 3, ಒಟ್ಟು ನವವರ್ಷಾತ್ಮಕವಾದ ನವಖಂಡಗಳಿಂದ ತುಂಬಿದಂತಹ ಜಂಬೂದ್ವೀಪ. ಮೇಲಕ್ಕೆ ನೀಲಪರ್ವತವನ್ನು ನೋಡಿದ್ದೀವಿ ನಾವು. ನೀಲಪರ್ವತವನ್ನು ದಾಟಿ ಮೇಲೆ ಹೋದರೆ ಮತ್ತೆ 2 ಪರ್ವತಗಳು ಸಿಗ್ತವೆ. ಇಲ್ಲಿ ಕೆಳಗೆ ಸಿಕ್ಕಿದ ಹಾಗೆ ಮೇಲೆ 2 ಪರ್ವತಗಳು. ಅದರಲ್ಲಿ ಒಂದು ಪರ್ವತವನ್ನು ಇಲ್ಲಿ ಈ ಕಡೆ ಶೃಂಗವಾನ ಪರ್ವತ ಇದ್ದ ಹಾಗೆ ಅಲ್ಲೊಂದು ಶ್ವೇತ ಪರ್ವತ ಅಂತ ಬರ್ತದೆ. ಅದು ಈ ಕೆಳಗೆ ಇರುವ ಹೇಮಕೂಟ ಪರ್ವತ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟೇ ವಿಸ್ತಾರವಾಗಿ 2 ಸಮುದ್ರಗಳನ್ನು ಸೇರಿಸತಕ್ಕಂಥ ಒಂದು ಪರ್ವತ ಶ್ವೇತ ಪರ್ವತ. ಆ ಶ್ವೇತ ಪರ್ವತ ಮತ್ತು ನೀಲ ಪರ್ವತ ಇವೆರಡು ಪರ್ವತಗಳ ಮಧ್ಯದಲ್ಲಿರುವ ಪ್ರಸ್ಥಭೂಮಿಯನ್ನು ರಮಣಕ ದ್ವೀಪ, ರಮಣಕ ಅಂತ ಕರೀತಾರೆ ಅಥವಾ ರಮ್ಯಕ ಅಂತ ಕರೀತಾರೆ. ರಮ್ಯಕ ವರ್ಷ ಇದು ಈ ವ್ಯವಸ್ಥೆಯ ಪ್ರಕಾರ 7ನೆಯ ವರ್ಷ. ರಮ್ಯಕ ಅಂತ ಅದಕ್ಕೆ ಹೆಸರು. ಅತ್ಯಂತ ರಮ್ಯವಾದ ಪ್ರದೇಶವಾದ್ರಿಂದಲೇ ಅದನ್ನು ರಮ್ಯಕ ಅಂತ ಕರೀತಾರೆ. ಅಲ್ಲಿಯ ವೃಕ್ಷಗಳೆಲ್ಲ ಸಾಮಾನ್ಯವಾಗಿ ಬೆಳೆಯುವ ವೃಕ್ಷ, ಕೊಂಬೆಗಳಿಂದ ಸಹಿತವಾಗುವ ವೃಕ್ಷ. ಅಲ್ಲಿ ಕೊಂಬೆಗಳ ವೃಕ್ಷ ಇಲ್ಲ. ತೆಂಗು, ಕಂಗು ವೃಕ್ಷಗಳ ಹಾಗೆ ಕೊಂಬೆ ಇಲ್ಲದೆ ಎತ್ತರಕ್ಕೆ ಬೆಳೆಯತಕ್ಕಂತಹ ವೃಕ್ಷಗಳು. ಬಿದಿರಿನ ಅನೇಕ ವೃಕ್ಷಗಳ ಪಿಂಡುಗಳಿದ್ದಾವೆ, ಆದರೆ ಬಿದಿರಿನಲ್ಲಿ ಮುಳ್ಳು ಇಲ್ಲ. ಬಿದಿರು ಅಕ್ಕಿ ಕೊಡುತ್ತಂತೆ. ಆ ಅಕ್ಕಿಯನ್ನು ಇವರು 60 ವರ್ಷಕ್ಕೊಂದು ಸಲ ಅಡುಗೆ ಮಾಡಿ ತಿಂತಾರಂತೆ. ಬಹುಶಃ ಅದು ಅಕ್ಕಿ ಕೊಡುವುದು ಕೂಡ 60 ವರ್ಷಕ್ಕೊಂದು ಬಾರಿ ಅಂತ ಅನಿಸುತ್ತೆ. ಇವರಿಗೆ ಒಂದು ಬಾರಿ ಊಟ ಮಾಡಿದರೆ ಆಮೇಲೆ 60 ವರ್ಷದ ತನಕ ಅವರಿಗೆ ಆಹಾರ ಬೇಕಾಗುವುದಿಲ್ಲಂತೆ. ಆ ರೀತಿಯ ವಿಶೇಷ ಶಕ್ತಿಯುಳ್ಳವರು ರಮ್ಯಕ ಅನ್ನುವ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅಲ್ಲಿಂದ ಶ್ವೇತಪರ್ವತ ಸಿಕ್ಕಿತು. ಶ್ವೇತಪರ್ವತವನ್ನು ದಾಟಿ ಮೇಲಕ್ಕೆ ಹೋದಾಗ ಮತ್ತೊಂದು ಪರ್ವತ ಇದೆ, ಅದಕ್ಕೆ ಶೃಂಗ ಪರ್ವತ ಅಂತ ಹೆಸರು. ಅದು ಮರಕತ ಅಂತ ಹೇಳುವ ಕಲ್ಲಿನಿಂದಲೇ ನಿರ್ಮಿತವಾದಂತಹ ಪರ್ವತ, ರತ್ನಮಯವಾದಂತಹ ಪರ್ವತ. ಆ ರತ್ನಮಯ ಪರ್ವತದ ತನಕ ಅದನ್ನು ರತ್ನಪರ್ವತ ಅಂತಲೂ ಕರೀತಾರೆ. ಅಲ್ಲಿಯ ತನಕ ಇರತಕ್ಕಂಥ ಭೂಖಂಡ ಏನಿದೆ, ಪ್ರಸ್ಥಭೂಮಿ, ಆ ಪ್ರಸ್ಥಭೂಮಿಯನ್ನು ಹಿರಣ್ಯಮಯ ಅಂತ ಕರೀತಾರೆ. ಹಿರಣ್ಯಮಯ ವರ್ಷ ಅಂದರೆ ಅಲ್ಲಿ ಬಂಗಾರದ ಬಣ್ಣದ ಭೂಮಿ ಇದೆ. ವಿಶೇಷವಾಗಿ ಅಲ್ಲಿ ನಾನಾ ಬಗೆಯ ವಸ್ತ್ರ ಆಭರಣಗಳ ವಿನ್ಯಾಸವನ್ನು ಮಾಡಿಕೊಂಡು ಜನರು ಓಡಾಡ್ತಾರೆ. ಅವರು 12,000 ವರ್ಷ ಬದುಕ್ತಾರಂತೆ ಹಿರಣ್ಯಮಯ ವರ್ಷದಲ್ಲಿ. ಹಿರಣ್ಯಮಯ ವರ್ಷ ದಾಟಿದರೆ ಅಂದರೆ ರತ್ನಪರ್ವತವನ್ನು ದಾಟಿ ಮೇಲಕ್ಕೆ ಹೋದರೆ ಮತ್ತೆ ಸಮುದ್ರ ಸಿಗ್ತದೆ. ಆ ಸಮುದ್ರದ ತನಕ ಇರುವ ಪ್ರಸ್ಥಭೂಮಿಯನ್ನು ಉತ್ತರ ಕುರುಜಾಂಗಲ ವರ್ಷ ಅಥವಾ ಕುರು ವರ್ಷ ಅಂತ ಕರೀತಾರೆ. ಹೀಗೆ ನವವರ್ಷಾತ್ಮಕವಾದ ದ್ವೀಪ, ಅದಕ್ಕೆ ಜಂಬೂದ್ವೀಪ ಅಂತ ಹೆಸರು. ಜಂಬೂದ್ವೀಪದ ವ್ಯಾಸ 1,00,000 ಯೋಜನದಷ್ಟು ವಿಸ್ತಾರ. ಇಷ್ಟರಲ್ಲಿ ಪುಟ್ಟದಾದದ್ದು ಭಾರತ ವರ್ಷ. ಈ ಭಾರತ ವರ್ಷದ ಬಗ್ಗೆ ಅದರಲ್ಲೂ ಮಧ್ಯದಲ್ಲಿ ವಿಂಧ್ಯ ಇದೆ, ಮೇಲೆ ಹಿಮವತ್ತಿದೆ. ಹಿಮವತ್ತು ಮತ್ತು ವಿಂಧ್ಯೆಯ ಮಧ್ಯಭಾಗದಲ್ಲಿ ಹಸ್ತಿನಪುರ ಇದೆ. ಆ ಹಸ್ತಿನಪುರದ ಸುತ್ತಮುತ್ತ ಇರತಕ್ಕಂತಹ ಒಂದಷ್ಟು ದೇಶಗಳಷ್ಟೇ ನನಗೆ ಅಂತ ಅಣ್ಣ ತಮ್ಮಂದಿರು ಹೋರಾಡ್ತಾ ಇದ್ದೀರಿ. ಹೋಗಲಿ, ಇದು ಈ ಭೂಮಿ ಏನಿದೆ ಜಂಬೂದ್ವೀಪ ಬಹಳ ವಿಶಾಲವಾದದ್ದು. ಇದು ಭೂಮಿಯೋ ಅಲ್ಲ, ಇದು ಇಡೀ ಭೂಮಿಯ 1,000 ಭಾಗದಲ್ಲಿ ಒಂದು ತುಂಡು ಅಷ್ಟೇ. ಯಾಕೆಂದರೆ ಈ ಎಷ್ಟಿದೆಯೋ ಜಂಬೂದ್ವೀಪ ಅದರಷ್ಟೇ ಸಾಗರ ಇದೆ, ಲವಣ ಸಾಗರ ಇದೆ. ಈ ಲವಣ ಸಾಗರ ದಾಟಿಕೊಂಡು ಹೋಗಬೇಕು. ಅಂದರೆ 1,00,000 ಯೋಜನದಷ್ಟು ಲವಣ ಸಾಗರವನ್ನು ದಾಟಿ ಹೋದರೆ ಆ ಕಡೆ ಮತ್ತೊಂದು ದ್ವೀಪ ಸಿಗ್ತದೆ. ಆ ದ್ವೀಪ ಹೇಗಿದೆ? ಲವಣ ಸಾಗರ ಸುತ್ತಲೂ ಇರುವುದರಿಂದ ಅದರ ಮೇಲೆ ಸುತ್ತಲೂ ಇರತಕ್ಕಂಥ ಒಂದು ದ್ವೀಪ, ಅದಕ್ಕೆ ಪ್ಲಕ್ಷದ್ವೀಪ ಅಂತ ಹೆಸರು. ಅದು ಇಡೀ ಭೂಮಿಯಿಂದ ನೀವು ಸೂರ್ಯಮಂಡಲದಲ್ಲಿ ನಿಂತು ಭೂಮಿಯನ್ನು ನೋಡಿದರೆ ಅದೊಂದು ಬಳೆಯ ಆಕಾರದಲ್ಲಿ ಕಾಣಿಸ್ತದೆ.
ಮಧ್ಯದ ಬಿಂದುವಿನ ಹಾಗೆ ಜಂಬೂದ್ವೀಪ ಕಾಣಿಸಿದರೆ, ಅದರ ಸುತ್ತ ಒಂದು ಬಳೆಯ ಹಾಗೆ ಸಮುದ್ರ ಕಂಡರೆ, ಅದು ಒಂದು ರೀತಿಯ ನೀಲಿ ಬಳೆಯ ಹಾಗೆ ಸಮುದ್ರ ಕಂಡರೆ, ಅದರ ಸುತ್ತ ಭೂಮಿ ಹಾಕಿದ ಮತ್ತೊಂದು ಬಳೆ, ಅದು ಎಷ್ಟಿದೆ ಅಂದರೆ ಈ ಲವಣ ಸಮುದ್ರಕ್ಕಿಂತ 2 ಪಟ್ಟು ಇದೆ, ದುಪ್ಪಟ್ಟು ಇದೆ. ಅಂದರೆ 2 ಲಕ್ಷ ಯೋಜನದಷ್ಟು ಅಗಲವುಳ್ಳಂತಹ ಒಂದು ಬಳೆ, ಅದು ಪ್ಲಕ್ಷದ್ವೀಪ ಅಂತ ಅದಕ್ಕೆ ಹೆಸರು. ಇಲ್ಲಿ ಜಂಬೂ ವೃಕ್ಷ ಇದ್ದ ಹಾಗೆ ಅಲ್ಲೊಂದು ಪ್ಲಕ್ಷ ವೃಕ್ಷ ಇದೆ, ಅದು ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ. ಆ ದ್ವೀಪಕ್ಕೆ ಪ್ಲಕ್ಷದ್ವೀಪ ಅಂತ ಹೆಸರು. ಪ್ಲಕ್ಷದ್ವೀಪ ದಾಟಿದರೆ ಸಮುದ್ರ, ಮತ್ತೆ ದ್ವೀಪ ಆಗಬೇಕಾದ್ರೆ 2 ಕಡೆಯಲ್ಲೂ ಸಾಗರ ಬೇಕಲ್ಲ. ಆಮೇಲೆ ಸಿಗುವ ಸಾಗರ ಅದು ಸ್ವಲ್ಪ ಖುಷಿ ಕೊಡುವ ಸಾಗರ, ಉಪ್ಪಿನ ನೀರಲ್ಲ ಅದರಲ್ಲಿರುವುದು, ಅದರಲ್ಲಿ ಸಿಹಿ ನೀರು ಇರುವುದು. ಸಿಹಿ ನೀರ ಸಾಗರ ಅಂತ ಅದನ್ನು ಕರೆಯುವುದಿಲ್ಲ, ಇಕ್ಷುರಸೋದ ಅಂತ ಕರೀತಾರೆ. ಕಬ್ಬಿನ ಹಾಲಿನ ಸಮುದ್ರ. ಕಬ್ಬಿನ ಹಾಲಿನ ಸಮುದ್ರ ಅಂದರೆ ಯಾವುದೋ ಕಬ್ಬು ತಂದು ಅಲ್ಲೊಂದು ಫ್ಯಾಕ್ಟ್ರಿ ಹಾಕಿ ಅದರ ರಸ ತೆಗೆದು ಅದನ್ನು ಬಿಟ್ಟು ಮಾಡಿದ ಸಮುದ್ರ ಅಂತ ಅರ್ಥ ಅಲ್ಲ. ಅದರಲ್ಲಿರುವುದು ನೀರೇ, ಆದರೆ ನೀರಿನ ರುಚಿ, ನೀರಿನಲ್ಲಿರುವ ಸತ್ವ, ಅದು ಆ ಸಕ್ಕರೆಯ ಸತ್ವ ಏನಿದೆ, ಬೆಲ್ಲದ ಸತ್ವ ಏನಿದೆ, ಆ ಸತ್ವ ಉಂಟಷ್ಟೇ. ಯಾಕಂದರೆ ಆ ಸಮುದ್ರದಲ್ಲಿ ಮೊಸಳೆಗಳುಂಟು, ಮೀನುಗಳುಂಟು. ಆ ಮೀನುಗಳನ್ನು ಆಮೇಲೆ ಅಲ್ಲಿ ಭೋಜನ ಮಾಡುವವರು ಇದ್ದಾರೆ, ಮೀನು ತಗೊಂಡು ಅದರಿಂದ ಭೋಜನಾದಿ ವ್ಯವಸ್ಥೆಯನ್ನು ಮಾಡುವವರು ಕೂಡ ನೀರಿನಲ್ಲಿದ್ದಾರೆ. ಅವರಿಗೆಲ್ಲ ಮೀನು ಸಿಹಿ ಸಿಹಿ ಅಂತ ಅನಿಸೋದಿಲ್ಲ, ಅದರದ್ದು ರುಚಿ ಬೇರೆ. ಕಬ್ಬು ಬೆಳೆಯುವುದು ಮಣ್ಣಿನಲ್ಲಿ, ಮಣ್ಣೇನು ಸಿಹಿಯಾಗಿರುವುದಿಲ್ಲ. ನನಗೊಮ್ಮೆ ಆಸೆ ಆಗಿತ್ತು, ಕಬ್ಬು ಬೆಳೆಯುವಾಗ ಕಬ್ಬು ಅಷ್ಟು ಸಿಹಿಯಾಗಿದೆ ಅಂದರೆ ಅದರ ಮಣ್ಣು ಕೂಡ ಸಿಹಿಯಾಗಿರ್ಬೋದಲ್ವ ಅಂತ ಮಣ್ಣು ಬಾಯಿಗೆ ಹಾಕ್ಕೊಂಡ್ರೆ, ಮಣ್ಣು ಉಪ್ಪುಪ್ಪೇ ಇದೆ, ಅದೇನು ಸಿಹಿಯಾಗಿಲ್ಲ. ಮಣ್ಣಿನಲ್ಲಿ ಚೂರೂ ಸಿಹಿ ಇಲ್ಲದೆ ಇದ್ದದ್ದು ಕಬ್ಬಿನಲ್ಲಿ ಸಿಹಿ ಹೇಗಾಯಿತು? ಪುರಂದರದಾಸರು ಹೇಳ್ತಾರೆ, ಕಬ್ಬು ಡೊಂಕಾದರೇನು ಸಿಹಿಯು ಡೊಂಕೆ ವಿಟ್ಟಲ, ಪುಷ್ಪ ಡೊಂಕಾದರೇನು ಪರಿಮಳ ಡೊಂಕೆ ವಿಟ್ಟಲ. ನಾವೆಲ್ಲ ಸೇರಿಸ್ಬೋದು, ಶಾಲೆ ಡೊಂಕಾದರೇನು ವಿದ್ಯೆ ಡೊಂಕೆ ವಿಟ್ಟಲ, ನಮ್ಮದು ಕೆಲವನ್ನೆಲ್ಲ ಸೇರಿಸ್ಬೋದು. ಎಲ್ಲ ಹೇಳಿ ಕೊನೆಗೆ ಅಜ್ಞನೆಂದು ಕಾಯೋ ಎನ್ನ ಸೂಜ್ಞ ಪುರಂದರ ವಿಟ್ಟರ, ನಾ ಡೊಂಕಾದರೆ ನಿನ್ನ ನಾವ ಡೊಂಕೆ ವಿಟ್ಟಲ ಅಂತ ದಾಸರು ಒಂದು ಹಾಡಿದ ಪದ್ಯ ಇದೆ. ಮನುಷ್ಯನ ಕಲ್ಪನೆಗೆ ನಿಲುಕದೇ ಇರುವ ದೈವೀ ಕಾರ್ಯಗಳು ತುಂಬ ವಿಚಿತ್ರವಾಗಿದ್ದಾವೆ. ಅಷ್ಟು ಪಾಕ ಅನ್ನುವುದು ಪೃಥಿವಿಯಲ್ಲಿರುವ ರಸವನ್ನು ಬೇರೆ ಬೇರೆ ಥರದಲ್ಲಿ ತೋರಿಸುತ್ತೆ. ಪೃಥಿವಿಯಲ್ಲಿ 7 ರಸ ಇದೆ. ಮಣ್ಣು ಸಿಹಿಯಾಗಿದೆ, ಮಣ್ಣು ಉಪ್ಪಾಗಿದೆ, ಮಣ್ಣು ಕಹಿಯಾಗಿದೆ, ಮಣ್ಣು ಹುಳಿಯಾಗಿದೆ, ಮಣ್ಣು ಒಗರಾಗಿದೆ. ಆ ಮಣ್ಣಿನ ರಸ ಅದು ಒಂದೊಂದು ಬೀಜದಲ್ಲಿ, ಒಂದೊಂದು ವ್ಯಕ್ತಿಯಲ್ಲಿ ಅಥವಾ ಒಂದೊಂದು ರೀತಿಯ ಉದ್ಭಿಜ್ಜಗಳಲ್ಲಿ ಒಂದೊಂದು ಥರದಲ್ಲಿ ಕಾಣಿಸಿಕೊಳ್ತದೆ. ಹಾಗೆ ವೃಕ್ಷದಲ್ಲಿ ಕಬ್ಬು ಸಿಹಿಯಾಗಿ ಕಾಣಿಸಿಕೊಳ್ತದೆ. ಕಬ್ಬು ಸಿಹಿ ಅಲ್ಲ, ಯಾಕಂದರೆ ಅದು ಮಣ್ಣೇ ಕಬ್ಬಾದದ್ದು. ಮಣ್ಣು ಸಿಹಿಯಲ್ಲ ಅಂದರೆ ಕಬ್ಬು ಸಿಹಿಯಲ್ಲ. ಆದರೆ ಮನುಷ್ಯನ ನಾಲಿಗೆ ಅದನ್ನು ಸಿಹಿಯನ್ನಾಗಿ ಗ್ರಹಿಸುತ್ತೆ. ಆದ್ದರಿಂದ ಈ ಪ್ರಾಪಂಚಿಕವಾದದ್ದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನುವುದನ್ನು ಶಂಕರಾಚಾರ್ಯರು ನಿರೂಪಣೆ ಮಾಡುವಾಗ ವ್ಯಾವಹಾರಿಕ ಪ್ರಪಂಚ ಅಂತ ಹೇಳ್ತಾರೆ. ಪ್ರಪಂಚವನ್ನು ವ್ಯಾವಹಾರಿಕ ಅನ್ನುವುದರ ಅಭಿಪ್ರಾಯ ಏನಿದೆ, ಇದರಲ್ಲಿ ನಾವು ಅಂದುಕೊಂಡದ್ದು ಕಂಡದ್ದೇ ಸತ್ಯ ಅಲ್ಲ, ಕಾಣದೇ ಇದ್ದ ಸತ್ಯ ಇದೆ ಅನ್ನುವ ಅಭಿಪ್ರಾಯ ಇದೆ. ನಾವು ಹೇಳ್ತೇವೆ, ಪೂರ್ವದ್ದಾದ ದಿಕ್ಕಿನಲ್ಲಿ ಕೆಂಪಾದ ಸೂರ್ಯ ಮೇಲೆದ್ದು ಬರುತ್ತಿದ್ದಾನೆ, ಇದು ಸತ್ಯವಾ? ಪೂರ್ವದ್ದಾದ ದಿಕ್ಕು ಅನ್ನೋದೇ ಎಷ್ಟು ಸತ್ಯ ಅನ್ನೋದು ಪ್ರಶ್ನೆ. ಅಲ್ಲಿ ಸೂರ್ಯ ಉದಯಿಸಿದರೆ ಅದು ಪೂರ್ವ, ಇಲ್ಲಿ ಉದಯಿಸಿದರೆ ಇದು ಪೂರ್ವ. ಆದರೆ ಪೂರ್ವ ಅನ್ನೋದು ನಮ್ಮ ವ್ಯವಹಾರದಲ್ಲಿ ಬಂದದ್ದು. ಕೆಂಪಾದ ಸೂರ್ಯ ಅಂತ ಹೇಳ್ತೇವೆ. ಕೆಂಪು ಸೂರ್ಯನು ಕೆಂಪು ಹೌದಾದರೆ ಮಧ್ಯಾಹ್ನದ ಹೊತ್ತು ಬೆಳ್ಳಗೆ ಯಾಕಾದ? ಹಾಗಾದರೆ ಅದು ಬೆಳಕಿನ ಪರಿಣಾಮದಿಂದಾಗಿ ಸೂರ್ಯ ಕೆಂಪಾಗಿ ಕಂಡದ್ದು, ಕೆಂಪಲ್ಲ. ಕೆಂಪಾದ ಸೂರ್ಯ ಅಂತ ಹೇಳೋದು ಸತ್ಯ ಅಂತಲೇ ಹೇಳ್ತೇವೆ ನಾವು. ಕಂಡದ್ದು ಸತ್ಯ, ಕಂಡದ್ದು ಕಂಡ ಹಾಗೇ ಇರುವುದಲ್ಲ ಅನ್ನುವುದು ಶಾಂಕರ ತತ್ವದಿಂದ ನಾವು ಗ್ರಹಣ ಮಾಡಬೇಕಾದ ವಿಷಯ. ಹಾಗೆ ಅಂತೇಳಿ ಅಲ್ಲಿ ಸೂರ್ಯ ಇರುವುದು ಸತ್ಯ, ಅವ ಕೆಂಪಾಗಿದ್ದಾನೆ, ಹೌದು ಕೆಂಪು ಇರುವುದು ಸತ್ಯ, ಆದರೆ ಸೂರ್ಯನಲ್ಲಿ ಕೆಂಪು ಇರುವುದು ಸರಿಯಲ್ಲ. ಇಷ್ಟು ಮಾಧ್ವ ಸಿದ್ಧಾಂತ. ಅದರಿಂದ ಪರಸ್ಪರ ಸಿದ್ಧಾಂತಗಳಲ್ಲಿ ಬಹಳ ವ್ಯತ್ಯಾಸ ಏನೂ ಇಲ್ಲ. ಪ್ರಪಂಚದಲ್ಲಿ ಎಷ್ಟು ರಸಗಳನ್ನು ನಾವು ಅನುಭವಿಸಿದರೂ ಮೂಲಭೂತವಾಗಿ ರಸ ಒಂದಾಗಿರ್ತದೆ. ಒಂದಾದ ರಸ ಹಲವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಒಂದು ಹಲವಾಗುವಿಕೆ ಅನ್ನುವುದೇನಿದೆ, ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಅಂತ ಹೇಳುವ ಮಾತೇನಿದೆ, ಆ ಮಾತಿಗೆ ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಂತಹ ಆನುಭವಿಕವಾದ ಅರ್ಥದ ನೆಲೆಗಟ್ಟಿನಲ್ಲಿ ಮಹಾಭಾರತದ ವಿವರಣೆಗಳಿದ್ದಾವೆ. ಈ ಭೂಮಿ ಒಂದೇ ಭೂಮಿ ಹಲವು ರಸವಾಗಿ ನಮಗೆ ಕಾಣಿಸುತ್ತೆ. ಅದೇ ಲವಣ ಸಾಗರ, ಅದೇ ರಸೋದ ಸಾಗರ ಅಂದರೆ ಕಬ್ಬಿನ ಹಾಲಿನ ಸಮುದ್ರ. 2 ಪಟ್ಟು ಜಂಬೂದ್ವೀಪದ 2 ಪಟ್ಟು ಇರತಕ್ಕಂತಹ ರಸೋದ ಸಾಗರವನ್ನು ದಾಟಿ ಮುಂದೆ ಹೋದರೆ ಅಲ್ಲಿ ಒಂದು ದ್ವೀಪ ಸಿಗ್ತದೆ. ಅದಕ್ಕೆ ಶಾಲ್ಮಲಿ ದ್ವೀಪ ಅಂತ ಹೆಸರು. ಜಂಬೂ ಪ್ಲಕ್ಷ ಶಾಲ್ಮಲಿ. ಶಾಲ್ಮಲಿ ಅನ್ನೋದು ಒಂದು ವೃಕ್ಷ. ಇವತ್ತು ಶಾಂತಿಯ ಮರ ಅಂತ ಕರಿತೇವೆ. ಬಹಳ ದೊಡ್ಡದಾದ ಶಾಲ್ಮಲಿ ವೃಕ್ಷ, ಜೇನು ಸುರಿಸತಕ್ಕಂತಹ ಮರ. ಆ ಶಾಲ್ಮಲಿ ವೃಕ್ಷದ ಕಾರಣದಿಂದಲೇ ಅದಕ್ಕೆ ಶಾಲ್ಮಲಿ ದ್ವೀಪ ಅಂತ ಹೆಸರಾದದ್ದು. ಆ ದ್ವೀಪ ಹಿಂದೆ ಇದ್ದ ಪ್ಲಕ್ಷ ದ್ವೀಪಕ್ಕಿಂತ 2 ಪಟ್ಟು ಅಂದರೆ 4 ಲಕ್ಷ ಯೋಜನದಷ್ಟು
ಪರಿಧಿಯುಳ್ಳಂತಹ ಚಕ್ರಾಕಾರವಾಗಿರತಕ್ಕಂತಹ ದ್ವೀಪ. ಅದರ ಆ ಕಡೆಯಲ್ಲಿ ಒಂದು ಸಾಗರ ಇದೆ. ಅದು ಸ್ವಲ್ಪ ಭಯಾನಕವಾದ ಸಾಗರ. ಅದರಲ್ಲಿ ನಾವೆಲ್ಲ ಈಜಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಅದಕ್ಕೆ ಸುರಾಸಾಗರ ಅಂತ ಹೆಸರು. ಸುರೋಧ. ಅದರಲ್ಲಿ ಈಜಿದವರು ಸ್ವಲ್ಪ ತಲೆ ಆ ಕಡೆ ಈ ಕಡೆ ಮಾಡಿ ರಸ್ತೆಯನ್ನೆಲ್ಲ ಅಳತೆ ಮಾಡಿಕೊಂಡು ಹೋಗ್ತಾರೆ. ಸುರಾಸಾಗರ ಅದು ಶುದ್ಧವಾದ ನೀರೇ, ಆದರೆ ಅದರಲ್ಲಿರ್ತಕ್ಕಂಥ ಗುಣಧರ್ಮ ಸುರೆಗೆ ಸಂಬಂಧಪಟ್ಟಂತಹ ಗುಣಧರ್ಮ ಸುರಾಸಾಗರ ಅಂತ ಕರೀತಾರೆ. ಅದೆಷ್ಟಿದೆ? ಹಿಂದಿನ ಸಾಗರಕ್ಕಿಂತ 2 ಪಟ್ಟು, ಅಂದರೆ 4 ಲಕ್ಷ ಯೋಜನದಷ್ಟು ವಿಸ್ತಾರವಾದ ಸುರೋಧ ಸಾಗರ ದಾಟಿ ಆ ಕಡೆ ಹೋದರೆ ಅಲ್ಲಿ ಮತ್ತೊಂದು ದ್ವೀಪ ಸಿಗ್ತದೆ. ಇದಕ್ಕೆ ಕುಶದ್ವೀಪ ಅಂತ ಹೆಸರು. ಜಂಬೂ, ಪ್ಲಕ್ಷ, ಶಾಲಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ, ಇದು ಸಪ್ತದ್ವೀಪಗಳು. ಈ ಕುಶದ್ವೀಪ ಅದು ಹಿಂದಿದ್ದಕ್ಕಿಂತ 2 ಪಟ್ಟು, ಅಂದರೆ 8 ಲಕ್ಷ ಯೋಜನದಷ್ಟು ವಿಸ್ತಾರವಾದ ಕುಶದ್ವೀಪ. ಅದನ್ನು ದಾಟಿ ಹೋದರೆ ಮತ್ತೊಂದು ಸಾಗರ. ಆ ಸಾಗರವನ್ನು ಘೃತೋದ ಸಾಗರ ಅಂತ ಕರೀತಾರೆ. ತುಪ್ಪದ ಸಮುದ್ರ ಅಂತ ಕರಿತೇವೆ. ಅಂದರೆ ಘೃತದ ಗುಣಧರ್ಮಗಳಿಂದ ಹೊಂದಿರತಕ್ಕಂಥ ಸಾಗರ ಅಲ್ಲಿದೆ. ಅದು 8 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು. ಅದನ್ನು ದಾಟಿ ಹೋದರೆ ಕ್ರೌಂಚ ದ್ವೀಪ, ಅದು 16 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು. ಕ್ರೌಂಚ ದ್ವೀಪವನ್ನು ದಾಟಿ ಹೋದರೆ ಸಿಗತಕ್ಕಂಥ ಸಾಗರಕ್ಕೆ ಕ್ಷೀರಸಾಗರ ಅಂತ ಹೆಸರು. ಯಾಕಂದರೆ ಈಗ 6ನೇ ಸಾಗರಕ್ಕೆ ಬಂದಿದ್ದೇವೆ. ಅಲ್ಲ, ದಧಿ ಸಾಗರ, 5ನೇ ಸಾಗರ ದಧಿ ಸಾಗರ, ಅಂದರೆ ಮೊಸರಿನ ಗುಣಧರ್ಮದಿಂದ ಕೂಡಿದಂತಹ ಸಾಗರ. ದಧಿ ಸಾಗರವನ್ನು ದಾಟಿ ಹೋದರೆ ಶಾಖದ್ವೀಪ ಸಿಗ್ತದೆ. ಶಾಖದ್ವೀಪ ಅದು 32 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು. ಶಾಖದ್ವೀಪದ ನಂತರ ಇರುವಂಥದ್ದು ಕ್ಷೀರಸಾಗರ. ಪೃಥ್ವಿಯಲ್ಲಿರುವ 6ನೆಯ ಸಾಗರವನ್ನು ಕ್ಷೀರಸಾಗರ ಅಂತ ಕರೆಯುವುದು. ನಮಗೆಲ್ಲ ತುಂಬ ಪರಿಚಿತವಾದದ್ದು. ಎಲ್ಲ ಕಡೆ ಸಮುದ್ರ ಮಥನ ಮಾಡಿದರು, ಅಲ್ಲಿಂದ ಅಮೃತ ಬಂತು, ಧನ್ವಂತರಿ ಎದ್ದು ಬಂದ, ಈ ಎಲ್ಲ ಘಟನೆ ನಡೆದದ್ದು ಭೂಮಿಯಲ್ಲೇ. ಕ್ಷೀರಸಾಗರ ಇರುವುದು ಭೂಮಿಯಲ್ಲಿ. ದೇವಲೋಕದಲ್ಲಿ ಸಾಗರಗಳೆಲ್ಲ ಇಲ್ಲ. ಅಲ್ಲಿ ರಗಳೆ ಆಗ್ತದೆ ದೇವಲೋಕದಲ್ಲಿ ಸಾಗರಗಳೆಲ್ಲ ಇದ್ದರೆ. ಸಾಗರಗಳೆಲ್ಲ ಭೂಮಿಗೆ ಸಂಬಂಧಪಟ್ಟದ್ದು. ಕ್ಷೀರಸಾಗರ ಭೂಮಿಯಲ್ಲಿರುವ 6ನೆಯ ಸಾಗರ. ಅದು ಕೂಡ 32 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಸಾಗರ. ಆ ಸಾಗರದಲ್ಲಿ ಅನೇಕ ದ್ವೀಪಗಳಿದ್ದಾವೆ. ಅದರಲ್ಲಿ ಒಂದು ಶ್ವೇತದ್ವೀಪ ಅಂತಿದೆ. ಆ ಶ್ವೇತದ್ವೀಪದಲ್ಲಿ ಒಂದು ಭವನ ಇದೆ. ಅದಕ್ಕೆ ಶ್ವೇತಭವನ ಅಂತಲೇ ಹೆಸರು. ವೈಟ್ ಹೌಸ್ ಅಂತ ಕರಿಬಾರ್ದು, ಶ್ವೇತಭವನ ಅಂತ ಕರಿಬೇಕು. ಅದು ಭಗವಂತನ ಶ್ವೇತದ್ವೀಪದ ಒಂದು ದಿವ್ಯ ರತ್ನಮಂಟಪ. ಆ ರತ್ನಮಂಟಪದಲ್ಲಿ ಮತ್ತೆ ಶೇಷ ತಾನು 3 ಸುತ್ತ ಹಾಕಿ ಹೆಡೆ ಎತ್ತಿ ಮಲಗಿದ್ದಾನೆ. ಆ ಶೇಷನ ಮೇಲೆ ಲಕ್ಷ್ಮೀದೇವಿಯೇ ಒಂದು ಆಸ್ತರಣವಾಗಿ ಮಲಗಿದ್ದಾಳೆ. ಆ ಆಸ್ತರಣದ ಮೇಲೆ ಭಗವಂತ ತನ್ನ ಕೈಯನ್ನೇ ತನ್ನ ಹಣೆಗಿಟ್ಟುಕೊಂಡು ಒಂದು ವಿಶಿಷ್ಟವಾದ ಭಂಗಿಯಲ್ಲಿ ಮಲಗಿದ್ದಾನೆ. ಅವನಿಗೆ ಶೇಷಪರ್ಯಂಕಶಾಯಿ ಅಂತ ಹೆಸರು. ಶೇಷಶಾಯಿ ಅಂತ ಅವನನ್ನು ಕರೆಯುವುದು. ಅದು ಭೂಮಿಯಲ್ಲಿರುವ ಶ್ವೇತದ್ವೀಪದ ಭಗವಂತನ ರೂಪ. ಅದಿರುವುದು ಈ ಕ್ಷೀರಸಾಗರದಲ್ಲಿ. ಈ ಕ್ಷೀರಸಾಗರದ 32 ಲಕ್ಷ ಯೋಜನದಷ್ಟು ವಿಸ್ತಾರದ ಸಾಗರವನ್ನು ದಾಟಿ ಹೋದರೆ ಮುಂದೆ ಸಿಗತಕ್ಕಂತಹ ದ್ವೀಪವೇ ಪುಷ್ಕರ ದ್ವೀಪ. ಬಹಳ ವಿಸ್ತಾರವಾದದ್ದು, 64 ಲಕ್ಷ ಯೋಜನದಷ್ಟು ವಿಸ್ತಾರವಾದದ್ದು. ಅದರ ಮುಂದೆ ಜಂಬೂದ್ವೀಪ ಏನೂ ಅಲ್ಲ. 1 ಲಕ್ಷ ಯೋಜನದ ಜಂಬೂದ್ವೀಪದಲ್ಲಿ 64 ಲಕ್ಷ ಯೋಜನ ಆ ಕಡೆ, 64 ಲಕ್ಷ ಯೋಜನ ಈ ಕಡೆ ಅಂತ ವೃತ್ತಾಕಾರವಾಗಿ ಬೆಳೆದು ನಿಂತಹ ಪುಷ್ಕರ ದ್ವೀಪವೆಲ್ಲಿ? ಆ ಪುಷ್ಕರ ದ್ವೀಪವನ್ನು ಮಧ್ಯದಲ್ಲಿ ಒಂದು ಮಾನಸೋತ್ತರ ಪರ್ವತ ಅಂತ ಮಧ್ಯದಲ್ಲಿ ವಿಭಾಗ ಮಾಡಿದೆ. ಹೇಗೆ ಭಾರತ ದೇಶವನ್ನು ವಿಂಧ್ಯ ಪರ್ವತ ಉತ್ತರ ದಕ್ಷಿಣ ಅಂತ ವಿಭಾಗ ಮಾಡಿದೆಯೋ ಹಾಗೆಯೇ ಪುಷ್ಕರ ದ್ವೀಪದಲ್ಲಿ ಮಧ್ಯದಲ್ಲಿ ಮಾನಸೋತ್ತರ ಪರ್ವತದ ಒಂದು ವಿಭಜನೆ ಇದೆ. ಆ ಮಾನಸೋತ್ತರ ಪರ್ವತವೇ ಸೂರ್ಯನ ಸಂಚಾರ ತಾಣ. ಆ ಮಾನಸೋತ್ತರ ಪರ್ವತವನ್ನೇ ತನ್ನ ಅಕ್ಷವನ್ನಾಗಿಟ್ಟುಕೊಂಡು ಮೇರು ಪರ್ವತದ ಮೂಲಕ ಸೆಳೆಯಲ್ಪಡ್ತಕ್ಕಂತಹ ಸೂರ್ಯ ಮೇರು ಪ್ರದಕ್ಷಿಣೆಯನ್ನು ಬರ್ತಾನೆ ಅನ್ನೋದು ಸೂರ್ಯ ಸಂಚಾರದ ಗತಿ. ಅದನ್ನು ಮಹಾಭಾರತ ಹೆಚ್ಚು ವಿಸ್ತಾರ ಮಾಡಲಿಲ್ಲ. ಶ್ರೀಮದ್ ಭಾಗವತದ ಪಂಚಮಸ್ಕಂದ ಸುಮಾರು 7-8 ಅಧ್ಯಾಯಗಳಲ್ಲಿ ಅದನ್ನು ವಿಸ್ತಾರ ಮಾಡಿ ನಿರೂಪಣೆ ಮಾಡಿದೆ. ಈ ಪುಷ್ಕರ ದ್ವೀಪ ಏನು ವಿಶಾಲವಾದ ದ್ವೀಪ ಇದೆ, ಅದು ದ್ವೀಪವಾಗುವುದಕ್ಕೆ ಕಾರಣ ಆ ಕಡೆಯಲ್ಲೂ ಒಂದು ಸಾಗರ ಇರುವಂಥದ್ದು. ಅದು 7ನೆಯ ಸಾಗರ. ಅದನ್ನು ಶುದ್ಧೋದ ಸಾಗರ ಅಂತ ಕರೀತಾರೆ. ಶುದ್ಧ ಸಿಹಿ ನೀರಿನ ಸಮುದ್ರ. ಸಿಹಿ ನೀರು ಅಂದರೆ ಅದು ಹಿಂದೆ ಹೇಳಿದ ಸಿಹಿ ನೀರು ಅಲ್ಲ, ಇದು ಶುದ್ಧ ನೀರಿನ ಸಾಗರ. ಈ ಶುದ್ಧ ಸಾಗರವು ಕೂಡ 64 ಲಕ್ಷ ಯೋಜನದಷ್ಟು ಬಹಳ ದೊಡ್ಡದಾದ ಸಾಗರ. ಈ ಸಾಗರದ ತೀರದಲ್ಲೇ ನಮ್ಮ ಗಜೇಂದ್ರ ಮೋಕ್ಷದ ಕಥೆಯೆಲ್ಲ ನಡೆಯುವುದು ಇದೇ ಜಾಗದಲ್ಲಿ. ಗಜೇಂದ್ರ ಮೋಕ್ಷದ ಕಥೆ, ತ್ರಿಕೂಟ ಪರ್ವತ, ಅಲ್ಲಿ ನಡೆದಂತಹ ಘಟನೆ ಇದೆಲ್ಲವೂ ಕೂಡ ಈ ಸಾಗರದ ತೀರದಲ್ಲಿ ನಡೆದಿರತಕ್ಕಂಥ ಘಟನೆ. ಆ ಸಾಗರ ದಾಟಿದರೆ ಆದರೂ ಭೂಮಿ ಮುಗಿಯುತ್ತಾ? ಸಂಜೆ ಹೇಳ್ತಾನೆ, ಈಗ ಅರ್ಧದಷ್ಟಾಯ್ತು ಈ ಭೂಮಿ ಅಂತ ಹೇಳ್ತಾನೆ. ಇನ್ನಷ್ಟೇ ಇದೆ. ಇನ್ನು ಆಮೇಲೆ ಪ್ರತ್ಯಂತ ಜಾಗ, ಅದಕ್ಕೆ ಹಿರಣ್ಯ ಭೂಮಿ ಅಂತ ಹೆಸರು. ಅದೊಂದು ಬಂಗಾರದ ಭೂಮಿಯಂತೆ. ಅದು ಫಳಫಳ ಅಂತ ಸೂರ್ಯನಿಗಿಂತ ಚೆನ್ನಾಗಿ ಪ್ರಕಾಶಮಾನವಾಗಿದೆ. ಅಲ್ಲಿ ಯಾವುದೇ ಪ್ರಾಣಿ ಹೋದರೆ
ಅದು ಕಾಣಿಸುವುದಿಲ್ಲ. ಅಲ್ಲಿಗೆ ನಾವೇನಾದರೂ ಹೋಗಿ ಆ ಭೂಮಿಯಲ್ಲಿ ಒಮ್ಮೆ ಕಾಲಿಟ್ಟರೆ ಜಪಕ ಕಾಣಿಸಲಿಕ್ಕೆ ಇಲ್ಲ. ಯಾವುದು ಹೋದರೂ ಅಲ್ಲಿ ಕಾಣಿಸುವುದಿಲ್ಲ. ಒಂದು ರೀತಿಯ ಬ್ಲ್ಯಾಕ್ ಹೋಲ್ ಇದ್ದ ಹಾಗೆ, ಏನು ಹೋದರೂ ಕೂಡ ಅಲ್ಲಿ ಅದೃಶ್ಯವಾಗುತ್ತೆ. ಅದು ಅದರಲ್ಲಿ ಆ ಭೂಮಿಯಲ್ಲಿ ಅದು ಸೇರಿಸಿಕೊಳ್ಳುತ್ತೆ. ಅಂಥ ವಿಚಿತ್ರವಾದ ಹಿರಣ್ಯ ಭೂಮಿ ಅಂತ ಕರೆಸಿಕೊಳ್ಳೋ ವಿಶಾಲವಾದ ಭೂಮಿ ಇದೆ. ಆ ಭೂಮಿ ಎಷ್ಟಿದೆ ಅಂತ ಹೇಳಿದರೆ, ಈ ಪುಷ್ಕರ ಇಲ್ಲಿಯ ತನಕ ಎಷ್ಟು ಜಾಗ ಆಯಿತು ಅಷ್ಟೇ ಜಾಗ ಆ ಭೂಮಿ ಇದೆ. ಆ ಭೂಮಿಯನ್ನು ದಾಟಿದರೆ ದೊಡ್ಡ ಪರ್ವತ ಇದೆ. ಆ ಪರ್ವತಕ್ಕೆ ಲೋಕಾಲೋಕ ಪರ್ವತ ಅಂತ ಹೆಸರು. ಯಾಕೆ ಲೋಕಾಲೋಕ ಅಂತ ಹೆಸರು? ಸೂರ್ಯನ ಬೆಳಕು ಆ ಪರ್ವತಕ್ಕೆ ತಾಗುತ್ತೆ. ಪರ್ವತದ ಆ ಕಡೆ ಸೂರ್ಯನ ಬೆಳಕಿಲ್ಲ. ಈ ಪರ್ವತದ ಅರ್ಧ ಭಾಗ ಬೆಳಕು ಲೋಕ, ಆ ಕಡೆ ಅಲೋಕ. ಲೋಕ ಅಂದರೆ ಬೆಳಕು ಅಂತ ಅರ್ಥ, ಆಲೋಕ ಅಂತ ಅರ್ಥ. ಈ ಕಡೆ ಆಲೋಕ ಇದೆ, ಆ ಕಡೆ ಆಲೋಕ ಇಲ್ಲ, ಅದರಿಂದ ಅದು ಅಲೋಕ. ಹೀಗೆ ಲೋಕ ಅಲೋಕಗಳುಳ್ಳ ಪರ್ವತ ಆದ್ದರಿಂದ ಅದನ್ನು ಲೋಕಾಲೋಕ ಪರ್ವತ ಅಂತ ಕರೀತಾರೆ. ಸರಿ, ಪರ್ವತವನ್ನು ದಾಟಿ ಆ ಕಡೆ ಹೋಗಬೇಕು. ಪರ್ವತವೇ 60,000 ಯೋಜನದಷ್ಟು ಅಗಲ ಇರುವಂತಹ ಲೋಕಾಲೋಕ ಪರ್ವತ. ಆ ಕಡೆ ಹೋದರೆ ಕತ್ತಲು ಅಂದರೆ ಕತ್ತಲು. ಆರಂಭದಲ್ಲಿ ಸಾಮಾನ್ಯ ಕತ್ತಲು. ಸಾಮಾನ್ಯ ಕತ್ತಲು ಅಂದರೆ ಏನು? ಚೂರು ಕಾಣಿಸುತ್ತೆ, ಚೂರು ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಕತ್ತಲು ಅಂದರೆ ಏನೂ ಕಾಣಿಸೋದಿಲ್ಲ. ಏನೂ ಕಾಣಿಸದೇ ಹೋದರೂ ಕೂಡ ನೀವು ಮೊಬೈಲ್ ಆನ್ ಮಾಡಿಕೊಂಡು ಹೋಗ್ಬೋದು. ಅದರ ಮೇಲೆ ಸ್ವಲ್ಪ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಹೋಗ್ಬೋದು. ಬೆಳಕು ಹಿಡ್ಕೊಂಡು ಹೋಗುವುದಕ್ಕೆ ಅವಕಾಶ ಇದೆ, ಕಾಣಿಸುತ್ತೆ. ಸ್ವಲ್ಪ ಇನ್ನೂ ಮುಂದಕ್ಕೆ ಹೋದರೆ ಕತ್ತಲೆ ಗಟ್ಟಿಯಾಗುವುದಕ್ಕೆ ಶುರು ಆಗ್ತದೆ. ಸುಮ್ಮನೆ ಕಥೆಯ ಹಾಗೆ ಕೇಳಿ ಆಮೇಲೆ ವೈಜ್ಞಾನಿಕವಾಗಿ ನಂತರ ವಿಮರ್ಶೆ ಮಾಡುವ. ಆಮೇಲೆ ಹೋದರೆ ಕತ್ತಲೆ ಗಟ್ಟಿಯಾಗ್ತಾ ಹೋಗುತ್ತೆ. ನೀವು ಟಾರ್ಚ್ ಹಾಕ್ಕೊಂಡು ಹೋದರೂ ಕೂಡ ಟಾರ್ಚ್ ಅದನ್ನು ತಡೆಯುತ್ತೆ. ಅದು ಗೋಡೆ, ಕಪ್ಪು ಗೋಡೆ ತಡೆದ ಹಾಗೆ ತಡೆಯುತ್ತೆ. ನೀವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ಕತ್ತಲೆ ನಿಮ್ಮ ಮೈಗೆ ಕೆಸರಿನ ಹಾಗೆ ಅಂಟುವುದಕ್ಕೆ ಪ್ರಾರಂಭ ಆಗ್ತದೆ. ಕತ್ತಲೆ ಅಂಟುವುದಕ್ಕೆ ಪ್ರಾರಂಭ ಆಗ್ತದೆ. ಇದು ಬರಿಯ ಕಥೆ ಅಂತಾಗಿದ್ದರೆ ಭಾಗವತದಲ್ಲಿ ಮಾತ್ರ ಇರ್ತಿತ್ತು, ಮಹಾಭಾರತದಲ್ಲಿ ಬರ್ತಿರಲಿಲ್ಲ. ಮಹಾಭಾರತ ಇತಿಹಾಸ ಗ್ರಂಥ, ಅದು ಹೇಳ್ತದೆ ಕತ್ತಲೆ ಕೆಸರಿನ ಹಾಗೆ ಅಂಟುತ್ತೆ. ಸ್ವಲ್ಪ ಗಟ್ಟಿ ಗಟ್ಟಿ ಆಯಿತು. ಮೊದಲು ನೀರಿನ ಹಾಗಿತ್ತು ಕತ್ತಲೆ, ಅದರಿಂದ ಹೆಚ್ಚು ಪ್ರತಿಬಂಧ ಮಾಡ್ತಾ ಇರಲಿಲ್ಲ. ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ನೀರು ದೋಸೆಯ ಬಂಧ ಉಂಟಲ್ಲ, ಅದರ ಹಾಗೆ ಆಯಿತು, ಸ್ವಲ್ಪ ಗಟ್ಟಿ ಆಯಿತು. ಇನ್ನು ಮುಂದೆ ಹೋದರೆ ಇಡ್ಲಿ ಬಂದದ ಹಾಗೆ ಆಯಿತು. ಅದು ಇಡ್ಲಿ ಹಿಟ್ಟಿನ ಹಾಗೆ ಇನ್ನೂ ಗಟ್ಟಿ ಆಯಿತು. ಇಡ್ಲಿ ಹಿಟ್ಟಿನಲ್ಲಿ ಒಂದು ಸಲ ಒಂದು ಡೈ ಹೊಡೆದು ಎದ್ದು ಬನ್ನಿ, ಕಷ್ಟ ಅಲ್ವಾ? ಹಾಗೆ ತುಂಬ ಕಷ್ಟ. ಇನ್ನೂ ಗಟ್ಟಿ ಆಯಿತು. ಮುಂದಕ್ಕೆ ಮುಂದಕ್ಕೆ ಹೋದ ಹಾಗೆ ಘನ ಆಗುತ್ತೆ. ಘನತಮಸ್ಸು ಅಂತಲೇ ಅದಕ್ಕೆ ಹೆಸರು. ಒಂದು ಬಾರಿ ಭಗವಂತ ಶ್ರೀಕೃಷ್ಣ ಏಕಾಹ ಅಶ್ವಮೇಧ ಮಾಡುವ ಹೊತ್ತಿಗೆ ಬ್ರಾಹ್ಮಣ ಕುಮಾರರನ್ನು ತರುವುದಕ್ಕೋಸ್ಕರ ಈ ಘನ ತಮಸ್ಸನ್ನು ದಾಟಿಕೊಂಡು ಹೋದ. ಕೊನೆಗೆ ತನ್ನ ರಥ ಹೋಗುವುದಿಲ್ಲ, ಅಶ್ವಗಳಿಗೆಲ್ಲ ಮೇಮೇಲೆ ಕತ್ತಲೆಯೆಲ್ಲ ಅಂಟುವುದಕ್ಕೆ ಶುರುವಾಯಿತು. ಇವನು ತನ್ನ ಶಾಲನ್ನು ಬೀಸಿ ಅದರ ಮೇಲೆ ಇದ್ದಂತಹ ಧೂಳು, ಆ ತಮಸ್ಸಿನ ಧೂಳನ್ನೆಲ್ಲ ಹಾರಿಸಿದಂತೆ. ಆಮೇಲೆ ಮುಂದೆ ಹೋಗುವಾಗ ಅದು ತಡೆದಾಗ ತನ್ನ ಸುದರ್ಶನ ಚಕ್ರದಿಂದ ಅದರಲ್ಲಿ ಸುರಂಗ ತೋಡಿಕೊಂಡು ತಮಸ್ಸಿನ ಮಧ್ಯದಲ್ಲಿ ಹೋದ ಅಂತ ಕಥೆ ಬರ್ತದೆ. ಹಾಗೆ ಅಷ್ಟು ಗಟ್ಟಿಯಾದ ಘನತಮಸ್ಸು ಬಹಳ ವಿಶಾಲವಾಗಿದೆ. ಘನತಮಸ್ಸು ದಾಟಿದ ಮೇಲೆ ಘನೋದಕ ಸಿಗ್ತದೆ. ಘನೋದಕ ಅಂತೇಳಿದರೆ ಗಟ್ಟಿಯಾದ ನೀರು. ಇದು ಒಂದು ಬದಿಯಲ್ಲಿ ಅಲ್ಲ, ಇಡೀ ಸುತ್ತ ಇರುವಂಥದ್ದು. ಇದೇ ಕ್ರಮದಲ್ಲಿ ಘನೋದಕ ಸಿಗ್ತದೆ. ಘನೋದಕ ಅದು ಗಟ್ಟಿಯಾದ ಮಂಜುಗಡ್ಡೆಯ ಹಾಗಿರತಕ್ಕಂಥ ನೀರು. ಆ ಘನೋದಕವನ್ನು ಸೀಳಿಕೊಂಡು ನೀವೇನಾದರೂ ಹೋದರೆ ಆಮೇಲೆ ಸಿಗುವುದೇ ಬ್ರಹ್ಮಾಂಡದ ಕರ್ಪರ. ಅಂದರೆ ಅಲ್ಲಿಗೆ ಬ್ರಹ್ಮಾಂಡ ಮುಗಿಯುತ್ತೆ. ಅಲ್ಲಿಯ ತನಕವು ಪೃಥಿವಿ ಅಂತಲೇ ಹೆಸರು ಇದಕ್ಕೆ. ಘನೋದಕ ತನಕವೂ ಕೂಡ ಪೃಥಿವಿ ಅಂತ ಹೆಸರು. ಆಮೇಲೆ ಬ್ರಹ್ಮಾಂಡದ ಏನು ದಪ್ಪವಾದಂತಹ ಅದರ ಮೊದಲ ಕರ್ಪರ ಇದೆ, ಅದು ಕೂಡ ಪೃಥಿವಿಯೇ. ಅದು ಕೂಡ 100 ಕೋಟಿ ಯೋಜನದಷ್ಟು, 100 ಕೋಟಿ ಯೋಜನದಷ್ಟು ದಪ್ಪಗಿರತಕ್ಕಂಥದ್ದು ಪೃಥಿವಿ. ಇಷ್ಟು ದೊಡ್ಡದಾಗಿದೆ ಪೃಥಿವಿ. ಇಷ್ಟು ದೊಡ್ಡದಾದ ಪೃಥಿವಿಯಲ್ಲಿ ಪುಟ್ಟದಾದದ್ದು ಜಂಬೂದ್ವೀಪ. ಆ ಜಂಬೂದ್ವೀಪದ 9/1 ಅಲ್ಲ, 18/1 ಇರತಕ್ಕಂಥದ್ದು ಭಾರತ ವರ್ಷ. ಅಷ್ಟು ಪುಟ್ಟದಾದ ಭಾರತ ವರ್ಷದಲ್ಲಿ ಬರೀ ವಿಂಧ್ಯ ಹಿಮಾಚಲಗಳ ಮಧ್ಯದಲ್ಲಿರತಕ್ಕಂಥದ್ದು ಆರ್ಯಾವರ್ತ ಪುಣ್ಯಭೂಮಿ ಅಂತ ಕರೆಸಿಕೊಳ್ತಕ್ಕಂತಹ ಭಾಗ. ಆ ಭಾಗದಲ್ಲಿ ಒಂದು ಪುಟ್ಟ ಭಾಗವೇ ಈ ಕುರುಕ್ಷೇತ್ರದ ಸುತ್ತಮುತ್ತ ಇರತಕ್ಕಂತಹ ಹಸ್ತಿನಪುರದ ರಾಜ್ಯ. ಈ ರಾಜ್ಯದ ಬಗ್ಗೆ ನನಗೆ ಅಂತ ನೀನು ಮತ್ತು ನಿನ್ನ ಮಗ ಸೇರಿಕೊಂಡು ಪಾಂಡವರನ್ನು ಹೋರಾಡುವುದಕ್ಕೆ ಹೊರಟಿದ್ದೀರಲ್ಲ, ಬೇಕಾ ನಿಮಗೆ ಇದು? ಇಷ್ಟು ಹೇಳಿದರೂ ಕೂಡ ಇವನಿಗೆ ಅರ್ಥ ಆಗ್ತಾ ಇಲ್ಲ, ಧೃತರಾಷ್ಟ್ರನಿಗೆ. ಅವ ಕೇಳ್ತಾನೆ, ಭೂಮಿಯಲ್ಲಿ ಅವ ಎಲ್ಲೋ ಒಂದು ಕಡೆ ಕೂತಿದ್ದಾನೆ. ಕೆಲವು ಸಲ ನಾವು ಉಪನ್ಯಾಸ ಕೇಳುವಾಗ ಯಾವುದೋ ವಿಷಯದಲ್ಲಿ ಸ್ಟ್ರಕ್ ಆಗುವುದು ಅಂತ ಇರ್ತದೆ. ಒಂದು ವಿಷಯದಲ್ಲಿ ಏನು ಆಚಾರ್ಯ ಹೇಳಿದರೂ ಸರಿ ಅರ್ಥ ಆಗಲಿಲ್ಲ, ಮುಂದಿದ್ದ ಅರ್ಥವೇ ಆಗೋದಿಲ್ಲ, ಯಾಕಂದರೆ ಅಲ್ಲೇ ಕೂತಿರ್ತೇವಲ್ವ. ಇವನಿಗೂ ಕೂಡ ಅದೇ ಆಗೋಗಿದೆ. ಇದೆಲ್ಲ ಇಡೀ ಪೃಥಿವಿಯ ವರ್ಣನೆಯನ್ನು ಕೇಳಿದ್ನ. ಅವನಿಗೆ ಈ ಭೂಮಿಯಲ್ಲಿ ಜರಾಯುಜ,
ಸ್ವೇದಜ, ಅಂಡಜ, ಅಲ್ಲಿ ಕೂತು ಬಿಟ್ಟಿದ್ದಾನೆ ಅವ. ಅಷ್ಟೇಯಾ, ಅದು ಬಿಟ್ಟು ಬೇರೆ ಇಲ್ವಾ ಅಂತ ಅವನಿಗೆ ಮನಸ್ಸಲ್ಲಿ ಅದು ಕೂತಿದೆ. ಯಾಕಂದರೆ ನೀನು ಹೇಳಿದ ವಿಭಾಗದಲ್ಲಿ ನಮ್ಮ ಮನೆಯ ಮುಂದೆ ಇರುವ ತೆಂಗಿನ ಮರ, ಮಾವಿನ ಮರ ಇದೆಲ್ಲ ಬರಲಿಲ್ಲ, ಅದು ಪ್ರಾಣಿಗಳಲ್ವ, ಅದನ್ನು ಬಿಟ್ಟದ್ದು ಯಾಕೆ ಅಂತ ಇವೊಂದೊಂದು ಪ್ರಶ್ನೆ ಧೃತರಾಷ್ಟ್ರಂತು. ಆವಾಗ ಸಂಜಯ್ ಹೇಳ್ತಾನೆ, ನಾನು ನಿಮಗೆ ಅದೆಲ್ಲ ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳಲಿಲ್ಲ, ಅದೊಂದು ಹೇಳಬೇಕಿತ್ತು ಅಂತ ಈಗ ನೆನಪು ಮಾಡಿಕೊಂಡು ಹೇಳ್ತಾನೆ. ಅದೊಂದಿತ್ತು. ಪ್ರಾಣಿಗಳು ಬರೀ 3 ಬಗೆ ಅಲ್ಲ, 4ನೇ ಬಗೆ ಇದೆ, ಅದಕ್ಕೆ ಉದ್ಬಿಜ್ಜ ಅಂತ ಹೆಸರು. ಹಾಗಾದರೆ ಜರಾಯುಜ, ಸ್ವೇದಜ, ಅಂಡಜ ಮತ್ತೊಂದು ಉದ್ಬಿಜ್ಜ ಅಂತ 4ನೇದ್ದು. ಯಾರೋ ಪಿಜ್ಜಾ ಅಲ್ಲ ಇದು, ಯಾವುದೋ ಪಿಜ್ಜಾ ಅಜ್ಜ ಅದೆಲ್ಲ ಅನ್ಕೊಳ್ಬೇಡಿ, ಉದ್ಬಿಜ್ಜ ಅಂತ ಅದಕ್ಕೆ ಹೆಸರು. ಉದ್ಭಿತ್ ಅಂದರೆ ಸೀಳಿಕೊಂಡು, ಜ ಅಂದರೆ ಹುಟ್ಟುವಂಥದ್ದು. ಭೂಮಿಯನ್ನು ಸೀಳಿಕೊಂಡು ಹುಟ್ಟತಕ್ಕಂತಹ ವೃಕ್ಷಚೇತನಗಳಿಗೆ ಉದ್ಬಿಜ್ಜಗಳು ಅಂತ ಹೆಸರು. ಅದು ಬೀಜದಿಂದ ಹುಡ್ತಾವೆ, ಕಾಂಡದಿಂದ ಹುಡ್ತಾವೆ, ಪುಷ್ಪದಿಂದ ಹುಡ್ತಾವೆ. ಈ ರೀತಿಯಲ್ಲಿ ಉದ್ಭಿತ್ ಏನೇ ಹುಟ್ಟಬೇಕಾದರೂ ಭೂಮಿಯನ್ನು ಸೀಳಬೇಕಾಗುತ್ತೆ. ಆ ರೀತಿ ಹುಟ್ಟತಕ್ಕಂತಹ ಒಂದು ಚೇತನ ವರ್ಗಕ್ಕೆ ಉದ್ಭಿಜ್ಜಗಳು ಅಂತ ಹೆಸರು. ಚೇತನಗಳೇ ಯಾಕೆ? ಯಾಕಂದರೆ ಅವುಗಳು ಉಸಿರಾಡ್ತವೆ, ಅವುಗಳು ತಿಂತಾವೆ, ತಿಂದದ್ದನ್ನು ಅರಗಿಸಿಕೊಳ್ತವೆ, ಇವಿಷ್ಟು ಮಾಡಿ ಅಷ್ಟೇ ಅಲ್ಲ ಬೆಳೀತಾವೆ. ಇಷ್ಟಿತ್ತು ಅಂತಾದರೆ ಚೇತನ ಅಂತ ಅರ್ಥ. ಬೆಳೀತಾವೆ ಗೊತ್ತಾಗುತ್ತೆ, ಮನುಷ್ಯನಿಗಿಂತ ಚೆನ್ನಾಗಿ ವೃಕ್ಷಗಳು ಬೆಳೀತಾವೆ. ಇವತ್ತಿದ್ದ ಅಮೃತ ಬಳ್ಳಿ ನಾಳೆಗೆ 1 ಗೇಣಿನಷ್ಟು ಒಂದು ರಾತ್ರಿಯಲ್ಲಿ ಬೆಳೀತದೆ. ಹಗಲಿನಲ್ಲಿ ಬೆಳೆಯುವುದಿಲ್ಲ, ರಾತ್ರಿಯ ಹೊತ್ತು ಬೆಳೀತದೆ. ಯಾಕಂದರೆ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ಆ ಸೋಮನ ಬಲದಿಂದ ಬೆಳೆಯತಕ್ಕಂಥದ್ದೇ ವಲ್ಲಿಗಳು. ಅವುಗಳು ವೃಕ್ಷಗಳೆಲ್ಲವೂ ಬೆಳೀತಾವೆ. ಬೆಳೆಯುವುದರಿಂದ ಅದು ಪ್ರಾಣಿ. ಅಷ್ಟೇ ಅಲ್ಲ, ಆ ವೃಕ್ಷಗಳು ತಿಂತಾವೆ. ನೆಲದಲ್ಲಿದ್ದ ಮಣ್ಣು ಇವತ್ತು 100 kg ಇದ್ದರೆ ನಾಳೆ ಈ ವೃಕ್ಷ ಒಂದು 10 kg ಜಾಸ್ತಿ ಆದರೆ ಮಣ್ಣಿನ kg 10 kg ಕಡಿಮೆ ಆಗ್ತದೆ. ಅಂದರೆ ಮಣ್ಣನ್ನು ನೀರನ್ನು ತಿಂತಾವೆ ಅವುಗಳು. ಉಣ್ಣುವ ಪ್ರಕ್ರಿಯೆ ಅದರಲ್ಲಿದೆ. ಬಿಸಿಲಿಗೆ ಒಣಗ್ತಾವೆ, ಒಣಗಿದ ಹಾಗೇ ತಾವು ನೀರನ್ನು ನೆಲದಿಂದ ತಗೊಳ್ತಾವೆ, ತಿಂತಾವೆ. ತಿನ್ನುವುದರಲ್ಲಿ ಮನುಷ್ಯನಿಗೂ ವೃಕ್ಷಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಮನುಷ್ಯ ಮೇಲಿನಿಂದ ಕೆಳಕ್ಕೆ ಹೋಗುವ ಹಾಗೆ ತಿಂತಾನೆ, ವೃಕ್ಷಗಳು ಕೆಳಗಿನಿಂದ ಮೇಲಕ್ಕೆ ಹೋಗುವ ಹಾಗೆ ತಿಂತಾವೆ. ಹಾಗಾದರೆ ವೃಕ್ಷಗಳಿದ್ದು ಮನುಷ್ಯನಿಗಿಂತ ಒಳ್ಳೆಯದು. ಅದು ಕೆಳಗಿನಿಂದ ಮೇಲಕ್ಕೆ ಆಹಾರ ತಗೊಳ್ಳುವುದು, ಅದಕ್ಕೆ ಊರ್ಧ್ವಸ್ರೋತಸ್ಸು ಅಂತ ಕರೀತಾರೆ. ಮನುಷ್ಯನನ್ನು ಅಧಸ್ರೋತಸ್ಸು ಅಂತ ಕರೀತಾರೆ. ಇವ ಅಧಸ್ರೋತಸ್ಸು ಅಕಸ್ಮಾತ್ ಊರ್ಧ್ವಸ್ರೋತಸ್ಸು ಆದರೆ ಆಸ್ಪತ್ರೆಗೆ ಸೇರಿಸಬೇಕಾಗ್ತದೆ. ಇವ ಬಾಯಲ್ಲಿ ತಿಂದದ್ದು ತಲೆಗೇರಿದರೆ ಸಮಸ್ಯೆ. ವೃಕ್ಷಗಳು ಹಾಗಲ್ಲ, ಅದಕ್ಕೆ ಪಾದಪ ಅಂತ ಹೆಸರು. ಪಾದ ಅಂದರೆ ಬೇರುಗಳು, ಬೇರಿನಿಂದ ತಿನ್ನುವಂಥದ್ದು. ಕಾಲಿನಿಂದ ತಿನ್ನುವ ವೃಕ್ಷಗಳು. ಅದರ ತುದಿ ಒಣಗಿತು ಅಂತಾದರೆ ಮೇಲೆ ಹೋಗಿ ನೀರು ಹಾಕುವುದಲ್ಲ, ಬುಡಕ್ಕೆ ನೀರು ಹಾಕೋದು. ಬುಡದಿಂದ ಅವುಗಳು ತಿಂತಾವೆ, ಅದರಿಂದ ಪಾದಪಗಳು ಅಂತ ಅವುಗಳಿಗೆ ಹೆಸರು. ಅಂತಹ ಉದ್ಬಿಜ್ಜಗಳು. ಇದು ಒಟ್ಟು 5 ಬಗೆ ಅಂತ ಮಹಾಭಾರತ ಹೇಳ್ತದೆ. ಉಳಿದ ಪುರಾಣಗಳಿಗೂ ಮಹಾಭಾರತಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಭಾಗವತ ಹೇಳುವಾಗ ವನಸ್ಪತ್ಯೋಷಧಿ ಲತಾ ತ್ವಕ್ಸಾರ ವೀರುಧೋ ದ್ರುಮಾ ಷಡ್ವಿಧ ಮುಖ್ಯ ಸರ್ಗಸ್ತು ಷಡ್ವಿಧಸ್ತಸ್ತುಷಾಂಚಯ ಅಂತ 6 ಬಗೆ ಅಂತ ಭಾಗವತ ಹೇಳ್ತದೆ. ಮಹಾಭಾರತ 5 ಬಗೆ ಅಂತ ಹೇಳ್ತದೆ. ವಿಭಾಗ ಮಾಡುವಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳು. ಯಾವುದು? ವೃಕ್ಷ, ಗುಲ್ಮ, ಲತಾವಲ್ಲಿ, ಅದನ್ನೆರಡನ್ನು ಒಟ್ಟಿಗೆ ಸೇರಿಸಬೇಕು. ವೃಕ್ಷ ಗುರ್ಮ ಲತಾವಲ್ಲಿ ತ್ವಕ್ಸಾರ ತೃಣಜಾತಯ ಅಂತ ಮಹಾಭಾರತದ ಶ್ಲೋಕ. ವೃಕ್ಷಗಳು, ಗುಲ್ಮಗಳು, ಲತಾವಲ್ಲಿಗಳು, ತ್ವಕ್ಸಾರಗಳು ಮತ್ತು ತೃಣಜಾತಿಗಳು ಅಂತ ಹೀಗೆ ವೃಕ್ಷ 5 ಬಗೆ ಅಂತ ವೃಕ್ಷವನ್ನು ವಿಭಾಗ ಮಾಡ್ತಾರೆ. ಅದರಲ್ಲಿ ವೃಕ್ಷ ಅಂದರೆ ಮೇಲಕ್ಕೆ ಬೆಳೆಯತಕ್ಕಂತಹ ಒಂದು ರೀತಿಯ ಉದ್ಬಿಜ್ಜಗಳು. ತೆಂಗಿನ ಮರ ಇರ್ಬೋದು, ಕಂಗಿನ ಮರ ಇರ್ಬೋದು, ಆಲದ ಮರ ಇರ್ಬೋದು. ಎಲ್ಲ ಮರಗಳು ಕೂಡ ಪುಷ್ಪ ಬಿಟ್ಟು ಹಣ್ಣು ಕೊಡ್ತಕ್ಕಂಥದ್ದಿರ್ಬೋದು, ಪುಷ್ಪವಿಲ್ಲದೆ ಹಾಗೆ ಹಣ್ಣು ಕೊಡ್ತಕ್ಕಂಥದ್ದು, ಹಣ್ಣನ್ನೇ ಕೊಡದೇ ಇರತಕ್ಕಂಥಗಳು, ಮರಮಟ್ಟುಗಳಿಗೋಸ್ಕರವೇ ವಿನಿಯೋಗವಾಗುವ ವೃಕ್ಷ ಜಾತಿಗಳು, ವನಸ್ಪತಿ ಮತ್ತು ದ್ರುಮಗಳು ಅಂತ ಕರೀತಾರೆ. ಅವೆಲ್ಲವೂ ಕೂಡ ವೃಕ್ಷ ಅನ್ನುವ ಒಂದು ಭಾಗದಲ್ಲಿ ಸೇರ್ತದೆ. ಆಮೇಲೆ ಗುಲ್ಮ ಅಂದರೆ ಪೊದರು. ತುಳಸಿ ಮೊದಲಾದ ವೃಕ್ಷ ಜಾತಿಯನ್ನೆಲ್ಲ ಗುಲ್ಮ ಅನ್ನುವ ಜಾತಿಯಲ್ಲಿ ಸೇರಿಸ್ತಾರೆ. ಅಂದರೆ ಅದನ್ನು ಹತ್ತುವುದಕ್ಕೆ ಏಣಿ ಇಡಬೇಕಾಗಿಲ್ಲ ಅಂತ ಅರ್ಥ. ಏಣಿ ಇಲ್ಲದೆ ಕೈಯಿಂದಲೇ ತೆಗೆಯಬಹುದಾದ ವೃಕ್ಷ ಸಮುದಾಯವನ್ನು ಗುಲ್ಮ ಅಂತ ಕರೆಯುವುದು, ಪೊದರು ಅಂತ ಅರ್ಥ. ಆಮೇಲೆ ಲತಾವಲ್ಲಿ ಅಂತ ಒಂದು ಪ್ರಭೇದ. ಲತೆ ಬೇರೆ, ವಲ್ಲಿ ಬೇರೆ. ಆದರೆ ಇವತ್ತು ವಲ್ಲಿಯನ್ನು ಲತಾ ಅಂತ ಕರಿತೇವೆ, ಲತೆಯನ್ನು ವಲ್ಲಿ ಅಂತ ಕರಿತೇವೆ. ದೂರ್ವಾದಯೋ ಲತಾ. ವಾದಿರಾಜ ತೀರ್ಥರು ಹೇಳ್ತಾರೆ, ಲತಾ ಅಂತ ಹೇಳಿದರೆ ಭೂಮಿಯನ್ನು ಅಪ್ಪಿಕೊಂಡು ಸಾಗತಕ್ಕಂತಹ ಒಂದು ಜಾತಿಯ ತೃಣವನ್ನು ಲತಾ ಅಂತ ಕರೆಯೋದು. ಅಂದರೆ ಅದು ಭೂಮಿಯನ್ನು ಅಪ್ಪಿಕೊಳ್ತದೆ. ಗರಿಕೆ
ಅದು ಭೂಮಿಯನ್ನೇ ಅಂಟಿಕೊಂಡು ಭೂಮಿಯನ್ನು ಪಸರಿಸ್ತಾ ಇರ್ತದೆ. ವಿಷ್ಣು ಕ್ರಾಂತಿ ಮೊದಲಾದಂತಹ ಅನೇಕ ಆಯುರ್ವೇದದ ಪ್ರಕಾರ ಅನೇಕ ಬಗೆಯ ಲತೆಗಳಿದ್ದಾವೆ ಭೂಮಿಯಲ್ಲಿ ಪಸರಿಸುವಂಥದ್ದು. ಅದಕ್ಕೇನು ಒಂದು ಕೋಲು ಹಾಕಿ ಕೋಲಿನಲ್ಲಿ ಹಬ್ಬಿಸುವಂತಹ ಅವಶ್ಯಕತೆ ಇಲ್ಲ. ವಲ್ಲಿ ಅಂತ ಹೇಳಿದರೆ ನಾಗವಲ್ಲಿ, ಅಮೃತವಳ್ಳಿ ಇತ್ಯಾದಿಗಳೆಲ್ಲ ವಲ್ಲಿ ಅಂದರೆ ಬಳ್ಳಿ ಅಂತ. ಬಳ್ಳಿಗಳು ಅದು ವೃಕ್ಷವನ್ನು ಆಧರಿಸಿಕೊಂಡು ತಾವು ಬಳ್ಳಿಗಳು ಹರಿತಾವೆ. ಇಂತಹ ಲತಾವಲ್ಲಿ ಅನ್ನೋದು ಎರಡು ಸೇರಿ ಒಂದು ಜಾತಿಯದ್ದು. ಯಾಕಂದರೆ ಲತೆಯನ್ನು ಕೆಲವೊಂದು ಸಲ ವಲ್ಲಿ ಅಂತ ಕರಿತೇವೆ, ವಲ್ಲಿಯನ್ನು ಕೆಲವೊಂದು ಸಲ ಲತಾ ಅಂತ ಕರಿತೇವೆ. ಇದು ಒಂದು ಥರದ ವೃಕ್ಷ ಜಾತಿ. ವೃಕ್ಷ ಗುಲ್ಮ ಲತಾವಲ್ಲಿ ತ್ವಕ್ಸಾರಾಹ ತೃಣಜಾತಯ. ತ್ವಕ್ಸಾರ ಅಂತೇಳಿದರೆ ಅದು ವೃಕ್ಷದಲ್ಲಿ ಸೇರುವುದಿಲ್ಲ. ಬಿದಿರು, ಸೆಣಬು ಮೊದಲಾದ ವೃಕ್ಷ ಜಾತಿಯನ್ನು ತ್ವಕ್ಸಾರ ಅಂತ ಕರೆಯೋದು. ಯಾಕಂದರೆ ಅದರಲ್ಲಿ ಪುಷ್ಪ ಬಿಟ್ಟು ಹಣ್ಣಾಗುವುದೋ ಮತ್ತೊಂದು ಆ ಪ್ರಕ್ರಿಯೆಯ ಗುಣಧರ್ಮ ಇಲ್ಲ ಬಿದಿರಿನಲ್ಲಿ. ಒಳಗೆ ಟೊಳ್ಳು, ಅದರ ತ್ವಕ ಏನಿದೆ ಅದೇ ಸಾರ, ಅದರ ತೊಗಲೇ ಸಾರ, ಅದರ ಒಳಗೆ ತಿರುಳು ಇಲ್ಲ. ತಿರುಳು ಇಲ್ಲದೆ ಇರುವ ತ್ವಕ್ ಸಾರವಾಗಿ ಉಳ್ಳ ವೃಕ್ಷ ಸಮುದಾಯವನ್ನು ತ್ವಕ್ಸಾರಾಹ ಅಂತ ಕರೀತಾರೆ. ಮತ್ತೊಂದು ಜಾತಿಯದ್ದು ತೃಣಜಾತಯ, ನೆಲದಲ್ಲಿ ಹುಲ್ಲಿನ ಜಾತಿಯ ವೃಕ್ಷಗಳು. ತೃಣಜಾತಿ ಎಷ್ಟಿದೆ ಅಂತೇಳಿದರೆ ಅದೊಂದು 72 ಲಕ್ಷ ಜಾತಿ ಉಂಟಂತೆ ತೃಣ. ಒಟ್ಟು 84 ಲಕ್ಷ ಯೋನಿ ಅಂತ ಕರಿತೇವಲ್ಲ, ಅನೇಕ ಬಗೆಯ ತೃಣಗಳಿದ್ದಾವೆ. ಹೀಗೆ ತೃಣಜಾತಿ, ವೀರುತ್ತು, ತ್ವಕ್ಸಾರ, ವೃಕ್ಷ, ಗುಲ್ಮ ಅಂತ ಹೇಳೋದು ಮತ್ತು ಲತಾವಲ್ಲಿ ಅಂತ ಹೇಳ್ತಕ್ಕಂತಹ 5 ಬಗೆಯ ಉದ್ಬಿಜ್ಜಗಳಿದ್ದಾವೆ. ಈ ಉದ್ಬಿಜ್ಜಗಳು ಮನುಷ್ಯನ ಹಾಗೆ ಆಲೋಚನೆ ಮಾಡ್ತವೆ, ಆದರೆ ಆಲೋಚನೆ ಮಾಡಿದ್ದನ್ನು ಹೇಳುವುದಕ್ಕೆ ಅದಕ್ಕೆ ಬರುವುದಿಲ್ಲ. ಅವುಗಳಿಗೆ ದುಃಖವಾಗ್ತದೆ, ಆದರೆ ದುಃಖವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಬರುವುದಿಲ್ಲ. ಅವುಗಳಿಗೆ ಸಂತೋಷವಾಗ್ತದೆ, ಆಶೀರ್ವಾದ ಮಾಡ್ತವೆ, ಆದರೆ ಆಶೀರ್ವಾದವನ್ನು ಬಾಯಿಬಿಟ್ಟು ಹೇಳಲಾರವು ಅಥವಾ ಕೈಯೆತ್ತು ಆಶೀರ್ವಾದ ಮಾಡಲಾರವು. ಆದ್ದರಿಂದ ಅವುಗಳನ್ನು ಸ್ಥಾವರ ಚೇತನ ಅಂತ ಕರೀತಾರೆ. ಒಬ್ಬ ಕೊಡಲಿ ಹಿಡ್ಕೊಂಡು ಮರವನ್ನು ಕಡಿಯುವುದಕ್ಕೆ ಹೋದಾಗ ಆ ಮರಕ್ಕೆ ಅಯ್ಯೋ ಪಾಪ ಅಂತ ಅನಿಸುತ್ತೆ, ಬೇಸರವೂ ಆಗ್ತದೆ. ಬೇಸರವಾಗುವುದು ಯಾಕೆ? ಇವನು ಕತ್ತರಿಸ್ತಾನೆ ಅಂತ ಬೇಸರ ಅಲ್ಲ. ಇವ ಕತ್ತರಿಸಿದ ಮೇಲೆ ನನ್ನಲ್ಲಿ 25 ಹಕ್ಕಿಗಳು ಗೂಡು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾವೆ, ಅಷ್ಟೂ ಹಕ್ಕಿಗಳಿಗೂ ಕೂಡ ತಾಣ ಇಲ್ಲದೆ ಹೋಗ್ತದಲ್ಲ ಅಂತ ಅದಕ್ಕೆ ಬೇಸರವಾಗೋದು. ನಾನು ಈ ಮರದ ಬದಿಯಲ್ಲಿರುವುದರಿಂದ ಎಷ್ಟು ಜನ ಬಂದು ವಿಶ್ರಾಂತಿಗೋಸ್ಕರ ನನ್ನ ನೆರಳನ್ನು ಆಶ್ರಯಿಸ್ತಾ ಇದ್ದರು, ನಾಳೆಯಿಂದ ಇಂತಹ ಪರೋಪಕಾರ ಮಾಡುವುದಕ್ಕೆ ನನಗೆ ಅವಕಾಶವಿಲ್ಲವಲ್ಲ ಅಂತ ವೃಕ್ಷಚೇತನ ಬೇಸರಿಸಿಕೊಳ್ತದೆ. ಆ ಬೇಸರವೇ ಮರ ಕಡಿದವನಿಗೆ ಪಾಪವಾಗಿ ಅವನ ಮಕ್ಕಳಲ್ಲಿ ಕಾಣಿಸ್ತದೆ ಅಂತ ಬೇರೆ ಶಾಸ್ತ್ರಗಳು ಹೇಳ್ತವೆ. ಅಂದ ವೃಕ್ಷಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಪಕ್ಕದ ಮನೆಯ ವ್ಯಕ್ತಿಯನ್ನು ಕತ್ತರಿಸಿಕೊಳ್ಳುವುದು ಎಷ್ಟು ಅಪರಾಧವೋ, ಸಾರ್ವಜನಿಕವಾದ ವೃಕ್ಷವನ್ನು ಕತ್ತರಿಸುವುದು ಕೂಡ ಅಷ್ಟೇ ದೊಡ್ಡ ಅಪರಾಧ. ತನ್ನದ್ದೇ ಆದ ವೃಕ್ಷವನ್ನು ತಾನು ಕತ್ತರಿಸಬೇಕಾದರೂ ಅಂಥದೇ ವೃಕ್ಷವನ್ನು ಮತ್ತೆ ಒಂದು ನೆಟ್ಟು ಬೆಳೆಸಿ ಇದನ್ನು ಕತ್ತರಿಸುವುದಕ್ಕೆ ಅಧಿಕಾರವನ್ನು ಪಡ್ಕೊಳ್ಬೇಕು. ಅಂದ ವೃಕ್ಷ ಅನ್ನುವ ಚೇತನ ಮನುಷ್ಯನಿಗಿಂತ ಹೆಚ್ಚು ಪರೋಪಕಾರಕ. ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ವಹಂತಿ ನದ್ಯ. ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಮನುಷ್ಯನಿಗೆ ಬುದ್ಧಿ ಹೇಳುವುದಕ್ಕೋಸ್ಕರ ವೃಕ್ಷದ ದೃಷ್ಟಾಂತವನ್ನು ಕೊಡ್ತಾರೆ. ಅದು ಇನ್ನೊಬ್ಬರಿಗೋಸ್ಕರವೇ ಬದುಕುತ್ತೆ. ತಾನು ಬದುಕಿರುವಲ್ಲಿಯ ತನಕವೂ ಪರರಿಗೆ ಉಪಕಾರವನ್ನು ಮಾಡುತ್ತೆ. ತಾನು ದೊಡ್ಡ ಹಲಸಿನ ಹಣ್ಣನ್ನು ಹೊತ್ತುಕೊಂಡು ನಿಲ್ತದೆ ಪಾಪ. ಯಾಕೆ? ತಾನು ತಿನ್ನುವುದಕ್ಕೋಸ್ಕರ ಅಲ್ಲ, ಯಾರಾದರೂ ಕತ್ತಿಗಳೆ ಹಾಕಿ ಹೇಳಿದರೆ ಅವರಿಗೆ ಹೊಟ್ಟೆಗೆ ಒಂದು ಕೊಡುವ ಅಂತ ಅದು ಹೊತ್ತುಕೊಂಡು ನಿಲ್ತದೆ. ಪರೋಪಕಾರಕ್ಕೋಸ್ಕರವೇ ವೃಕ್ಷ ಬದುಕುತ್ತೆ. ಸತ್ತ ಮೇಲೆಯೂ ಪರೋಪಕಾರವನ್ನೇ ಮಾಡ್ತದೆ. ಸತ್ತ ಮೇಲೆ ಅದನ್ನು ಕತ್ತರಿಸಿ ತಂದು ಅದರಿಂದ ಮರಮಟ್ಟುಗಳನ್ನು ಮಾಡಿಕೊಂಡು ತನ್ನ ಮನೆಯ ಕಿಟಕಿ ಬಾಗಿಲುಗಳನ್ನು ಮನುಷ್ಯ ಮಾಡಿಕೊಳ್ತಾನೆ. ಅಥವಾ ಸತ್ತ ಮೇಲೆ ಒಣಗಿದ ವೃಕ್ಷವನ್ನು ತನ್ನ ಒಲೆಯಲ್ಲಿ ಹಚ್ಚಿ ಅದರಿಂದ ಅಡಿಗೆ ಬೇಯಿಸಿಕೊಂಡು ತಿಂತಾನೆ. ಮತ್ತೊಬ್ಬರ ಹೊಟ್ಟೆ ತುಂಬಿಸುವ ಕೆಲಸವನ್ನು ಸತ್ತ ಮೇಲೆಯೂ ಮಾಡತಕ್ಕಂತಹ ವೃಕ್ಷ ಜಾತಿ ಅಷ್ಟು ಪರೋಪಕಾರಕವಾದದ್ದು ಚೇತನ. ಉಳಿದ ಚೇತನಗಳಲ್ಲಿ ಹಾಗಿಲ್ಲ. ಸತ್ತ ಮೇಲೆ ಕೊಳೆತು ವಾಸನೆ ಬರ್ತವೆ, ಆದರೆ ವೃಕ್ಷಗಳು ಹಾಗಲ್ಲ, ಸತ್ತ ಮೇಲೆ ಒಣಗಿ ಉರುವಲಾಗ್ತವೆ. ಅಂತಹ ಉಪಕಾರಕವಾದಂತಹ ಉದ್ಬಿಜ್ಜ ಅನ್ನುವುದು ಕೂಡ ಪೃಥ್ವಿಯಲ್ಲಿ ಸೇರಿದೆ. ಈ ವೃಕ್ಷಗಳು ಅದರ ಕಿಸಲಯ ಅಂತೇಳಿದರೆ ಅದರ ಚಿಗುರು ಬರ್ತಾ ಇದ್ದ ಹಾಗೆ ಅದು ಕೆಂಪಾಗಿ ಕಾಣಿಸುತ್ತೆ, ಮನುಷ್ಯನ ಕಣ್ಣನ್ನು ಆಕರ್ಷಿಸುತ್ತೆ. ವಿಷಯ ಪ್ರವಾಲಾಹ, ಅದೊಂದು ರೀತಿಯಲ್ಲಿ ಇವನ ಮನಸ್ಸನ್ನು ಆಕರ್ಷಿಸಿ ಆ ವೃಕ್ಷದ ಸನ್ನಿಧಾನದಲ್ಲೇ ಇರಬೇಕು ಅಂತ ಮನುಷ್ಯನಿಗೆ ವೃಕ್ಷಕ್ಕೂ ತನಗೂ ಒಂದು ಬಾಂಧವ್ಯವನ್ನು ಬೆಸೆಯುತ್ತೆ. ಆಮೇಲೆ ಅದರ ಮಧ್ಯದಲ್ಲಿ ಒಂದು ಕೋರಕ ಮೊಗ್ಗು ಬರುತ್ತೆ. ಮೊಗ್ಗು ಬಂದು ಪುಷ್ಪ ಅರಳುತ್ತೆ. ಅರಳಿದ ಪುಷ್ಪಗಳಿಗೆ ನಾನಾ ನೊಣಗಳು ಬಂದು ಮುತ್ತುತ್ತವೆ.
ಅಲಿಗಳು ಬಂದು ಮುಟ್ತವೆ. ಅವುಗಳು ಮಧುಕರಗಳು ಬಂದು ಅದನ್ನು ಮುತ್ತಿ ಅದರಲ್ಲಿದ್ದ ಸಾರವನ್ನು ಹೀರಿಕೊಂಡು ಹೋಗಿ ಜೇನನ್ನಾಗಿಸ್ತವೆ. ಹಾಗೆ ಇನ್ನೊಂದು ಪುಷ್ಪಕ್ಕೆ ಹೋಗುವಾಗ ಇದರ ಕುಸುಮವನ್ನು ಮತ್ತೊಂದು ಕುಸುಮಕ್ಕೆ ಪರಾಗಸ್ಪರ್ಶವನ್ನು ಮಾಡುವುದರ ಮೂಲಕ ಅವುಗಳಲ್ಲಿ ಫಲ ಬರುವ ಹಾಗೆ ಮಾಡ್ತವೆ. ಹೀಗೆ ನೊಣಗಳಿಗೆ ಉಪಕಾರಕ. ನೊಣಗಳು ಅದನ್ನು ಹಿಡಿದುಕೊಂಡು ಹೋಗಿ ಒಂದು ಕಡೆಯಲ್ಲಿ ಜೋಡಿಸಿದ ಕಾರಣದಿಂದ ಅದು ಜೇನುತುಪ್ಪ, ಮಧು ಅನ್ನುವ ಹೆಸರಿನಲ್ಲಿ ಮನುಷ್ಯನಿಗೆ ಆಯುರ್ವೇದದ ಅಮೃತವಾಗ್ತದೆ, ಪಂಚಾಮೃತಗಳಲ್ಲಿ ಒಂದಾಗಿ ಬಿಡ್ತದೆ. ಅಂತಹ ಅಮೃತವನ್ನು ಕೊಡತಕ್ಕಂಥದ್ದು ವೃಕ್ಷ ಜಾತಿಯೇ ಆಗಿದೆ. ಆದ್ದರಿಂದ ಅದು ವೃಕ್ಷ ಎಂಬುದು ದೈವೀ ಯಜ್ಞೋಪಯೋಗಿ ಅಂತ ಕರೆಸಿಕೊಳ್ತದೆ. ಮಧು ಮೊದಲಾದಂತಹ ಯಜ್ಞೋಪಯೋಗಿ ದ್ರವ್ಯಗಳಿಗೆ ಹೇತು. ಅಷ್ಟೇ ಅಲ್ಲ, ಅದರ ಸಮಿತ್ತುಗಳು, ಪುಷ್ಪಗಳು ಇತ್ಯಾದಿಗಳು ಯಜ್ಞಕ್ಕೆ ಬರುವುದರಿಂದ ಅದು ಯಜ್ಞೋಪಯೋಗಿ. ಆ ವೃಕ್ಷದ ಮರಮಟ್ಟುಗಳನ್ನು ಉಪಯೋಗಿಸಿಕೊಂಡು ತಾವು ಅರಣಿಮಂಥನಕ್ಕೆ ಬೇಕಾದಂತಹ ವಸ್ತುಗಳನ್ನು, ದರ್ವಿ ಮೊದಲಾದ ವಸ್ತುಗಳನ್ನು ಮಾಡುವ ಕಾರಣದಿಂದ ಅದು ಯಜ್ಞೋಪಯೋಗಿ. ಹೀಗೆ ಯಜ್ಞೀಯ ಅಂತ ಕರೆಸಿಕೊಳ್ಳುವ ವೃಕ್ಷ ಅದು ನಮ್ಯ, ಅದು ಪೂಜ್ಯ. ತಾವು ಪೂಜಿಸಬೇಕಾದಂತಹ ಮಾತೃಸ್ಥಾನೀಯವಾದದ್ದು ವೃಕ್ಷ, ಮಾತೃಸ್ಥಾನೀಯವಾದದ್ದು ಭೂಮಿ, ಮಾತೃಸ್ಥಾನೀಯವಾದದ್ದು ಭೂಮಿಯಿಂದಲೇ ಹುಟ್ಟಿರುವ ಗೋವು ಮೊದಲಾದವುಗಳು. ಆದರೆ ಅವೆಲ್ಲವನ್ನು ತನ್ನ ಅಧೀನ ಅಂತ ಭಾವಿಸಿ ಅದರ ಮೇಲೆ ದೌರ್ಜನ್ಯವನ್ನು ಎಸಗುವ ರೀತಿಯಲ್ಲಿ ಮನುಷ್ಯ ಬೆಳೀತಾ ಇದ್ದಾನೆ. ಇದನ್ನು ನಿನಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ವೇದವ್ಯಾಸರು ಕೊಟ್ಟ ದೃಷ್ಟಿಯಿಂದ ನಾನು ಪ್ರಪಂಚದ ಭೂಮಿಯ ವರ್ಣನೆಯನ್ನು ಮಾಡಿದ್ದೇನೆ. ಧೃತರಾಷ್ಟ್ರನಿಗೆ ಒಮ್ಮೆ ತಲೆ ಸುತ್ತಿ ಬಂತು. ಯಾಕಂದರೆ ಸರಿಯಾಗಿ ಅರ್ಥ ಆಗಲಿಲ್ಲ, ಆದರೆ ಅರ್ಥ ಆದ ಹಾಗೆ ಅನಿಸಿತು. ಯಾಕಂದರೆ ಇವನಿಗೆ ಸಂಜಯನಿಗೆ ಅರ್ಥ ಆದದಷ್ಟು ಧೃತರಾಷ್ಟ್ರನಿಗೆ ಅರ್ಥ ಆಗುವುದಕ್ಕೆ ಸಾಧ್ಯ ಇಲ್ಲ. ಸಂಜಯ ಕೇಳಿ ಹೇಳಿದ್ದಲ್ಲ, ಅವ ನೋಡಿ ಹೇಳಿದ್ದು. ನೀವೆಲ್ಲ ನೋಡಿ ಕೇಳಿದ್ದು ಅಲ್ಲ, ಈಗ ನೋಡದೇ ಇದ್ದವ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದು. ಹಾಗಾಗಿ ಎಷ್ಟು ಅರ್ಥ ಆಗ್ತದೆ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಧೃತರಾಷ್ಟ್ರನಿಗೂ ಅರ್ಥವಾಯಿತು. ವಿಶಾಲವಾದದ್ದು ಪ್ರಪಂಚ. ಕೊನೆಗೆ ಎಲ್ಲ ಕೇಳಿ ಅರ್ಥ ಆಗಬೇಕಾದದ್ದಷ್ಟೇ. ಕೊನೆಯದ್ದಾಗಿ ಇವತ್ತು ಏಕಾದಶಿ ಆದ್ದರಿಂದ ಒಂದು 4 ನಿಮಿಷ ಜಾಸ್ತಿ ಮಾಡ್ತೇನೆ, ಒಂದು ವಿಷಯ ಇಲ್ಲಿಗೆ ಮುಗಿಸುವ ಅನ್ನುವ ದೃಷ್ಟಿಯಿಂದ. ಯಾಕಂದರೆ ನಾವು ಭಗವದ್ಗೀತೆಗೆ ಹತ್ತಿರ ಬರಬೇಕು ಅನ್ನೋ ಒಂದು ಅವಸರದಿಂದ ಹಾಗೆ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಸಂಜಯ್ ಹೇಳ್ತಾನೆ, ಇದಿಷ್ಟು ವಿಷಯ ಏನಾಯಿತು, ದೇಶದ ವಿಶಾಲತೆಯ ಬಗ್ಗೆ ನಾನು ನಿನಗೆ ಹೇಳಿದೆ. ಆದರೆ ಇಷ್ಟು ದೊಡ್ಡ ದೇಶದಲ್ಲಿ ಪುಟ್ಟ ರಾಜ್ಯದ ಬಗ್ಗೆ ಆಕಾಂಕ್ಷೆ ಹೊಂದಿದಂತಹ ಈ ಮನುಷ್ಯರಿದ್ದಾರಲ್ಲ, ಅವರು ಎಷ್ಟು ಕಾಲ ಬದುಕಿ ಯಾರು ಹೇಳು? ಕಾಲದ ಬದುಕು ಅತ್ಯಂತ ಕ್ಷೀಣ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ. ನಿಜವಲ್ಲ, ನಿಜವಲ್ಲ ಅಂದರೆ ನಿತ್ಯವಲ್ಲ, ಶಾಶ್ವತವಲ್ಲ. ನೀರಿನ ಮೇಲಿನ ಗುಳ್ಳೆ ಈಗಿರ್ತದೆ, ಮುಂದಿನ ಕ್ಷಣದಲ್ಲಿ ನೀರಾಗಿ ಹೋಗ್ತದೆ. ಹೇಗೋ ಹಾಗೆ ಮನುಷ್ಯನ ಜೀವನ. ಮಣ್ಣಿನಿಂದ ಬಂದವ ಈ ಮನುಷ್ಯ ಪ್ರಾಣಿ ಎಷ್ಟು ಹೊತ್ತಿಗೆ ಮಣ್ಣಾಗ್ತಾನೆ ಅಂತ ಗೊತ್ತಿಲ್ಲ. ಅಷ್ಟು ಅಲ್ಪಕಾಲದ ಜೀವನದಲ್ಲಿ ಇಂಥ ಹೋರಾಟವ ಮಣ್ಣಿಗೋಸ್ಕರ? ಮಣ್ಣಿನ ದೇಹದಿಂದ ಮಣ್ಣಿಗೋಸ್ಕರ ಯಾಕೆ ಹೋರಾಡಬೇಕು? ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ ನನಗೆ ಈಗಾಗಲೇ 250 ಆಯಿತು. ಧೃತರಾಷ್ಟ್ರನಿಗೆ 250 ಆಗಿದೆ ಅಂತೆ ಯುದ್ಧದ ಕಾಲಕ್ಕೆ. ನನ್ನ ಮಕ್ಕಳಿಗೆ 78, 90 ಆಗ್ತಾ 80 ಆಗ್ತಾ ಬಂತು. ಅವರಿಗೆ ಸಹಸ್ರಚಂದ್ರ ದರ್ಶನ ಮಾಡುವ ಹೊತ್ತಿಗೆ ಇವರು ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ ನನ್ನ ಮಕ್ಕಳು. ಏನು ಅಲ್ಪಕಾಲಿಕ ಅಂತ ಹೇಳ್ತೀಯಲ್ವ, ಇಷ್ಟು ಕಾಲ ನಾವು ಬದುಕಿದ್ದೇವಲ್ವ? ಆವಾಗ ಹೇಳ್ತಾನೆ, ನೋಡು ಕಾಲ ಅಂದರೆ ಏನು? ಕಾಲ ಅನ್ನೋದು ಅತ್ಯಂತ ವಿಶಾಲವಾದದ್ದು. 1,000 ಎಲೆಗಳನ್ನು ಒಂದರ ಮೇಲೆ ಒಂದು ಜೋಡಿಸಿ ಅತ್ಯಂತ ಶಕ್ತಿಶಾಲಿಯಾದಂತಹ ವ್ಯಕ್ತಿಯ ಕೈಯಲ್ಲಿ ಹರಿತವಾದ ಸೂಜಿಯನ್ನು ಕೊಟ್ಟು ಆ ಎಲೆಗಳನ್ನು ಚುಚ್ಚು ಅಂತ ಹೇಳಿದಾಗ ಆ 1000 ಪದ್ಮ ಪಲಾಶಗಳನ್ನು ಅಂದರೆ ಪದ್ಮದ ದಳಗಳನ್ನು ಏಕಕಾಲದಲ್ಲಿ ಅವ ಚುಚ್ಚುತ್ತಾನೆ. 1,000 ದಳಗಳು ಕೂಡ ಏಕಕಾಲದಲ್ಲಿ ತೂತಾಗ್ತವೆ. ಆದರೆ ಏಕಕಾಲದಲ್ಲಿ ತೂತಾದದ್ದ? ಒಂದು ದಳ ತೂತಾದ ಮೇಲೆ ಮತ್ತೊಂದು ದಳ ತೂತಾಯಿತು. ಈ ಒಂದು ದಳ ಛಿದ್ರವಾದ ಮೇಲೆ ಮತ್ತೊಂದು ದಳ ಛಿದ್ರವಾಗುವುದಕ್ಕೆ ಏನು ಕಾಲ ಇದೆ, ಅದು ಒಂದು ಕ್ಷಣದಲ್ಲಿ 1,000 ಕಾಲ ಅಂತದ್ದಿದೆ ಅಲ್ಲ. ಆ ಒಂದು ಕಾಲವನ್ನೇ ನಾವು ಪರಮಾಣು ಕಾಲ ಅಂತ ಕರಿತೇವೆ ಅಂತ. ಈ ಪರಮಾಣು ಕಾಲದಿಂದ ಪ್ರಾರಂಭಿಸಿ ತುಂಬ ವಿಸ್ತಾರವಾಗಿದೆ, ನಮಗೆ ಬೇಡ ಅದೆಲ್ಲ. ಅಲ್ಲಿಂದ ದಿನದ ತನಕ ಬರುವ ಹಗಲು ರಾತ್ರಿಗಳು 24 ಗಳಿಗೆಗಳು ಸೇರಿ 24 ನಿಮಿಷದ 60 ಗಳಿಗೆಗಳು ಸೇರಿ ಒಂದು ಅಹೋರಾತ್ರ ಅಂತ ಆಗುತ್ತೆ, ಒಂದು ದಿನ ಆಗ್ತದೆ. ಈ ದಿನಗಳು 36,000 ಕಳೆದರೆ ಆಮೇಲೆ ಮನುಷ್ಯನ ಶರೀರ ಭೂಮಿಯಲ್ಲಿರುವುದಿಲ್ಲ. ಯಾಕಂದರೆ ಶತಾಯು ಪುರುಷ ಅಂತ ವೇದ ಹೇಳ್ತದೆ. 100 ವರ್ಷ ಈ ಶರೀರಕ್ಕೆ ಆಯುಷ್ಯ. ನೀನಿನ್ನೇನಾದರೂ ಉಸಿರಾಟವನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಆಯುಷ್ಯ ಜಾಸ್ತಿ ಮಾಡಿಕೊಳ್ಬೋದು, ಅಥವಾ ಎಡವಟ್ಟು ಉಸಿರಾಟ ಮಾಡಿಕೊಂಡು ಆಯುಷ್ಯವನ್ನು ಕ್ಷೀಣಿಸಿಕೊಳ್ಬೋದು. ಆದರೆ 36,000 ದಿನ ಅಂದರೆ 360 × 100, 360 ದಿನಕ್ಕೆ 1 ವರ್ಷ ಅನ್ನುವ ಸಾವನಮಾನದ ಲೆಕ್ಕಾಚಾರದ ಪ್ರಕಾರ 100 ವರ್ಷ ಅನ್ನೋದು ಮನುಷ್ಯನ ಪೂರ್ಣಾಯುಷ್ಯ.
ಆ ಪೂರ್ಣಾಯುಷ್ಯ ಎಷ್ಟು ದೊಡ್ಡ ಕಾಲ ಹೇಳು? ಬಹಳ ಚಿಕ್ಕದು. ಇದು ಕಲಿಯುಗದ ಆರಂಭದ ಆಯುಷ್ಯವನ್ನು ನಾನು ಹೇಳ್ತಾ ಇರೋದು. ಆದರೆ ಇಷ್ಟರಲ್ಲಿ ಕೆಲವು ಪ್ರಾಣಿಗಳ ಆಯುಷ್ಯ ಹೇಗಿದೆ ಗೊತ್ತೋ? ಈ 1,000 ಕಮಲದಳಗಳನ್ನು ಚುಚ್ಚುವುದಕ್ಕೆ ಬೇಕಾದ ಒಂದು ಪರಮಾಣು ಕಾಲ ಅಂತ ಏನಿದೆ, ಅತ್ಯಂತ ಸೂಕ್ಷ್ಮ ಕಾಲ. ಆ ಸೂಕ್ಷ್ಮ ಕಾಲದಲ್ಲಿ ಕೆಲವೊಂದು ಪ್ರಾಣಿಗಳು ಹುಟ್ಟಿ ಬೆಳೆದು ಮದುವೆಯಾಗಿ ಸಂತಾನೋತ್ಪತ್ತಿ ಮಾಡಿಕೊಂಡು ಸತ್ತು ಹೋಗಿರ್ತವೆ ಅಷ್ಟು ಪುಟ್ಟ ಕಾಲದಲ್ಲಿ. ಅದಕ್ಕೆ ಅದೇ 100 ವರ್ಷ. ನಾವು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟರ ಹೊತ್ತಿಗೆ ಎಷ್ಟೆಷ್ಟೋ ಪ್ರಾಣಿಗಳ ಜೀವನಾಯುಷ್ಯವೇ ಮುಗಿದು ಹೋಗಿರುತ್ತೆ. ಕೆಲವೊಂದು ಪ್ರಾಣಿಗಳು ಈ ಮನುಷ್ಯನ ಜೀವನಾಂಶದ ಲೆಕ್ಕಾಚಾರದಲ್ಲಿ ಕಣ್ಣು ಮಿಟುಕಿಸುವಷ್ಟು ಹೊತ್ತು ಕಾಲ ಬದುಕಿರ್ತವೆ. ಕೆಲವು ಪ್ರಾಣಿಗಳು ಒಂದು ಪ್ರಹರ ಕಾಲ ಬದುಕ್ತವೆ, ನೆಲವನ್ನು ಸೀಳಿಕೊಂಡು ಸ್ವೇದಜಗಳಾಗಿ. ಆಗ ತಾನೇ ಬಿದ್ದಂತಹ ಬೇಸಿಗೆಯ ಮಳೆಯ ಕಾರಣದಿಂದ ನೆಲ ಬೆಚ್ಚಗಾದಾಗ ಭೂಮಿಯ ಅಡಿಯನ್ನು ಸೀಳಿಕೊಂಡು ಒಂದಷ್ಟು ಕೀಟಗಳು ಭೂಮಿಯಿಂದ ಮೇಲಕ್ಕೆ ಎದ್ದು ಬರ್ತವೆ. ಅವುಗಳಿಗೆ ಸ್ವೇದಜಗಳು ಅಂತ ಹೆಸರು. ಆ ಸ್ವೇದಜ ಕೀಟಗಳು ಬೆಳಕು ಇದ್ದಲ್ಲಿ ಮುತ್ತುವುದಕ್ಕೆ ಪ್ರಾರಂಭ ಮಾಡ್ತವೆ. ಅವುಗಳ ಇಡೀ ಜೀವನಮಾನ ಎಷ್ಟು ಕಾಲ? ಒಂದು ಪ್ರಹರಕ್ಕಿಂತ ಜಾಸ್ತಿ ಇಲ್ಲ. ಇಡೀ ಜೀವನವನ್ನು ಒಂದು ಪ್ರಹರದಲ್ಲಿ ಮುಗಿಸಿಕೊಳ್ತವೆ. ಅವುಗಳ ಜೀವನ ಹೇಗೋ ಕೇವಲ 3 ದಿವಸ ಬದುಕತಕ್ಕಂತಹ ಜಲಚರಗಳಿದ್ದಾವೆ. ಕೇವಲ 8 ವರ್ಷ ಬದುಕತಕ್ಕಂತಹ ಬಿಡಾಲದ ಜಾತಿ ಇದೆ. 16 ವರ್ಷ ಅನ್ನುವುದೇ ಪೂರ್ಣಾಯುಷ್ಯವಾದಂತಹ ಶುನಕದ ಜಾತಿ ಇದೆ. 25 ವರ್ಷ ಅನ್ನೋದು ಒಂದು ಗೋವಿನ ಪೂರ್ಣಾಯುಷ್ಯವಾಗುತ್ತೆ. 27 ಅನ್ನೋದು ಮಹಿಷಗಳಿಗೆ ಸಂಬಂಧಪಟ್ಟಂತಹ ಪೂರ್ಣಾಯುಷ್ಯ ಇದೆ. 32 ವರ್ಷ ಅನ್ನೋದು ಅಶ್ವಗಳ ಪೂರ್ಣಾಯುಷ್ಯ ಆಗುತ್ತೆ. 120 ಅನ್ನೋದು ಗಜಗಳ ಪೂರ್ಣಾಯುಷ್ಯ. 300 ಅನ್ನೋದು ಕೂರ್ಮದ ಪೂರ್ಣಾಯುಷ್ಯವಾಗುತ್ತೆ. ಕಾಕ ವಾಯಸ ಅಂತ ಕರೆಸಿಕೊಂಡು ದೀರ್ಘಕಾಲ ಬದುಕುತ್ತೆ. ಆದರೆ ಯಾವುದೂ ಚಿರಜೀವಿಯಲ್ಲ. ಚಿರಜೀವಿ ಅನ್ನೋದು ಯಾವುದೂ ಅಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿಯನ್ನು ಇವ ಚಿರಜೀವಿ ಭವ ಅಂತ ನಾವು ಆಶೀರ್ವದಿಸಿದರೆ ವೇದೋಕ್ತವಾದ ಆಯುಷ್ಯವನ್ನು ನೀನು ಪಡಿ ಅಂತ ಅಷ್ಟೇ ಅರ್ಥ. ವೇದೋಕ್ತಂ ಪರಂ ಆಯುಷ್ಯಂತೆ ಅಸ್ತು ಯಹ ಶತಂ ಜೀವತಿ ಸಹ ಚಿರಂ ಜೀವತಿ ಅಂತ ಪಾತಂಜಲ ಭಾಷ್ಯಕಾರ ಹೇಳಿದ ಹಾಗೆ 100 ವರ್ಷ ಬದುಕು ಅಂತ ಅದರ ಅರ್ಥವೇ ಹೊರತು ಸಾಯದೇ ಇರಬೇಕು ಅನ್ನುವುದು ಅದರ ಅರ್ಥ ಅಲ್ಲ. ಹುಟ್ಟಿದ್ದು ಸಾಯಲೇಬೇಕು. ಹುಟ್ಟಿದ್ದಕ್ಕೆ ಮರಣ ಅನ್ನುವುದು ಹುಟ್ಟಿದಾಗಲೇ ನಿರ್ಣೀತವಾಗಿ ಹುಟ್ಟುವಂಥದ್ದು. ಜಾತಸ್ಯ ಹಿ ಧ್ರುವ ಮೃತ್ಯು ಅನ್ನುವುದು ಶಾಸ್ತ್ರದ ವಚನ. ಹಾಗಿರುವಾಗ ಈ ಭೂಮಿ ನಮ್ಮ ಜೊತೆಗೆ ಶಾಶ್ವತವಾಗಿ ಇರತಕ್ಕಂಥದ್ದಲ್ಲ. ಹೋರಾಡಿ ವಂಶವನ್ನೇ ನಿರ್ವಂಶ ಮಾಡಿಕೊಂಡು ಭೂಮಿಯನ್ನು ರಕ್ತದಿಂದ ತೊಯ್ಯುವ ಹಾಗೆ ಮತ್ತೊಮ್ಮೆ ಅಪವಿತ್ರೀಕರಿಸುವ ಕೆಲಸಕ್ಕೆ ನಿನ್ನ ಮಗ ಹೊರಟಿದ್ದಾನಲ್ಲ, ಇದಕ್ಕೆ ಕಾರಣ ನೀನು. ನಿನ್ನ ಕಾರಣದಿಂದ ಇಂತಹ ಮಹಾ ಅನರ್ಥ ನಡೀತಾ ಇದೆ ಧೃತರಾಷ್ಟ್ರ. ಆದ್ದರಿಂದ ಅಲ್ಪಕಾಲಿಕವಾದ ನಿಜವಾಗಿ ತನ್ನದು ಅಂತ ಯಾರ ಕೈಯಲ್ಲೂ ಯಾವತ್ತಿಗೂ ನೆಲೆ ಇಲ್ಲದೇ ಇರತಕ್ಕಂತಹ ಭೂಮಿಯ ಬಗ್ಗೆ ಅಣ್ಣ ತಮ್ಮಂದಿರ ಕಾದಾಟವನ್ನು ನಿಲ್ಲಿಸುವ ಜವಾಬ್ದಾರಿ ನಿನ್ನಲ್ಲಿದೆ. ನೀನು ನಿಲ್ಲಿಸದೇ ಹೋದರೆ ಮುಂದಿನ ಎಲ್ಲ ಅಪಕೀರ್ತಿಗೆ ನೀನೇ ಭಾಜನನಾಗ್ತಿ. ವಂಶವನ್ನು ನಾಶ ಮಾಡಿದ ಪಾಪ ನಿನಗೆ ಬರ್ತದೆ ಅನ್ನುವ ಉಪದೇಶದ ಮಾಹಿತಿಗಳನ್ನು ಸಂಜಯ ಧೃತರಾಷ್ಟ್ರನಿಗೆ ಕೊಟ್ಟಿದ್ದಾನೆ ಅನ್ನುವ ಭೂಮಿ ಪರ್ವದ ಕಥಾನಕದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.